ಮ್ಯಾಮ್ ಕೇಳಿಸುತ್ತಾ ಮ್ಯಾಮ್? ಎಸ್ ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ನೋಡಿ, ದ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ dou u by dou t plus x dou u by dou x equal to x. So x lies between 0 and 1. So t greater than 0 and u of x comma 0 equal to 2x. So options ಕೊಟ್ಟಿದ್ದಾರೆ ನೋಡಿ, a unique solution u of x comma t which diverges to infinity as t tends to infinity. So more than one solution. So third option, a solution which remains bounded as t tends to infinity, no solution. ಹಿಂಗೆ ಕೊಟ್ಟಿದ್ದಾರೆ. ಈಗ ಸಾಲ್ವ್ ಮಾಡಿ ಇದು. ಸೊ ಲೀನಿಯರ್ ಅಲ್ವಾ ಇದು? ಸಾಲ್ವ್ ಮಾಡಿ. ಏನು ಬರುತ್ತೆ ಇಲ್ಲಿ ನೋಡಿ, ವಿತ್ ರೆಸ್ಪೆಕ್ಟ್ ಟು ಟಿ ಇದೆ. ಫಸ್ಟ್ ಏನು ಬರುತ್ತೆ ಹೇಳಿ, ಎಕ್ಸಾಕ್ಟ್ ಈಕ್ವೇಶನ್ ಡಿ ಟಿ ಬೈ, ಸೊ 1 ಇದೆ, 1 ಈಕ್ವಲ್ ಟು ಡಿ ಎಕ್ಸ್ ಬೈ ಎಕ್ಸ್ ಈಕ್ವಲ್ ಟು ಡಿಪೆಂಡೆಂಟ್ ವೇರಿಯಬಲ್ ಯು ಇದೆ, ಡಿ ಯು ಬೈ ಎಕ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ ಇದು? ಇವಾಗ ಏನು ಮಾಡ್ತೀರಿ ಹೇಳಿ, ಇವೆರಡು ತಗೊಳ್ಳಿ, ಸೆಕೆಂಡ್ ಫ್ರಾಕ್ಷನ್ ಮತ್ತು ಥರ್ಡ್ ಫ್ರಾಕ್ಷನ್ ತಗೊಂಡು, ಸೊ ಎಕ್ಸ್ ಮತ್ತು ಎಕ್ಸ್ ಗೆಟ್ ಕ್ಯಾನ್ಸಲ್, ಡಿ ಎಕ್ಸ್ ಈಕ್ವಲ್ ಟು ಡಿ ಯು. ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡಿ ಏನಾಗುತ್ತೆ ಹೇಳಿ, ಯು ಈಕ್ವಲ್ ಟು ಪ್ಲಸ್ ಎಕ್ಸ್ ಪ್ಲಸ್ ಸಿ ಒನ್. ಓಕೆನಾ? ಇವಾಗ ಏನು ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡಿ, ಓಕೆ ಇಲ್ಲಿ ತಗೊಳ್ಳಿ, ಡಿ ಟಿ ಬೈ 1 ಈಕ್ವಲ್ ಟು ಡಿ ಎಕ್ಸ್ ಬೈ ಎಕ್ಸ್ ಏನಾಗುತ್ತೆ ಅವಾಗ, ಡಿ ಟಿ ಬೈ 1 ಈಕ್ವಲ್ ಟು ಡಿ ಎಕ್ಸ್ ಬೈ ಎಕ್ಸ್. ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡಿದ್ರೆ which implies that log x equal to t plus c2 x equal to c2 e power t ಬರ್ತಿದೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ಏನಾಗುತ್ತೆ ಸೊಲ್ಯೂಷನ್, u minus x equal to so pi of x by e power t ಬರುತ್ತೆ ಅಲ್ವಾ? ಇವಾಗ ಏನಾಗುತ್ತೆ, u equal to x plus pi of x by e power t. ಇಲ್ಲಿ ಏನು ಬಂದಿದೆಯಲ್ಲ ಇದು u of x, t ಅಂತ. u of x, t ಏನು ಬಂದಿದೆ ನಮಗೆ, ಈ ಸೊಲ್ಯೂಷನ್ ಬಂದಿದೆ. ಇವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, u of x, 0 ಅಂದ್ರೆ 2x ಅಂತೆ. ಇವಾಗ ಏನಾಗುತ್ತೆ, u of x, 0 ಅಂದ್ರೆ x plus pi of x plus x by e to the power of 0. That is pi of x ಅಲ್ವಾ? Yes sir. ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, 2x ಕೊಟ್ಟಿದ್ದಾರೆ. ಇವಾಗ pi of x ಏನಾಗ್ಬಿಡುತ್ತೆ ನೋಡಿ, pi of x equal to 2x minus x ಆಗುತ್ತೆ. ಸೊ pi of x ಏನಾಗುತ್ತೆ ಹೇಳಿ, pi of x is equal to x. ಸೊ ಐಡೆಂಟಿಟಿ ಫಂಕ್ಷನ್ ಬರ್ತಿದೆ. ಓಕೆನಾ? ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಈ ಸೊಲ್ಯೂಷನ್ ಯಾವ ಫಾರ್ಮ್ಯಾಟ್ ಅಲ್ಲಿ ಬಂದಿದೆ ನೋಡಿ ಇಲ್ಲಿ. ಸೊ ಇವಾಗ ರಿಯಲ್ ಸೊಲ್ಯೂಷನ್ ಸಿಗ್ಬಿಡುತ್ತೆ ನಮ್ಗೆ. ಏನಂತಂದ್ರೆ ಯು ಮೈನಸ್ ಎಕ್ಸ್ ಈಕ್ವಲ್ ಟು, ಸೊ ಪೈ ಆಫ್ ಎಕ್ಸ್ ಇದ್ದಾಗ ಎಕ್ಸ್ ಅಂತ ಗೊತ್ತಾಯ್ತು ಮಿಕ್ಲು. ಇವಾಗ ಪೈ ಆಫ್ ಎಕ್ಸ್ ಬೈ ಇ ಪವರ್ ಟಿ ಇದ್ದಾಗ ಏನ್ ಬರುತ್ತೆ ಹೇಳಿ, ಅದೇ ಫಂಕ್ಷನೇ ಬರುತ್ತೆ, ಎಕ್ಸ್ ಬೈ ಇ ಪವರ್ ಟಿನೇ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ಏನಾಗುತ್ತೆ, ಯು ಈಕ್ವಲ್ ಟು ಎಕ್ಸ್ ಪ್ಲಸ್ ಎಕ್ಸ್ ಬೈ ಇ ಪವರ್ ಟಿ. ಸೊ ಟಿ ಗ್ರೇಟರ್ ದನ್ 0 ಅಂತ ಕೊಟ್ಟಿದ್ದಾರೆ. ಓಕೆನಾ? ಎಕ್ಸ್ ಲೈಸ್ ಬಿಟ್ವೀನ್ 0 ಅಂಡ್ 1. ಫಸ್ಟ್ ಈಗ ಏನ್ ಬಂದಿದೆ ನೋಡಿ, ಸೊ ಯೂನಿಕ್ ಸೊಲ್ಯೂಷನ್ ಇಲ್ಲಿ ಏನ್ ಬಂದಿದೆ ನೋಡಿ, ಯೂನಿಕ್ ಸೊಲ್ಯೂಷನ್ ಇದು. ಯೂನಿಕ್ ಸೊಲ್ಯೂಷನ್ which diverges to infinity as t tends to infinity. ಇವಾಗ as t tends to infinity ಮಾಡಿದ್ರೆ ಏನ್ ಬರುತ್ತೆ ನೋಡಿ, t tends to infinity ಮಾಡಿದ್ರೆ ಸೊ u tends to x ಬರುತ್ತಲ್ವಾ, ಇದು 0 ಆಗ್ಬಿಡುತ್ತೆ. ಇದು ಕರೆಕ್ಟ್ ಅಲ್ವಾ? ಎಸ್ ಸರ್. x ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ 0, 1 ಕೊಟ್ಟಿದ್ದಾರೆ. ಸೊ ಹಾಗಾಗಿ u tends to x ಹೋಗ್ತಿದೆ. ಬಟ್ ಇಲ್ಲಿ ಹೆಂಗ್ ಕೊಟ್ಟಿದ್ದಾರೆ, t tends to infinity ಅಂತ ಕೊಟ್ಟಿದ್ದಾರೆ. ತೊಗೊಳಕ್ ಬರಲ್ಲ ಇದು. ಎಸ್ ಸರ್. ನೆಕ್ಸ್ಟ್ ಮೋರ್ ದೆನ್ ಒಂದು ಸೊಲ್ಯೂಷನ್ ನೋಡಿ, ತೊಗೊಳಕ್ ಬರಲ್ಲ. ನೆಕ್ಸ್ಟ್ ಎ ಸೊಲ್ಯೂಷನ್ ವಿಚ್ ರಿಮೈನ್ಸ್ ಬೌಂಡೆಡ್ ಆಸ್ ಟಿ ಟೆಂಡ್ಸ್ ಟು ಇನ್ಫಿನಿಟಿ. ನೋಡಿ, ಸೊ ಟಿ ಟೆಂಡ್ಸ್ ಟು ಇನ್ಫಿನಿಟಿ ಮಾಡಿದಾಗ ನಮ್ಗೆ ಏನ್ ಬಂತು, ಯು ಟೆಂಡ್ಸ್ ಟು ಎಕ್ಸ್ ಬರ್ತಿದೆ. ಸೊ ಎಕ್ಸ್ ಏನಾಗಿದೆ ನೋಡಿ, ಬೌಂಡೆಡ್ ಆಗಿದೆ. ಯಾಕೆ? ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ 0, 1 ಅಲ್ವಾ? ಸೊ 0 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 1 ಅಂದ್ರೆ ಎಕ್ಸ್ ಇಸ್ ಬೌಂಡೆಡ್ ಅಂತ. ಸೊ ಬೌಂಡೆಡ್ ಬೈ ಇನ್ಫಿಮಮ್ 0 ಸುಪ್ರೀಮಮ್ 1. ಸೊ ಹಾಗೆ ಏನಾಗ್ಬಿಡುತ್ತೆ ಹೇಳಿ, ಇದು ಬಂದಿರೋ ಲಿಮಿಟ್ ಬೌಂಡೆಡ್ ಆಗಿದೆ. ಕರೆಕ್ಟ್ ಅಲ್ವಾ? ಸೊ ಯು ಈಸ್ ಬೌಂಡೆಡ್. ಸೊ ಹಾಗಾಗಿ ಆಪ್ಷನ್ 3 ಕರೆಕ್ಟ್ ಇದೆ. ನೆಕ್ಸ್ಟ್ ನೋ ಸೊಲ್ಯೂಷನ್ ಅಂತ ಬಂದಿದೆ, ಸೊಲ್ಯೂಷನ್ ಬಂದಿದೆ, ಹಾಗಾಗಿ ಆಪ್ಷನ್ 4 ರಾಂಗ್. ಆಪ್ಷನ್ 3 ಕರೆಕ್ಟ್ ಇದೆ. ಸೊ 4.75 ಮಾರ್ಕ್ಸ್ ಕ್ವಶನ್ ಇದು. ಓಕೆ, ಇದು ನೋಡಿ, ಸೊ ಕೌಶಿ ಪ್ರಾಬ್ಲಮ್. ಸೊ y dou u by dou x minus x dou u by dou y equal to 0. ಸೊ u equal to g. ಸೊ ಆನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ರೋ ಕೊಟ್ಟಿದಾರಲ್ವಾ. ಸೊ ರೋ ಏನಂತ ಹೇಳೋದಕ್ಕೆ ನೀವು, so okay, gamma. Okay, so u equal to g on gamma as unique solution is neighborhood of gamma for every differential function. So g from gamma to r if so gamma equal to ಏನಿದೆ ನೋಡಿ, set of all x, 0 such that x is positive. Okay na? Next to x, y such that x square plus y square equal to 1, x plus y equal to 1, x is greater than 1, y equal to x square, x is greater than 0. Okay na? ಈ ಕಂಡೀಷನ್ಸ್ ಅನ್ನು ಯೂಸ್ ಮಾಡ್ಕೋಬೇಕು. ಇಲ್ಲಿ ಏನ್ ಕೇಳ್ತಿದ್ದಾರೆ ನೋಡಿ, ಆಸ್ ಅ ಯೂನಿಕ್ ಸೊಲ್ಯೂಷನ್ ಬಗ್ಗೆ ಮಾತಾಡ್ತಿದಾರಲ್ವಾ.
ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಇವಾಗ ಯಾವುದು ರಿಸಲ್ಟ್ ಯೂನಿಕ್ ಸೊಲ್ಯೂಷನ್ ಅಂದ್ರೆ ನಾವೇನ್ ಮಾಡ್ಬೋದು ಡೆಲ್ ಮಾಡ್ಬೋದಲ್ವಾ. ಸೊ ಡೆಲ್ ನಾಟ್ ಈಕ್ವಲ್ ಟು 0 ಆಯ್ತು ಅಂದ್ರೆ ಯೂನಿಕ್ ಸೊಲ್ಯೂಷನ್ ಕರೆಕ್ಟ್ ಅಲ್ವಾ. ಸಫಿಶಿಯಂಟ್ ಕಂಡೀಷನ್ ಓನ್ಲಿ ಅದು. ಸೊ ಡೆಲ್ಟಾ ನಾಟ್ ಈಕ್ವಲ್ ಟು 0 ಆಗ್ಬಿಟ್ರೆ ಯೂನಿಕ್ ಸೊಲ್ಯೂಷನ್ ಅಂತ ಅಲ್ವಾ. ಈಗ ಮಾಡಿ ನೀವು ಅದೇನ್ ಬರುತ್ತೆ ನೋಡಿ. ಈಗ ಫಸ್ಟ್ ಒನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಎಕ್ಸ್ ಕಾಮ 0 ಅಂತ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸ್ ಕಾಮ ವೈ ಅಂತ ಇದು ಎಕ್ಸ್ ಕಾಮ ವೈ. ಯಾಕೆಂದ್ರೆ ಇಂಡಿಪೆಂಡೆಂಟ್ ವೇರಿಯಬಲ್ ನೋಡಿ ಏನಿದೆ ಎಕ್ಸ್ ಮತ್ತೆ ವೈ ಇದೆ. ಸೊ ಇವಾಗ ಏನಾಗುತ್ತೆ ಪ್ಯಾರಾಮೆಟ್ರಿಕ್ ಕರ್ವ್ ಎಕ್ಸ್ ನಾಟ್ ಈಕ್ವಲ್ ಟು ಎಕ್ಸೇ ಕೊಟ್ಟಿದ್ದಾರೆ ಟಿ ಅಂತ ತಗೊಳ್ಳಿ. ಸೊ ವೈ ನಾಟ್ ಏನ್ ಕೊಟ್ಟಿದ್ದಾರೆ 0 ಕೊಟ್ಟಿದ್ದಾರೆ ಕಾನ್ಸ್ಟೆಂಟ್ ಆಗಿರೋದ್ರಿಂದ 0ನ ತಗೊಳ್ಳಿ. ಜೊತೆಗೆ ಇಲ್ಲಿ ಏನಾಗಿದೆ ನೋಡಿ ಎಕ್ಸ್ ಗ್ರೇಟರ್ ದನ್ 0 ಅಂದ್ರೆ ಟಿ ಗ್ರೇಟರ್ ದನ್ 0 ಆಗ್ಬಿಡುತ್ತೆ ಇಲ್ಲಿ ಕರೆಕ್ಟ್ ಅಲ್ವಾ. ಸೊ ಟಿ ಗ್ರೇಟರ್ ದನ್ 0 ತಗೋಬೇಕು. ವೈ ನಾಟ್ 0 ಇದೆ ಓಕೆನಾ. ಓಕೆ ಡೆಲ್ಟಾ ಮಾಡಿ. ಸೊ ಪಿ ಏನಿದೆ ಪಿ ಈಕ್ವಲ್ ಟು ವೈ ಇದೆ ಕ್ಯೂ ಈಕ್ವಲ್ ಟು ಮೈನಸ್ ಎಕ್ಸ್ ಇದೆ ಅಲ್ವಾ. ಸೊ ಇವಾಗ ಪಿ ಆಫ್ ಎಕ್ಸ್ ನಾಟ್ ವೈ ನಾಟ್ ಈ ತರ ಮಾಡ್ಬೇಕಾದ್ರೆ ಇಲ್ಲಿ ವೈ ನಾಟ್ ಬರುತ್ತೆ. ಅವಾಗ ಏನಾಗುತ್ತೆ ಹೇಳಿ ಪಿ ಆಫ್ ಎಕ್ಸ್ ನಾಟ್ ವೈ ನಾಟ್ ಕಾಮ ಝೆಡ್ ನಾಟ್ ಆಕ್ಚುಲಿ ಯು ನಾಟ್ ಇದು ಈಕ್ವಲ್ ಟು ವೈ ಇದೆ. ಸೊ ವೈ ನಾಟ್ ಆಗುತ್ತೆ. ವೈ ನಾಟ್ ಅಂದ್ರೆ 0. ನೆಕ್ಸ್ಟ್ ಕ್ಯೂ ಆಫ್ ಎಕ್ಸ್ ನಾಟ್ ವೈ ನಾಟ್ ಝೆಡ್ ನಾಟ್ ಮಾಡ್ತಿರ್ತೀವಿ. ಸೊ ಮೈನಸ್ ಎಕ್ಸ್ ನಾಟ್ ಆಗುತ್ತೆ. ಎಕ್ಸ್ ನಾಟ್ ಆದ್ರೆ ಏನ್ ತಗೊಂಡಿದೀವಿ ನಾವು ಟಿ ತಗೊಂಡಿದೀವಿ ಅವಾಗ ಮೈನಸ್ ಟಿ ಆಗುತ್ತೆ ಓಕೆನಾ. ಸೊ ಇವಾಗ ಡೆಲ್ಟಾ ಮಾಡಿ. ಏನ್ ಬರುತ್ತೆ ಡೆಲ್ಟಾ ಮಾಡಿದ್ರೆ ಫಸ್ಟ್ ಏನ್ ಮಾಡ್ಬೇಕು ಪಿ ಇದೆ ಅಲ್ವಾ. ಸೊ ಪಿ 0 ಮೈನಸ್ ಟಿ. ಸೊ ನೆಕ್ಸ್ಟ್ ಡಿ ಎಕ್ಸ್ ಬೈ 1 ಬರುತ್ತೆ. ನೆಕ್ಸ್ಟ್ ವೈ ನಾಟ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಇದೆ 0 ಓಕೆನಾ. ಇವಾಗ ಡೆಲ್ ಮಾಡಿದ್ರೆ 0 ಇಲ್ಲಿ ಟಿ ಆಗುತ್ತೆ. ಇಲ್ಲಿ ಬಂದಿರೋ ಟಿ ಏನಾಗಿದೆ ಅಂದ್ರೆ ಗ್ರೇಟರ್ ದನ್ 0 ಆಗಿದೆ ಅಂದ್ರೆ ನಾನ್ 0 ತಾನೇ ಇದು ನಾನ್ 0 ಅಂತ. ಸೊ ಟಿ ನಾಟ್ ಈಕ್ವಲ್ ಟು 0 ಬರ್ತಿದೆ ಪಾಸಿಟಿವ್. ಹಾಗಾಗಿ ಫಸ್ಟ್ ಆಪ್ಷನ್ ಇದೆ ನೋಡಿ ಕರೆಕ್ಟ್ ಇದೆ. ಸೊ ಯೂನಿಕ್ ಸೊಲ್ಯೂಷನ್ ಕರೆಕ್ಟ್ ಇದೆ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಓಕೆ ಒಂದು ಕೆಲಸ ಮಾಡಿ. ಸೆಕೆಂಡ್ ಆಪ್ಷನ್ ಏನ್ ಮಾಡ್ತೀರಾ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ 1 ಇದೆ. ಸೊ ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಪುಟ್ ಎಕ್ಸ್ ಈಕ್ವಲ್ ಟು ಕಾಸ್ ಥೀಟಾ ವೈ ಈಕ್ವಲ್ ಟು ಸೈನ್ ಥೀಟಾ ತಗೊಳ್ಳಿ. ಅವಾಗ ಏನಾಗುತ್ತೆ ಹೇಳಿ ಇದು ಎಕ್ಸ್ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಆಗುತ್ತೆ. ಈ ತರ ತಗೋಬೋದಲ್ವಾ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೀವು ಡಿ ಎಕ್ಸ್ ಇದೆ ಅಲ್ವಾ ಇಲ್ಲಿ ಓಕೆ. as a unique solution is neighborhood of for every differential function g from p by ಇಲ್ಲ ಅಂದ್ರೆ x equal to t ತಗೊಂಡ್ ಮಾಡಿದ್ರೆ ಓಕೆ ಸೆಕೆಂಡ್ ಆಪ್ಷನ್ ಇರ್ಲಿ. ಥರ್ಡ್ ಆಪ್ಷನ್ ಹೋಗ್ತೀನಿ ನೋಡಿ ನಾನು. ಸೊ ಥರ್ಡ್ ಆಪ್ಷನ್ ಏನ್ ಮಾಡ್ತೀರಾ ಇವಾಗ ಹೇಳಿ ನೋಡೋಣ. ಸೊ ಎಕ್ಸ್ ನಾಟ್ ಈಕ್ವಲ್ ಏನು ತಗೊಳ್ತೀರಾ ಟಿ ತಗೊಳ್ತೀರಾ. ಎಕ್ಸ್ ಗ್ರೇಟರ್ ದನ್ 1 ಆಗಿದೆ ಅಂದ್ರೆ ಟಿ ಗ್ರೇಟರ್ ದನ್ 1 ಆಗಿರುತ್ತೆ. ನೆಕ್ಸ್ಟ್ ವೈ ಏನಾಗುತ್ತೆ ಹೇಳಿ ವೈ ನಾಟ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ನಾಟ್ ಆಗುತ್ತೆ. ಎಕ್ಸ್ ನಾಟ್ ಅಂದ್ರೆ ಟಿ ಕರೆಕ್ಟ್ ಅಲ್ವಾ ಇದು. ಇವಾಗ ಏನಾಗುತ್ತೆ ಪಿ ಅಂತಂದ್ರೆ ಏನಿದೆ ನೋಡಿ ಪಿ ಅಂದ್ರೆ ವೈ. ಸೊ ವೈ ಅಂದ್ರೆ ಏನ್ ಬಂದಿದೆ ವೈ ನಾಟ್ 1 ಮೈನಸ್ ಟಿ ಬಂದಿದೆ 1 ಮೈನಸ್ ಟಿ ಬಂದಿದೆ. ನೆಕ್ಸ್ಟ್ ಕ್ಯೂ ಈಕ್ವಲ್ ಟು ಸಾರಿ ಕರೆಕ್ಟ್ ಇದೆ ಅಲ್ವಾ ಇದು ಪಿ ಆಫ್ ಎಕ್ಸ್ ನಾಟ್ ವೈ ನಾಟ್ ಝೆಡ್ ನಾಟ್. ಸರ್ ಪಿ ಇಸ್ ಈಕ್ವಲ್ ಟು ವೈ ಇದೆ ಸರ್. ಸೊ ನಾನು 0 ತಗೊಂಡ್ಬಿಟ್ಟಿದ್ದೀನಿ ಅಲ್ವಾ. ಅದು ಮೇಲ್ಗಡೆ ಇದಕ್ಕೆ ಓಕೆ ಇದು ಕರೆಕ್ಟ್ ಇದೆ ತೊಳಿ ಕರೆಕ್ಟ್ ಇದೆ. ಓಕೆ ಇವಾಗ ಏನಿದೆ ನೋಡಿ ಇಲ್ಲಿ ವೈ ನಾಟ್ ಏನ್ ಬಂದಿದೆ 1 ಮೈನಸ್ ಟಿ ಬಂದಿದೆ ಕರೆಕ್ಟ್ ಅಲ್ವಾ. ವೈ ಇದೆ 1 ಮೈನಸ್ ಟಿ. ನೆಕ್ಸ್ಟ್ ಮೈನಸ್ ಇಲ್ಲಿ ನೋಡಿ ಮೈನಸ್ ಎಕ್ಸ್ ಇದೆ ಮೈನಸ್ ಟಿ ಆಗುತ್ತೆ. ಎಕ್ಸ್ ನಾಟ್ ಅಂದ್ರೆ ಟಿ ಇದೆ ಅಲ್ವಾ. ನೆಕ್ಸ್ಟ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಟಿ 1 ಆಗುತ್ತೆ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ 1 ಆಗುತ್ತೆ. ಸೊ ಡೆಲ್ ಮಾಡೋದು ಏನಾಗುತ್ತೆ ನೋಡಿ ಮೈನಸ್ 1 ಪ್ಲಸ್ ಟಿ. ಸರ್ ಇದು ಮೈನಸ್ 1 ಆಗುತ್ತೆ ಸರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ. ಡಿಫ್ರೆನ್ಶಿಯೇಟ್ ಮಾಡಿ ಮೈನಸ್ 1 ಫಸ್ಟ್ ಒನ್ ಇಲ್ಲ ಈ ಕೆಳಗೆ ಮ್ಯಾಮ್ ಇದು 1 ಇದೆ ಕರೆಕ್ಟ್ ಇದೆ. ಡಿ ಎಕ್ಸ್ ನಾಟ್ ಬೈ 1 ಮೈನಸ್ ಟಿ ಮಾಡಬೇಕು ಕರೆಕ್ಟ್ ಸರ್ 1 ಮೈನಸ್ ಟಿ ಮೈನಸ್ 1 ಇದೆ ಅಲ್ವಾ. ಇವಾಗ ಏನಾಗುತ್ತೆ ಮೈನಸ್ 1 ಪ್ಲಸ್ ಟಿ ನೆಕ್ಸ್ಟ್ ಇಲ್ಲಿ ಪ್ಲಸ್ ಟಿ ಆಗುತ್ತೆ ಕರೆಕ್ಟ್ ಇದೆ ಅಲ್ವಾ ಇದು. ಎಸ್ ಸರ್. ಸೊ ಮೈನಸ್ 1 ಪ್ಲಸ್ ಟಿ ಕರೆಕ್ಟ್ ಇದೆ ಅಲ್ವಾ. ಎಸ್ ಸರ್. ಓಕೆ
ಸೊ ಏನ್ ಬರ್ತಿದೆ ಹೇಳಿ, -1 ಪ್ಲಸ್ 2t ಬರ್ತಿದೆ. -1 ಪ್ಲಸ್ 2t ಬರ್ತಿದೆ. t ಗ್ರೇಟರ್ ದೆನ್ 1 ಅಂತ ತಗೊಂಡಿದೀವಿ ಇಲ್ಲಿ, ಕರೆಕ್ಟ್ ಅಲ್ವಾ? ಸೊ t ಗ್ರೇಟರ್ ದೆನ್ 1 ಅಂತಂದ್ರೆ ಈಗ -1 ಪ್ಲಸ್ ಈಗ ಈಕ್ವಲ್ ಟು 0 ಮಾಡಿದ್ರೆ ಏನಾಗುತ್ತೆ ಹೇಳಿದ್ದು, 2t ಈಕ್ವಲ್ ಟು 1 ಆಗುತ್ತೆ. ಈಗ ನಾವೇನಾದ್ರು 0 ಅಂತ ತಗೊಂಡ್ರೆ 2t ಈಕ್ವಲ್ ಟು 1 ಆಗುತ್ತೆ, t ಈಕ್ವಲ್ ಟು 1/2 ಆಗುತ್ತೆ. ಬಟ್ ಏನಾಗಿದೆ ನೋಡಿ, t ಏನಾಗಿದೆ ನೋಡಿ, ಗ್ರೇಟರ್ ದೆನ್ 1 ಆಗಿದೆ. ಸೊ ಹಾಗಾಗಿ ಇದೇನಾಗ್ಬಿಡುತ್ತೆ ಅಂದ್ರೆ ನಾಟ್ ಈಕ್ವಲ್ ಟು 0, ಕರೆಕ್ಟ್ ಅಲ್ವಾ? -1 ಪ್ಲಸ್ 2t ಈಕ್ವಲ್ ಟು, ಸೊ ಲೆಟ್ ಅಸ್ ಸಪೋಸ್ ದಟ್ 0 ಅಂತ ತಗೊಳ್ಳಿ ನೀವು. ಸೊ ಅವಾಗ ಏನಾಗುತ್ತೆ 0, ಸೊ 2t ಈಕ್ವಲ್ ಟು 1 ಆಗುತ್ತೆ, t ಈಕ್ವಲ್ ಟು 1/2 ಆಗುತ್ತೆ. ಬಟ್ ಇಲ್ಲಿದೆ ನೋಡಿ, ಸೊ t ಗ್ರೇಟರ್ ದೆನ್ 1 ತಗೋಬೇಕು ನೀವು, ಅಲ್ವಾ? ಸೊ ಹಾಗಾಗಿ ನಾಟ್ ಈಕ್ವಲ್ ಟು 0 ಅಂತ. ಸೊ ಇದಕ್ಕೂ ಯೂನಿಕ್ ಸೊಲ್ಯೂಷನ್ ಬಂತು ಇವಾಗ. ನೆಕ್ಸ್ಟ್ ಆಪ್ಷನ್ 4 ನೋಡಿ. ಆಪ್ಷನ್ 4 ಏನ್ ಮಾಡ್ತೀರಾ ಅಂದ್ರೆ, ಇವಾಗ x ಈಕ್ವಲ್ ಟು x0 t ತಗೊಂಡ್ರೆ y0 ಏನಾಗುತ್ತೆ ಹೇಳಿ, x² ಆಗುತ್ತೆ, t². ಹಾ, ಸೊ p ಈಕ್ವಲ್ ಟು ಏನಿದೆ, y ಇದೆ. ಸೊ p ಈಕ್ವಲ್ ಟು y ಇರೋದ್ರಿಂದ y0 ಏನಿದೆ ನೋಡಿ, t². ನೆಕ್ಸ್ಟ್ q ಈಕ್ವಲ್ ಟು ಏನಿದೆ, -x ಇದೆ, -x0 ಏನ್ ತಗೊಂಡಿದೀವಿ, t ತಗೊಂಡಿದೀವಿ, ಅಲ್ವಾ? ಇವಾಗ ಡೆಲ್ ಏನಾಗುತ್ತೆ ನೋಡಿ, t² - t ಡಿವೈಡೆಡ್ ಬೈ, ಇದನ್ನ ಡಿಫರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು t 1, ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ 2t ಈಕ್ವಲ್ ಟು, ಇವಾಗ ಏನಾಗುತ್ತೆ ಹೇಳಿ, ಇದು 2t³ ಪ್ಲಸ್ t. ಇಲ್ಲಿ ಕೊಟ್ಟಿದ್ದಾರೆ, ಓಕೆ, x ಗ್ರೇಟರ್ ದೆನ್ 0 ಕೊಟ್ಟಿದ್ದಾರೆ ನೋಡಿ. x ಗ್ರೇಟರ್ ದೆನ್ 0 ಅಂದ್ರೆ ಅರ್ಥ ಏನು, t ಗ್ರೇಟರ್ ದೆನ್ 0. ಸೊ t ಗ್ರೇಟರ್ ದೆನ್ 0 ಆಗ್ತಿದೆ ಅಂತಂದ್ರೆ ಇವಾಗ ನೀವೇನ್ ಮಾಡ್ತೀರಾ, ಲೆಟ್ ಅಸ್ ಸಪೋಸ್ ದಟ್ 2q ಪ್ಲಸ್ t ಈಕ್ವಲ್ ಟು 0 ಅಂತ ತಗೊಳ್ಳಿ ನೀವು. ಸೊ ಇವಾಗ t ಕಾಮನ್ ತಗೊಂಡ್ರೆ 2t² ಪ್ಲಸ್ 1 ಈಕ್ವಲ್ ಟು 0, t ಈಕ್ವಲ್ ಟು 0 ಆಗ್ಲೇಬೇಕು, ಕರೆಕ್ಟ್ ಅಲ್ವಾ? ಇಲ್ಲೇನ್ ಬರುತ್ತೆ ನೋಡಿ, 2t² ಈಕ್ವಲ್ ಟು -1, t² ಈಕ್ವಲ್ ಟು ಏನ್ ಬರ್ತಿದೆ, t² ಏನ್ ಬರ್ತಿದೆ ನೋಡಿ, -1/2. ಸೊ t ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ i ಇಂಟು 1/√2 ಬರ್ತಿದೆ. ಬಟ್ ಇಲ್ಲಿ ಏನಾಗಿದೆ ನೋಡಿ, xy ಬಿಲಾಂಗ್ಸ್ ಟು ಏನ್ ಕೊಟ್ಟಿದ್ದಾರೆ ಇವರು, ಬಿಲಾಂಗ್ಸ್ ಟು r ಅವು, ಓಕೆನಾ? ಸೊ xy ಇರುತ್ತೆ ನೋಡಿ, xy ಬಿಲಾಂಗ್ಸ್ ಟು r, ಓಕೆನಾ? ಸೊ ಹಾಗಾಗಿ ಇದು ತಗೊಳಕ್ ಬರಲ್ಲ, ಈ ವ್ಯಾಲ್ಯೂಸ್ ಕಾಂಪ್ಲೆಕ್ಸ್ ಡಿಫೈನ್ ಮಾಡಲ್ಲ. ಸೊ t ಈಕ್ವಲ್ ಟು 0 ಆಗಿರ್ಬೇಕಾಗಿತ್ತು, ಇದು 0 ಆಗ್ಬೇಕಂದ್ರೆ. ಬಟ್ t ಏನಾಗಿದೆ ನೋಡಿ, ಗ್ರೇಟರ್ ದೆನ್ 0 ಆಗಿದೆ, ಅಂದ್ರೆ ಇದು ನಾಟ್ ಈಕ್ವಲ್ ಟು 0. ಸೊ ಹಾಗೆ ಇದೇನಾಗ್ಬಿಡುತ್ತೆ ನೋಡಿ, ಆಪ್ಷನ್ 4 ಕೂಡ ಕರೆಕ್ಟ್ ಇದೆ, ಯೂನಿಕ್ ಸೊಲ್ಯೂಷನ್. ಆಪ್ಷನ್ 2 ಇದೆ ನೋಡಿ. ಸೊ ಅದಕ್ಕೆ ಏನ್ ಮಾಡ್ತೀರಾ ಈಗ ನೀವು ಹೇಳಿ ನೋಡೋಣ. ಆಪ್ಷನ್ 2 ಏನ್ ಮಾಡ್ಬೋದು, x² ಪ್ಲಸ್ y² ಈಕ್ವಲ್ ಟು 1 ಇದೆ, x ಈಕ್ವಲ್ ಟು t ತಗೊಂಡು y ಈಕ್ವಲ್ ಟು ಏನಾಗುತ್ತೆ ನೋಡಿ, 1 - t². ಓಕೆ, x ಈಕ್ವಲ್ ಟು ನಾನು ಇವಾಗ ಏನ್ ತಗೋಬಹುದು ಹೇಳಿ, t ತಗೋಬಹುದು, y ಈಕ್ವಲ್ ಟು √1 - t², ಅಲ್ವಾ? ಇವಾಗ ಏನಾಗುತ್ತೆ, ಇದು x0, ಇದು y0. ಇವಾಗ p ಏನಿದೆ, p ಅಂತಂದ್ರೆ ಏನಿದೆ, y ಇದೆ ಅಲ್ವಾ, y ಇದಾಗ್ಬಿಡುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ, p ಈಕ್ವಲ್ ಟು √1 - t². q ಏನಾಗುತ್ತೆ ಹೇಳಿ, -x ಇದೆ, -t ಆಗುತ್ತೆ. ಸೊ ಇವಾಗ ಡೆಲ್ ಮಾಡೋದು ಏನಾಗುತ್ತೆ, ಇದು 1 - t², ಇಲ್ಲಿ -t, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇದನ್ನ ಡಿಫರೆನ್ಶಿಯೇಟ್ ಮಾಡೋದು ಏನಾಗುತ್ತೆ, 1 ಆಗುತ್ತೆ. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ -2t ಡಿವೈಡೆಡ್ ಬೈ √1 - t², 1/√2, ಓಕೆನಾ? 2 ಗೆಟ್ ಕ್ಯಾನ್ಸಲ್, ಇದೇನ್ ಬರ್ತಿದೆ ನೋಡಿ, ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ, -t ಬರ್ತಿದೆ, ಕರೆಕ್ಟ್ ಅಲ್ವಾ? ಇದು ಕ್ಯಾನ್ಸಲ್, -t. ನೆಕ್ಸ್ಟ್ ಇಲ್ಲಿ -t ಪ್ಲಸ್ t ಬರ್ತಿದೆ, -t ಪ್ಲಸ್ t ಬರ್ತಿದೆ, ಈಕ್ವಲ್ ಟು 0 ಬರ್ತಿದೆ. ಕ್ಯಾನ್ಸಲ್ ಆಗಲ್ಲ ಸರ್, ಕ್ಯಾನ್ಸಲ್ ಆಗಲ್ಲ, 1 - t² ಬರುತ್ತೆ. ಇಲ್ಲ ಇಲ್ಲಿ ನೋಡಿ, √1 ಇಲ್ಲಿ ಕ್ಯಾನ್ಸಲ್ ಆಗ್ಬಿಡುತ್ತೆ, -t ಇದೆ, ಪ್ಲಸ್ t ಕರೆಕ್ಟ್ ಇದೆ, 0 ಬರ್ತಿದೆ. ಬಟ್ 0 ಬಂದ್ರೆ ಹೇಳಕ್ಕಾಗಲ್ಲ, ಇನ್ನೊಂದಿದೆ, ಅದನ್ನ ಯೂಸ್ ಮಾಡಿ. ಇವಾಗ ಏನ್ ಹೇಳಿ, dx ಬೈ ಎಂದಿದೆ ನೋಡಿ, p ಡಿವೈಡೆಡ್ ಬೈ dx ಬೈ dt ಈಕ್ವಲ್ ಟು q ಡಿವೈಡೆಡ್ ಬೈ dy ಬೈ dt. ಇಲ್ಲಿ 0 ಕೊಟ್ಟಿರೋದ್ರಿಂದ ಏನಾಗ್ಬಿಡುತ್ತೆ, ಸೊ r ಏನಾಗ್ಬಿಡುತ್ತೆ, 0 ಆಗುತ್ತೆ. ಸೊ ಡಿವೈಡೆಡ್ ಬೈ dz0 ಬೈ dt, ಸೊ du0 ಬೈ dt ಆಗುತ್ತೆ. ಇವಾಗ p ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ ನೋಡಿ,
root of 1 minus t square. p ಈಕ್ವಲ್ ಹೆಂಗ್ ಕೊಟ್ಟಿದ್ದಾರೆ, y ಕೊಟ್ಟಿದಾರಲ್ವಾ, ಸೊ ರೂಟ್ 1 ಮೈನಸ್ ಟಿ ಸ್ಕ್ವೇರ್. ಇವಾಗ q ಈಕ್ವಲ್ ಏನಾಗುತ್ತೆ, ಮೈನಸ್ t ಎಕ್ಸ್ by ಅಂದ್ರೆ ಮೈನಸ್ ಟಿ ಆಗುತ್ತಲ್ವಾ. ಇವಾಗ ಇಲ್ಲಿ ಏನಾಗುತ್ತೆ, ಸ್ಕ್ವೇರ್ ರೂಟ್ 1 ಮೈನಸ್ ಟಿ ಸ್ಕ್ವೇರ್, ಸೊ ಡಿವೈಡ್ ಬೈ ಡಿ ಎಕ್ಸ್ ನಾಟ್ ಬೈ ಡಿ ಟಿ ಏನಾಗುತ್ತೆ ನೋಡಿ. ಡಿ ಎಕ್ಸ್ ನಾಟ್ ಬೈ ಡಿ ಟಿ ಅಂತಂದ್ರೆ 1 ಎಕ್ಸ್ ನಾಟ್ ಏನ್ ತೊಗೊಂಡಿದೀವಿ, 1 ತೊಗೊಂಡಿದೀವಿ, ಈಕ್ವಲ್ ಟು ಮೈನಸ್ ಟಿ ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ ಹೇಳಿ, ಸೊ ಸ್ಕ್ವೇರ್ ರೂಟ್ 1 ಮೈನಸ್ ಟಿ ಸ್ಕ್ವೇರ್ ಅಂದ್ರೆ ಮೈನಸ್ 2t ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ 1 ಮೈನಸ್ ಟಿ ಸ್ಕ್ವೇರ್ ಅಲ್ವಾ. ಇವಾಗ ಏನಾಗುತ್ತೆ, 1 ಮೈನಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 1 ಈಕ್ವಲ್ ಟು ಇವಾಗ ಮೈನಸ್ ಟಿ ಇಂಟು ಸ್ಕ್ವೇರ್ ರೂಟ್ 1 ಮೈನಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ ಮೈನಸ್ 2t. ಟಿ ಗೆಟ್ ಕ್ಯಾನ್ಸಲ್. ಇಲ್ಲಿ ಏನು ಬರ್ತಿದೆ ನೋಡಿ, ಸ್ಕ್ವೇರ್ ರೂಟ್ 1 ಮೈನಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 1 ಈಕ್ವಲ್ ಟು ಸ್ಕ್ವೇರ್ ರೂಟ್ 1 ಮೈನಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಬರ್ತಿದೆ. ನಾಟ್ ಈಕ್ವಲ್ ಅಲ್ಲ ಇದು, ಸೊ ನಾಟ್ ಈಕ್ವಲ್. ನಾಟ್ ಈಕ್ವಲ್ ಏನೋ ತಪ್ಪಾಯ್ತಾ? 2 into root of 1 minus t square, 2 will get cancel. ಈಕ್ವಲ್ ಬರ್ತಿದೆನಾ? Yes sir. ಇಲ್ಲಿ 2 ಗೆಟ್ ಕ್ಯಾನ್ಸಲ್, ಇಲ್ಲಲ್ವಾ, ಓಕೆ 2 ಗೆಟ್ ಕ್ಯಾನ್ಸಲ್, ಎಸ್ ಈಕ್ವಲ್ ಬರ್ತಿದೆ. ಸೊ ಈಕ್ವಲ್ ಬರ್ತಿದೆ ಅಂತಂದ್ರೆ ಯೂನಿಕ್ ಸೊಲ್ಯೂಷನ್ ಬರಲ್ಲ ಅಂತ ಅಲ್ವಾ. 1 ಮೈನಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 1 ಈಕ್ವಲ್ ಟು 1 ಮೈನಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 1 ಬರ್ತಿದೆ. ನೋಡಿ ಈಕ್ವಲ್ ಬರ್ತಿದೆ ಅಂದ್ರೆ ಏನಾಗ್ಬಿಡುತ್ತೆ, ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್, ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ. ಓಕೆನಾ. ನೋಡಿ ಆ ರಿಸಲ್ಟ್ ಇದೆ ನೋಡಿ, ನಾನು ಏನು ತಗೊಂಡಿದ್ವಲ್ಲ ರಿಸಲ್ಟ್, ಇಲ್ಲಿ ಏನಾದ್ರೆ ನಿಮಗೆ ಆರ್ ಈಕ್ವಲ್ ಟು 0 ಕೊಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ನೀವು ಆರ್ ಈಕ್ವಲ್ ಟು 0 ಅದನ್ನ ಬಿಟ್ಬಿಡ್ಬೇಕು. ಅವಾಗ ಏನಾಗುತ್ತೆ ಹೇಳಿ, ಯೂನಿಕ್ ಸೊಲ್ಯೂಷನ್ಗೆ ಪಿ ಡಿವೈಡೆಡ್ ಬೈ ಡಿ ಎಕ್ಸ್ ನಾಟ್ ಬೈ ಡಿ ಟಿ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಡಿ ವೈ ನಾಟ್ ಬೈ ಡಿ ಟಿ ಆಗಬೇಕು, ನಾಟ್ ಈಕ್ವಲ್. ಓಕೆನಾ, ಯೂನಿಕ್ ಸೊಲ್ಯೂಷನ್. ನೆಕ್ಸ್ಟ್ ನೋ ಸೊಲ್ಯೂಷನ್ಗೆ ಅಂದ್ರೆ ನೋ ಸೊಲ್ಯೂಷನ್ ಬರೋದೇ ಇಲ್ಲ ನೋಡಿ. ಈಕ್ವಲ್ ಟು 0 ಅಂತ ಏನಾದ್ರು ಬಂದ್ಬಿಟ್ರೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ, ಯೂನಿಕ್ ಆಗಿರುತ್ತೆ ಅಥವಾ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಓಕೆನಾ. ನೆಕ್ಸ್ಟ್ ಇವಾಗ ಇದು ಯೂನಿಕ್ ಸೊಲ್ಯೂಷನ್. ಓಕೆನಾ, ಯೂನಿಕ್ ಸೊಲ್ಯೂಷನ್. ಇವಾಗ ಇನ್ನೊಂದು ಏನ್ ಬರುತ್ತೆ, ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್. ಯಾವಾಗ ಪಿ ಡಿವೈಡೆಡ್ ಬೈ ಡಿ ಎಕ್ಸ್ ನಾಟ್ ಬೈ ಡಿ ಟಿ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಡಿ ವೈ ನಾಟ್ ಬೈ ಡಿ ಟಿ. ಓಕೆನಾ. ಇವಾಗ ಏನಾಗುತ್ತೆ ಹೇಳಿ, ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಓಕೆನಾ. ಸೊ ಹಾಗಾಗಿ ನೋಡಿ ಆಪ್ಷನ್ 2 ಇದೆ, ತೊಳಕ್ ಬರಲ್ಲ. ನೆಕ್ಸ್ಟ್, ಸೊ ಕನ್ಸಿಡರ್ ದ ಫಸ್ಟ್ ಡಿಫರೆನ್ಷಿಯಲ್ ಇಕ್ವೇಶನ್ x into dou u by dou x plus yu dou u by dou y equal to minus xy for x greater than 0 subject to u equal to 5 and xy equal to 1. So then first option ಏನು ಕೊಟ್ಟಿದ್ದಾರೆ ನೋಡಿ, u of x comma y, so when xy less or equal to 19 and u of x comma y equal to u of y comma x for x greater than 0 y greater than 0. ಓಕೆನಾ. ಈ ತರ ಎಲ್ಲ ಕೊಟ್ಟಿದ್ದಾರೆ. ಇವಾಗ ನಾವೇನ್ ಮಾಡ್ಬೇಕಂದ್ರೆ ನೋಡಿ, ಇದು ನೋಡಿ ಏನಂತಂದ್ರೆ ತುಂಬಾ ಕಾಂಪ್ಲಿಕೇಟ್ ಪ್ರಾಬ್ಲಮ್ ಇದು. ಓಕೆನಾ, ಅಷ್ಟು ಈಸಿ ಇಲ್ಲ ಇದು, ತುಂಬಾ ತಲೆ ಓಡಿಸ್ಬೇಕು. ಸೊ ಆಮೇಲೆ ಏನಂದ್ರೆ ನೋಡಿ, ಈಗ ನಾನು ಇದನ್ನ ಓದ್ಕೊಂಡು ಬಂದು ಮಾಡ್ತಿರೋದು ಇದು. ಓಕೆನಾ, ಇದು ನನಗೂ ಗೊತ್ತಿರಲಿಲ್ಲ, ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ ಈ ಸಬ್ಜೆಕ್ಟ್ ಅಂದ್ರೆ ಈ ಪ್ರಾಬ್ಲಮ್. ಯಾಕೆಂದ್ರೆ ಅಲ್ಲಿ ಡಿಫ್ರೆಂಟ್ ಆಗಿದೆ ಇದು. ಸೊ ನಾವು ಅದೇನು ಹೇಳ್ತಾರಲ್ಲ ಅಲ್ಲಿ ಆ ತರ ಮಾಡಿದ್ರೆ ಮಾತ್ರ ಆನ್ಸರ್ ಬರ್ತಿದೆ. ಸೊ ಬೇರೆ ಏನ್ ಮಾಡಿದ್ರೆ ಬರ್ತಿಲ್ಲ ಅಲ್ಲಿ. ನೋಡಿ ಯಾವ ತರ ಅಂತಂದ್ರೆ ಇಲ್ಲಿ ಸೊ ಏನಾಗ್ಬಿಡುತ್ತೆ, ಪಿ ಈಕ್ವಲ್ ಟು ಎಕ್ಸ್ ಆಗುತ್ತೆ, ಕ್ಯೂ ಈಕ್ವಲ್ ಏನಾಗುತ್ತೆ ನೋಡಿ ಇಲ್ಲಿ ವೈ ಯು ಆಗುತ್ತೆ. ನೆಕ್ಸ್ಟ್ ಆರ್ ಈಕ್ವಲ್ ಟು ಮೈನಸ್ ಎಕ್ಸ್ ವೈ. ಓಕೆನಾ. ಈ ಪ್ರಾಬ್ಲಮ್ ಒಂಥರ ಇದು. ಓಕೆ, ಎಕ್ಸಾಕ್ಟ್ ಇಕ್ವೇಶನ್ ಬರುತ್ತೆ ಹೇಳಿ. ಸೊ ಡಿ ಎಕ್ಸ್ ಡಿವೈಡೆಡ್ ಬೈ x, ನೆಕ್ಸ್ಟ್ ಡಿ ವೈ ಡಿವೈಡೆಡ್ ಬೈ ಯು, ನೆಕ್ಸ್ಟ್ ಡಿ ಯು ಡಿವೈಡೆಡ್ ಬೈ ಮೈನಸ್ ಎಕ್ಸ್ ವೈ. ಓಕೆನಾ. ಓಕೆ, ಇವಾಗ ನೋಡಿ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ವೈ ಮಲ್ಟಿಪ್ಲೈ ಮಾಡಿ, ಇಲ್ಲಿ ಎಕ್ಸ್ ಮಲ್ಟಿಪ್ಲೈ ಮಾಡಿ. ಈಗ ಏನ್ ತಗೊಳ್ತೀರಿ ಗೊತ್ತಾ ಮಲ್ಟಿಪ್ಲೈಯರ್ಸು, ವೈ ಎಕ್ಸ್ 1 ತಗೊಳ್ಳಿ. ಏನ್ ಬರುತ್ತೆ ನೋಡಿ ಇವಾಗ, ವೈ ಡಿ ಎಕ್ಸ್ ಪ್ಲಸ್ ಎಕ್ಸ್ ಡಿ ವೈ ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ ಹೇಳಿ, ಡಿವೈಡೆಡ್ ಬೈ ಎಕ್ಸ್ ವೈ ಪ್ಲಸ್ ಎಕ್ಸ್ ವೈ ಯು. ಓಕೆ, ಇವಾಗ ಒಂದು ಕೆಲಸ ಮಾಡಿ, ಈಗ 1 ತಗೊಂಡಿದೀವಲ್ವ, ಅದಕ್ಕೆ ಏನ್ ಬರುತ್ತೆ ಹೇಳಿ, ಪ್ಲಸ್ ಡಿ ಯು ಎಕ್ಸ್ ವೈ ಈಕ್ವಲ್ ಟು ಸೊ ಡಿ ಯು ಬೈ ಮೈನಸ್ ಎಕ್ಸ್ ವೈ.
ಓಕೆನಾ. ಇನ್ನು ತಗೊಳ್ಳಿ ಡಿ ಯು ಬೈ ಮೈನಸ್ ಎಕ್ಸ್ ವೈ ತಗೊಳ್ಳಿ. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಎಕ್ಸ್ ವೈ ಯು ಇದೆ, ಓಕೆ ಯು ಮಲ್ಟಿಪ್ಲೈ ಆಗಬೇಕಾಗಿತ್ತು, ಇದು ಯು ತಗೊಳ್ಳಿ, ಇದೇನಾಗುತ್ತೆ ಹೇಳಿ ಯು ಆಗುತ್ತೆ, ಇಲ್ಲಿ ಯು ಬರುತ್ತೆ, ಸೊ ಕ್ಯಾನ್ಸಲ್ ಆಗ್ಬಿಡುತ್ತೆ. ಇನ್ನೇನು ಉಳ್ಕೊಳ್ತು, ಸೊ ವೈ ಡಿ ಎಕ್ಸ್ ಪ್ಲಸ್ ಎಕ್ಸ್ ಟಿ ವೈಗೆ ಏನು ತಗೋಬೋದು ಹೇಳಿ, ಡಿ ಆಫ್ ಎಕ್ಸ್ ವೈ ಪ್ಲಸ್ ಯು ಡಿ ಯು ಡಿವೈಡೆಡ್ ಬೈ ಎಕ್ಸ್ ವೈ ಇದೆ ಈಕ್ವಲ್ ಟು ಡಿ ಯು ಡಿವೈಡೆಡ್ ಬೈ ಮೈನಸ್ ಎಕ್ಸ್ ವೈ. ಕರೆಕ್ಟ್ ಅಲ್ವಾ ಇದು? ಸೊ ಗೆಟ್ ಕ್ಯಾನ್ಸಲ್. ಇವಾಗ ಏನಾಯ್ತು, ಡಿ ಆಫ್ ಎಕ್ಸ್ ವೈ ಅಲ್ಲ ಎಕ್ಸ್ ವೈ ಪ್ರಾಡಕ್ಟ್, ಓಕೆನಾ, ಪ್ಲಸ್ ಇನ್ನೇನಿದೆ ನೋಡಿ ಯು ಡಿ ಯು ಈಕ್ವಲ್ ಟು ಮೈನಸ್ ಡಿ ಯು. ಈಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಡಿ ಆಫ್ ಎಕ್ಸ್ ವೈ ಈಕ್ವಲ್ ಟು ಇನ್ನ ಕಡೆ ತಗೊಂಬಿಡಿ ಮೈನಸ್ ಯು ಡಿ ಯು ಮೈನಸ್ ಡಿ ಯು. ಇವಾಗ ಏನಾಗುತ್ತೆ, ಡಿ ಆಫ್ ಎಕ್ಸ್ ವೈ ಈಕ್ವಲ್ ಟು, ಓಕೆ ಇಂಟಿಗ್ರೇಟ್ ಮಾಡ್ಬಿಡಿ, ಇಂಟಿಗ್ರೇಷನ್ ಮಾಡ್ಬಿಡಿ. ಸೊ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಡೈರೆಕ್ಟ್ ಆಗಿ, ಎಕ್ಸ್ ವೈ ಈಕ್ವಲ್ ಟು ಬೈ 2 ಪ್ಲಸ್ ಮೈನಸ್ ಯು ಸ್ಕ್ವೇರ್ ಬೈ 2 ಮೈನಸ್ ಯು, ಓಕೆನಾ, ಮೈನಸ್ ಯು. ಇಲ್ಲಿ ಏನ್ ಮಾಡ್ತೀರಾ ಇವಾಗ, ಪ್ಲಸ್ ಸಿ ತಗೊಂಡ್ರಿ, ಪ್ಲಸ್ ಸಿ ತಗೋಬೋದಲ್ವಾ ಇದು, ಪ್ಲಸ್ ಸಿ. ಓಕೆ, ಇವಾಗ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಯು ಈಕ್ವಲ್ ಟು 5 ಆನ್ ಎಕ್ಸ್ ವೈ ಈಕ್ವಲ್ ಟು 1 ಅಲ್ವಾ. 1 ಪ್ಲಸ್ ಸಿ ಇಸ್ ಈಕ್ವಲ್ ಟು 5 ಇದೆ. ಓಕೆ, ಇಲ್ಲಿ ಕೊಡಿ ಯು ಈಕ್ವಲ್ ಟು 5 ಆನ್ ಎಕ್ಸ್ ವೈ ಈಕ್ವಲ್ ಟು 1. ಏನಾಗುತ್ತೆ ನೋಡಿ, ಎಕ್ಸ್ ವೈ ಬಂದಿದೆ ಇಲ್ಲಿ, ಎಕ್ಸ್ ವೈ ಈಕ್ವಲ್ ಟು ಏನಿದೆ ನೋಡಿ, 1 ಪ್ಲಸ್ ಸಿ ಇಸ್ ಈಕ್ವಲ್ ಟು ಮೈನಸ್ 5 25 ಡಿವೈಡೆಡ್ ಬೈ 2 ಮೈನಸ್ 5. ಓಕೆ, ಸೊ ಇವಾಗ 1 ಪ್ಲಸ್ ಸಿ ಈಕ್ವಲ್ ಟು ಮೈನಸ್ 25 ಮೈನಸ್ 10 ಡಿವೈಡೆಡ್ ಬೈ 2 ಅಲ್ವಾ. ಇವಾಗ ಏನಾಗುತ್ತೆ ಹೇಳಿ, ಮೈನಸ್ 16 ಬೈ 2 ಆಗುತ್ತೆ ಟೋಟಲ್. ಸಿ ಇಸ್ ಈಕ್ವಲ್ ಟು 1 ಪ್ಲಸ್ ಸಿ ಈಕ್ವಲ್ ಟು ಮೈನಸ್ 35 ಬೈ 2, ಸಿ ಈಕ್ವಲ್ ಏನಾಗುತ್ತೆ ಮೈನಸ್ 35 ಬೈ 2 ಮೈನಸ್ 1 ಈಕ್ವಲ್ ಟು, ಇವಾಗ ಏನಾಗುತ್ತೆ ಹೇಳಿ ಮೈನಸ್ 36 ಬೈ, ಓಕೆ 37 ಅಲ್ವಾ, ಓಕೆ 37 ಬೈ 2 ಇದೆ, ಓಕೆನಾ. ಸಿ ಈಕ್ವಲ್ ಟು 37 ಬೈ 2 ಮೈನಸ್ 37 ಬಂದಿದೆ. ಓಕೆ, ಈಗ ಏನಾಗ್ಬಿಡುತ್ತೆ ಹಂಗಾರೆ ಸೊಲ್ಯೂಷನ್ ಇವಾಗ ಹೇಳಿ, ಇಲ್ಲಿ ಎಕ್ಸ್ ವೈ ಇದು ಈ ಕಡೆ ತಗೊಂಬಿಡಿ, ವೈ ಸ್ಕ್ವೇರ್ ಬೈ 2 ಪ್ಲಸ್ ಯು ಈಕ್ವಲ್ ಟು, ಅದು ಆ ಕಡೆಯವ್ರು ಏನಾಗುತ್ತೆ ಹೇಳಿ ಮೈನಸ್ ಎಕ್ಸ್ ವೈ ಆಗುತ್ತೆ ಅಲ್ವಾ, ಮೈನಸ್ ಎಕ್ಸ್ ವೈ ಮೈನಸ್ ಸಿ ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ ಪ್ಲಸ್ 37 ಬೈ 2 ಆಯ್ತು. ಕರೆಕ್ಟ್ ಇದೆಯಲ್ವಾ ಇದು? ಓಕೆ, ಇವಾಗ ಇಲ್ಲಿ ನೋಡಿ ಒಂದು ಕೆಲಸ ಮಾಡಿ, ನೀವು ಏನ್ ಮಾಡ್ತೀರಿ ಅಂದ್ರೆ ಯು ಸ್ಕ್ವೇರ್ ಪ್ಲಸ್ 2u ಆಗತ್ತಲ್ವಾ, ಇದು ಯು ಸ್ಕ್ವೇರ್ ಪ್ಲಸ್ 2u ಈಕ್ವಲ್ ಟು, ಈ ಕಡೆ ಏನಾಗುತ್ತೆ ಮೈನಸ್ 2xy ಪ್ಲಸ್ 37 ಆಗ್ಬಿಡುತ್ತೆ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ ಇಲ್ಲಿ, ಸೊ ಎರಡು ಕಡೆ 1 ಆಡ್ ಮಾಡ್ಬಿಡಿ, 1 ಸ್ಕ್ವೇರ್ ಆಡ್ ಮಾಡಿ, ಅವಾಗ ಏನಾಗುತ್ತೆ ಯು ಸ್ಕ್ವೇರ್ ಪ್ಲಸ್ 2u ಪ್ಲಸ್ 2u ಬಂದಿದೆನಾ, ಓಕೆ 2u, ಓಕೆ ಪ್ಲಸ್ 1 ಸ್ಕ್ವೇರ್ ಈಕ್ವಲ್ ಟು ಮೈನಸ್ 2xy ಪ್ಲಸ್ 37 ಪ್ಲಸ್ 1. ಇವಾಗ ಇಲ್ಲಿ ಏನ್ ಬರ್ಕೋಬಹುದು ಇದನ್ನ ನಾವು, ಯು ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ 38. ಇವಾಗ ಇಲ್ಲಿ ಏನಾಗುತ್ತೆ ಯು ಪ್ಲಸ್ 1 ಈಕ್ವಲ್ ಟು ಸ್ಕ್ವೇರ್ ರೂಟ್ ಪಾಸಿಟಿವ್ ತಗೊಳ್ಳಿ ಮೈನಸ್ 2xy ಪ್ಲಸ್ 38 ಇದೆ, ಓಕೆನಾ. ಇಲ್ಲಿ ಸೊಲ್ಯೂಷನ್ ಬಂತು. ಇವಾಗ ಏನಾಗ್ಬಿಡುತ್ತೆ ಯು ಈಕ್ವಲ್ ಟು ಏನಾಗುತ್ತೆ ಸ್ಕ್ವೇರ್ ರೂಟ್ ಮೈನಸ್ 2xy ಪ್ಲಸ್ 38 ಮೈನಸ್ 1. ಓಕೆ, ಈಗ ಫಸ್ಟ್ ಆಪ್ಷನ್ ಇಲ್ಲಿ ಏನಿದೆ ನೋಡಿ, ಫಸ್ಟ್ ಆಪ್ಷನ್ ಯು ಆಫ್ ಎಕ್ಸ್ ಎಕ್ಸಿಸ್ಟ್ ಆಗುತ್ತೆ ವೆನ್ xy ಲೆಸ್ ಆರ್ ಈಕ್ವಲ್ ಟು 19. ಇಲ್ಲಿ ನೋಡಿ xy ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 19 ಅಂತ ಇದೆ ಅಲ್ವಾ. ಇಲ್ಲಿ ಏನಾಗುತ್ತೆ ನೋಡಿ xy ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 19 ಅಲ್ವಾ. ಓಕೆ, ಇಲ್ಲಿ ಇವಾಗ ನೋಡಿ ಇದು ಸ್ಕ್ವೇರ್ ರೂಟ್ ಇರೋದ್ರಿಂದ ನಮಗೆ ಇಮ್ಯಾಜಿನರಿ ಬರಂಗಿಲ್ಲ ಅಲ್ವಾ. ಸೊ ಇಮ್ಯಾಜಿನರಿ ಬರಂಗಿಲ್ಲ ನಮಗೆ, ಅಂದ್ರೆ ಪಾಸಿಟಿವ್ ಬರಬೇಕು. ಪಾಸಿಟಿವ್ ಮೀನ್ಸ್ ವಾಟ್, xy ಪ್ಲಸ್ 38 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬರ್ಬೇಕಲ್ಲಿ ಸ್ಕ್ವೇರ್ ರೂಟ್ ಇರೋದ್ರಿಂದ, ಓಕೆನಾ. ಸೊಲ್ಯೂಷನ್ ಯಾವಾಗಲೂ ರಿಯಲ್ ಇದು. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಆ ಕಡೆ ತಗೊಂಬಿಡಿ, ಸೊ 38 ಈಸ್ ಗ್ರೇಟರ್ ದೆನ್ ಈಕ್ವಲ್ ಟು 2xy, ಕರೆಕ್ಟ್ ಅಲ್ವಾ, 2xy.
ಇವಾಗ ಏನಾಗುತ್ತೆ, ಸೊ 19 ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಕ್ಸ್ ವೈ ಆಗುತ್ತೆ. ಇವಾಗ ಇನ್ಇಕ್ವಾಲಿಟಿ ಚೇಂಜ್ ಮಾಡ್ಬಿಟ್ರೆ ಏನಾಗುತ್ತೆ ನೋಡಿ, ಎಕ್ಸ್ ವೈ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 19. ಅಂದ್ರೆ ಈ ಸೊಲ್ಯೂಷನ್ ನಮಗೆ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂತಂದ್ರೆ ಎಕ್ಸ್ ವೈ ಲೆಸ್ ದನ್ ಆರ್ ಈಕ್ವಲ್ ಟು 19 ಇದ್ದಾಗ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಆಪ್ಷನ್ 1 ಇದೆ ನೋಡಿ, ಕರೆಕ್ಟ್ ಇದೆ. ನೆಕ್ಸ್ಟ್ ಆಪ್ಷನ್ 2 ಇದೆ ನೋಡಿ, ಎಕ್ಸ್ ವೈ ಗ್ರೇಟರ್ ದನ್ ಆರ್ ಈಕ್ವಲ್ ಟು 19 ಇದೆ, ತೊಗೊಳಕ್ ಬರಲ್ಲ. ನೆಕ್ಸ್ಟ್ ಆಪ್ಷನ್ 3 ನೋಡಿ, ಯು ಆಫ್ 1, -1 ಈಕ್ವಲ್ ಟು 3, ಯು ಆಫ್ 13, -1 7 ಇದೆ. ಇವಾಗ ಯು ಆಫ್ 1, 11 ಏನಾಗುತ್ತೆ ನೋಡಿ, ಇಲ್ಲಿ ಇದು ಎಕ್ಸ್ ವೈ ಅಂತ. ಸೊ ಯು ಆಫ್ 1, 11 ಏನಾಗುತ್ತೆ, ಈಕ್ವಲ್ ಟು ಸ್ಕ್ವೇರ್ ರೂಟ್ ಇದು ಎಕ್ಸ್ ಇದು ವೈ -22 ಆಗ್ಬಿಡುತ್ತೆ ಡೈರೆಕ್ಟ್ ಆಗಿ, ಪ್ಲಸ್ 38 -1 ಈಕ್ವಲ್ ಟು, ಸೊ 38 - 22 ಏನಾಗ್ಬಿಡುತ್ತೆ, 16 -1 16 16 ಅಂದ್ರೆ 4 - 1 ಏನ್ ಬರ್ತಿದೆ, 3 ಬರ್ತಿದೆ. ಸೊ ಯು ಆಫ್ 111 3 ಕರೆಕ್ಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 13 - 1 ಇದೆ ನೋಡಿ. ಸೊ ಯು ಆಫ್ 13 - 1 ಏನಾಗುತ್ತೆ ನೋಡಿ, ಸ್ಕ್ವೇರ್ ರೂಟ್ ಮೈನಸ್ ಇದೆ ಆಲ್ರೆಡಿ, 13 26 ಆಗ್ಬಿಡುತ್ತೆ. 26 ಅಲ್ವಾ? 26 ಪ್ಲಸ್ 38 -1. ಸೊ 38 ಪ್ಲಸ್ 26 ಏನಾದ್ರು ನೋಡಿ, ಓಕೆ 64 ಬರ್ತಿದೆ. 64 - 1 64 ಅಂದ್ರೆ ಏನಾಗ್ಬಿಡುತ್ತೆ, ಸ್ಕ್ವೇರ್ ರೂಟ್ 8 ಆಗುತ್ತೆ. 8 - 1 7 ಬರ್ತಿದೆ. ಅಲ್ಲಿ ಏನ್ ಕೊಟ್ಟಿದ್ದಾರೆ, ಆಪ್ಷನ್ 7 ಕೊಟ್ಟಿದ್ದಾರೆ ನೋಡಿ. ಓಕೆನಾ? ಇದು ಕೂಡ ಕರೆಕ್ಟ್ ಇದೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, 1 - 1 ಅಂತ ಕೊಟ್ಟಿದ್ದಾರೆ, ಅದು ಚೆಕ್ ಮಾಡಿ. 1 - 1 ಅಲ್ಲಿ ಇಲ್ಲಿದೆ ನೋಡಿ, ಇದಕ್ಕೆ ಕೊಡಿ ಅಷ್ಟೇ. ಯು ಆಫ್ 1 - 1 ಏನಾಗುತ್ತೆ, ಸ್ಕ್ವೇರ್ ರೂಟ್ 2 ಆಗುತ್ತೆ. 2 ಪ್ಲಸ್ 38 -1 ಸೊ ರೂಟ್ 40 ಬರ್ತಿದೆ. ಸೊ ಇದು ಬರಲ್ಲ ಅಲ್ವಾ, 5 ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ. ಸೊ ಆಪ್ಷನ್ 4 ಡಿಸ್ಕಾರ್ಡ್. ಸೊ ಆಪ್ಷನ್ 1 ಮತ್ತೆ ಆಪ್ಷನ್ 3 ಕರೆಕ್ಟ್ ಇದೆ. ಓಕೆನಾ? ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್ ಇದು, ನೀವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಷ್ಟೇ. ಓಕೆ, ನೆಕ್ಸ್ಟ್ ಇದು ನೋಡಿ, ಇದು ನಿನ್ನೆ ನಾನು ಹೇಳಿದೆ ನಿಮಗೆ, ಸಾಲ್ವ್ ಮಾಡಿದ್ದೀರಾ? ಸೊ ಯು ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು t²/4 ತಗೊಳ್ಳಿ. ನೆಕ್ಸ್ಟ್ ಯು ಈಕ್ವಲ್ ಟು ತಗೊಳ್ಳಿ ಅಂತ ಹೇಳಿದೆ, ಸಾಲ್ವ್ ಮಾಡಿದ್ದೀರಾ? ನೋಡಿ, ಎಕ್ಸ್ ನಾಟ್ ಈಕ್ವಲ್ ಟು t²/4, ಟಿ ನಾಟ್ ಈಕ್ವಲ್ ಟು ಟಿ, ಯು ನಾಟ್ ಈಕ್ವಲ್ ಟು t/2. ಓಕೆನಾ? ಏನಾಗುತ್ತೆ ಹೇಳಿ ಇದು, ಇಲ್ಲಿ ಪಿ ಏನ್ ಕೊಟ್ಟಿದ್ದಾರೆ, ಪಿ ಈಕ್ವಲ್ ಟು 1, ಕ್ಯೂ ಈಕ್ವಲ್ ಟು ಯು ಕೊಟ್ಟಿದ್ದಾರೆ, ಆರ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ. ಓಕೆನಾ? ಇವಾಗ ಏನ್ ಮಾಡ್ತೀರಾ, ಸೊ ಪಿ ಈಕ್ವಲ್ ಟು 1 ಕಾನ್ಸ್ಟೆಂಟ್ ಇರೋದ್ರಿಂದ ಅದೇ ಬರುತ್ತೆ. ಸೊ ಪಿ ಡಿವೈಡೆಡ್ ಬೈ ಡಿ ಎಕ್ಸ್ ನಾಟ್ ಬೈ ಡಿ ಟಿ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ನೋಡಿ, 1/4 × 2t. ನೆಕ್ಸ್ಟ್ ಇಲ್ಲಿ ಕ್ಯೂ ಈಕ್ವಲ್ ಟು ಯು ಇದೆ. ಯು ಅಂದ್ರೆ ಏನು ತಗೊಂಡಿದೀವಿ, ಇಲ್ಲಿ t/2 ತಗೊಂಡಿದೀವಿ. ಸೊ t/2 ಡಿವೈಡೆಡ್ ಬೈ ಡಿ ವೈ ನಾಟ್ ಬೈ ಡಿ ಟಿ, ಅಂದ್ರೆ ಇಲ್ಲಿ ಟಿ ನಾಟ್, ಇವಾಗ ವೈ ನಾಟ್ ಅಂದ್ರೆ, ಸೊ ಟಿ ನಾಟ್ ಅನ್ನ ವಿತ್ ರೆಸ್ಪೆಕ್ಟ್ ನಾವು ಟಿ ಮಾಡಿದ್ರೆ ಏನಾಗುತ್ತೆ ಹೇಳಿ, 1 ಆಗುತ್ತೆ. ಈಕ್ವಲ್ ಟು ಇಲ್ಲಿ ಏನಿದೆ ಹೇಳಿ, ಸೊ ಆರ್ ಈಕ್ವಲ್ ಟು ಕಾನ್ಸ್ಟೆಂಟ್ 1 ಇದೆ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಡಿ ಯು ನಾಟ್ ಬೈ ಡಿ ಟಿ ಮಾಡಿದ್ರೆ 1/2 ಆಗ್ತಿದೆ. ಓಕೆನಾ? ಇವಾಗ ಇಲ್ಲಿ ಸೊ 2 1 2 2 t/2 ಇದೆ. ಸೊ ಮೇಲೆ ತಗೊಂಡ್ಬಿಟ್ರೆ 2/t ಈಕ್ವಲ್ ಟು ಇಲ್ಲಿ ಏನಿದೆ ನೋಡಿ, t/2 ಬರ್ತಿದೆ, ಈಕ್ವಲ್ ಟು 2/1. ಇಲ್ಲಿ ನೋಡಿ, ನಾಟ್ ಈಕ್ವಲ್ ಇದು ಕರೆಕ್ಟ್ ಅಲ್ವಾ? ಈಕ್ವಲ್ ಟು 2 ಕರೆಕ್ಟ್ ಇದೆ ಅಲ್ವಾ? ಸೊ ನಾಟ್ ಈಕ್ವಲ್ ಅಂದ್ರೆ ಏನು ಹೇಳಿ, ನಾಟ್ ಈಕ್ವಲ್ ಅಂದ್ರೆ ಏನು, ಯೂನಿಕ್ ಸೊಲ್ಯೂಷನ್. ಎಷ್ಟು ಯೂನಿಕ್ ಸೊಲ್ಯೂಷನ್. ಓಕೆನಾ? ಸೊ ಇಲ್ಲಿ ಏನಾಗ್ಬಿಡುತ್ತೆ, ಓನ್ಲಿ 1 ಸೊಲ್ಯೂಷನ್. ನೆಕ್ಸ್ಟ್ 2 ಸೊಲ್ಯೂಷನ್ ತೊಗೊಳಕ್ ಬರಲ್ಲ, ಇನ್ಫಿನಿಟ್ ನಂಬರ್ ತೊಗೊಳಕ್ ಬರಲ್ಲ. ಸೊಲ್ಯೂಷನ್ ನನ್ ಆಫ್ ವಿಚ್ ಈಸ್ ಡಿಫರೆನ್ಷಿಯಬಲ್ ಆನ್ ದ ಕ್ಯಾರೆಕ್ಟರಿಸ್ಟಿಕ್ ಬೇಸ್ ಕರ್ವ್. ಸೊಲ್ಯೂಷನ್ ನನ್ ಆಫ್ ವಿಚ್ ಈಸ್ ಡಿಫರೆನ್ಷಿಯಬಲ್. ನೋಡಿ, ಸೊಲ್ಯೂಷನ್ಸ್ ಅಂತ ಬಂದ್ಮೇಲೆ ಡಿಫರೆನ್ಷಿಯಬಲ್ ಆಗ್ಲೇಬೇಕು, ಯಾಕೆಂದ್ರೆ ಸೊಲ್ಯೂಷನ್ ಅಲ್ವಾ, ಸೊ ಹಾಗಾಗಿ ತೊಗೊಳಕ್ ಬರಲ್ಲ. ಓಕೆ, ನೆಕ್ಸ್ಟ್ ಇದು ಹೇಳಿ ನೋಡೋಣ. ದ ಜನರಲ್ ಸೊಲ್ಯೂಷನ್ z ಈಕ್ವಲ್ ಟು z ಆಫ್ x, y of x plus y, z zx plus x minus y, z zy equal to x² plus y². ಏನ್ ಮಾಡ್ಬೋದು ಇದು, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, p ಈಕ್ವಲ್ ಟು x plus y plus z, q ಈಕ್ವಲ್ ಟು x minus y into z, r ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, x² plus y². ಓಕೆನಾ? ಸಾಲ್ವ್ ಮಾಡ್ಕೊಂತ ಹೋಗಿ ಅಷ್ಟೇ. ಸ್ವಲ್ಪ ನೀವು ಆಪ್ಷನ್ಸ್ ನೋಡ್ಬೇಕು, ಇಲ್ಲಿ x² plus y² plus z² ಕೊಟ್ಟಿದ್ದಾರೆ,
ಎಕ್ಸ್ ಪ್ಲಸ್ ವೈ ಹಿಂಗೆಲ್ಲ ಕೊಟ್ಟಿದ್ದಾರೆ. ಓಕೆನಾ, ಇವಾಗ ಇಲ್ಲಿ ಬರ್ಕೊಳ್ಳಿ. ಫಸ್ಟ್ ಏನಾಗುತ್ತೆ, ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಝೆಡ್ dy divided by x minus y z equal to dz divided by x square plus y square. ಕರೆಕ್ಟ್ ಇದೆಯಲ್ವಾ ಇದು? ಏನ್ ಮಾಡ್ತೀರಿ ಇವಾಗ ನೆಕ್ಸ್ಟ್? ಹೇಳಿ ಏನ್ ಮಾಡ್ಬೋದು ಇವಾಗ? ಎಕ್ಸ್ ಮಲ್ಟಿಪ್ಲೈ ಮಾಡಿ, ಇಲ್ಲಿ ಎಕ್ಸ್ ಸ್ಕ್ವಯರ್ ಆಗುತ್ತೆ, ಇಲ್ಲಿ ಝೆಡ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅಷ್ಟೇ. ಅಂದ್ರೆ ಇವಾಗ ಏನ್ ಮಾಡ್ತೀರಂದ್ರೆ ಎಕ್ಸ್, ಇವಾಗ ನಾನು ಇಲ್ಲಿ ಎಕ್ಸ್ ಮಲ್ಟಿಪ್ಲೈ ಮಾಡೋದು ಏನಾಗಿರುತ್ತೆ, ಎಕ್ಸ್ ಸ್ಕ್ವಯರ್ ಝೆಡ್ ಬಂದಿರುತ್ತೆ, ಇಲ್ಲಿ ಕ್ಯಾನ್ಸಲ್ ಆಗ್ಬೇಕು ಇವಾಗ. ಅದಕ್ಕೆ ಏನ್ ಮಾಡ್ತೀರಿ, ಇಲ್ಲಿ ಮೈನಸ್ ವೈ. ನೆಕ್ಸ್ಟ್ ಇಲ್ಲಿ ಏನ್ ಬಂದಿರುತ್ತೆ ನೋಡಿ, ಇಲ್ಲಿ ನಾವು ವೈ ಮಲ್ಟಿಪ್ಲೈ ಮಾಡ್ಕೊಂಡಾಗ ಮೈನಸ್ ವೈ ಸ್ಕ್ವೇರ್ ಝೆಡ್ ಬಂದಿರುತ್ತೆ, ಇಲ್ಲಿ ಪ್ಲಸ್ ಝೆಡ್ ವೈ ಸ್ಕ್ವೇರ್ ಬೇಕು, ಅದಕ್ಕೆ ಸೆಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಇದು ಎಕ್ಸ್ ಡಿ ಎಕ್ಸ್ ಮೈನಸ್ ವೈ ಡಿ ವೈ ಪ್ಲಸ್ ಝೆಡ್ ಡಿ ಝೆಡ್. ಸೊ ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ ಹೇಳಿ, ಎಕ್ಸ್ ಸ್ಕ್ವೇರ್ ಝೆಡ್ ಪ್ಲಸ್ ಎಕ್ಸ್ ವೈ ಝೆಡ್ ಮೈನಸ್ ಎಕ್ಸ್ ವೈ ಝೆಡ್ ಪ್ಲಸ್ ವೈ ಸ್ಕ್ವೇರ್ ಝೆಡ್, ಇಲ್ಲಿ ವೈ ಸ್ಕ್ವೇರ್ ಝೆಡ್ ಇದೆಯಲ್ಲ, ಓಕೆ ಮೈನಸ್ ಮಾಡ್ಕೊಡ್ರಿ. ಇದು ವೈ ಸ್ಕ್ವೇರ್ ಝೆಡ್ ಇದೆ, ಮೈನಸ್ ಮಾಡ್ಕೊಂಬಿಡಿ. ಮೈನಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಝೆಡ್ ಮೈನಸ್ ವೈ ಸ್ಕ್ವೇರ್ ಝೆಡ್. ಎಕ್ಸ್ ವೈ ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಏನ್ ಬಂತು ನಮಗೆ, ಇಂಟಿಗ್ರೇಟ್ ಮಾಡ್ಬಿಡಿ. ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ವೈ ಸ್ಕ್ವೇರ್ ಬೈ 2 ಮೈನಸ್ ಝೆಡ್ ಸ್ಕ್ವೇರ್ ಬೈ 2 ಇಕ್ವಲ್ ಟು C1. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್ ಕೂಡ ಏನಾಗ್ಬಿಡುತ್ತೆ ಹೇಳಿ, C1. ಓಕೆನಾ, ಇದೊಂದು ಸೊಲ್ಯೂಷನ್. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂತ ಬರಲ್ಲ ಅದು. ಓಕೆನಾ, ಸೊ ಕರೆಕ್ಟ್ ಇದೆ ತಾನೇ ಇದು? ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಮೈನಸ್ ಝೆಡ್ ಸ್ಕ್ವೇರ್ ಅಂತ ಬರ್ತಿದೆ. ಎಲ್ಲ ಪ್ಲಸ್ ತಗೊಂಡಾಗ ಏನ್ ಬರುತ್ತೆ, ಈಗ ಎಲ್ಲ ಪ್ಲಸ್ ತಗೋಬೇಕಾಗಿತ್ತು ನಾನು. ಓಕೆ, ನೀವು ಮೈನಸ್ ಝೆಡ್ ತಗೋಬೇಕು. ಎಲ್ಲಾ ಪ್ಲಸ್ ತಗೊಂಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಇದೆ ನೋಡಿ, ತಗೊಳಕ್ ಬರಲ್ಲ, ಬಿಟ್ಬಿಡಿ ಅದು. ಸೆಕೆಂಡ್ ಆಪ್ಷನ್ ಚಾನ್ಸ್ ಇದೆ. ಓಕೆನಾ, ಇದು ಮಿಕ್ಕಿದ್ ನಾವು ಚೆಕ್ ಮಾಡ್ಬೇಕು ಇವಾಗ. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್. ಓಕೆ, ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್. ಈಗ ಎಕ್ಸ್ ಸ್ಕ್ವೇರ್ ತಗೊಂಡ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಕ್ಯೂಬ್ ಝೆಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ವೈ ಸ್ಕ್ವೇರ್ ತಗೊಂಡ್ರೆ ವೈ ಕ್ಯೂಬ್ ಝೆಡ್ ಆಗುತ್ತೆ. ಇಲ್ಲಿ ಝೆಡ್ ಈಗ ನಮ್ಮ ಮೈನಸ್ ಝೆಡ್ ತಗೊಂಡ್ರೆ ಮೋಸ್ಟ್ಲಿ ವರ್ಕ್ ಆಗುತ್ತಲ್ವಾ ಇದು? ನೋಡಿ ಒಂದ್ಸಲ ಚೆಕ್ ಮಾಡ್ಬಿಡಿ. ಸೇಮ್ ಇಲ್ಲೇ ಏನ್ ಮಾಡಿ, ಇದಕ್ಕೆ ಎಕ್ಸ್ ಸ್ಕ್ವೇರ್, ಇನ್ನೊಂದು ಮೈನಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್ ಮಾಡಿ ನೋಡೋಣ. ಕ್ಯೂಬ್ ಝೆಡ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಝೆಡ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಝೆಡ್. ಸರ್ ಮೈನಸ್ ಆಫ್ ಎಕ್ಸ್ ಡಿ ವೈ ಪ್ಲಸ್ ವೈ ಡಿ ಝೆಡ್ ಪ್ಲಸ್ ಝೆಡ್ ಡಿ ಝೆಡ್ ಆಪರೇಟ್ ಆಗುತ್ತೆ. ಯಾವ್ದು ಮ್ಯಾಮ್? ಮೈನಸ್ ಇಂಟು ದ ಬ್ರಾಕೆಟ್ ಎಕ್ಸ್ ಡಿ ವೈ ಪ್ಲಸ್ ವೈ ಡಿ ಝೆಡ್ ವೈ ಡಿ ಎಕ್ಸ್. ಸ್ವಲ್ಪ ಹೇಳಿ ಸರ್, ಹೇಳಿ ಯಾವ್ದು? ಮೈನಸ್ ಇಂಟು ದ ಬ್ರಾಕೆಟ್ ಎಕ್ಸ್ ಡಿ ವೈ ಪ್ಲಸ್ ವೈ ಡಿ ಎಕ್ಸ್. ಎಕ್ಸ್ ಡಿ ವೈ ಪ್ಲಸ್ ವೈ ಡಿ ಎಕ್ಸ್. ಓಕೆ, ಅದನ್ನು ತಗೊಳ್ಳಿ. ಪ್ಲಸ್ ಝೆಡ್ ಡಿ ಝೆಡ್. ಆಗತ್ತಲ್ಲ? ಎಸ್ ಸರ್. ಓಕೆ, ಮಾಡಿ ನೋಡೋಣ ಏನ್ ಬರುತ್ತೆ. ಅಂದ್ರೆ ಈಗ ಎಲ್ಲ ಆಡ್ ಮಾಡ್ತೀರಾ ಅಂತ ಹೇಳ್ತೀರಾ, ಡಿ ಎಕ್ಸ್ ಪ್ಲಸ್ ಡಿ ವೈ ಪ್ಲಸ್ ಡಿ ಝೆಡ್ ಅಲ್ವಾ? ನೋ ಸರ್, ಮೈನಸ್ ಇಂಟು ದ ಎಕ್ಸ್ ಡಿ ವೈ ಪ್ಲಸ್ ವೈ ಡಿ ಎಕ್ಸ್. ಓಕೆ 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 ಎಕ್ಸ್ ಡಿ ವೈ ಪ್ಲಸ್ ವೈ ಡಿ ಎಕ್ಸ್. ವೈ ಡಿ ಎಕ್ಸ್ ಕರೆಕ್ಟ್, ಇದು ವರ್ಕ್ ಆಗುತ್ತೆ. ಪ್ಲಸ್ ಡಿ ಝೆಡ್ ಅಲ್ವಾ? ಹಾ ಸರ್. ಡಿವೈಡೆಡ್ ಬೈ ಸರ್ ಮೈನಸ್ ಇದು ಮೈನಸ್ ಎಕ್ಸ್ ಡಿ ವೈ ಮೈನಸ್ ವೈ ಡಿ ಝೆಡ್, ಸಾರಿ ಡಿ ಎಕ್ಸ್. ಮೈನಸ್ ಎಕ್ಸ್ ಮೈನಸ್ ವೈ ಡಿ ಝೆಡ್. ಓಕೆ ಮ್ಯಾಮ್. ಓಕೆ 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 ಝೆಡ್ ಡಿ ಝೆಡ್. ಝೆಡ್ ಡಿ ಝೆಡ್? ಎಸ್ ಸರ್. ಇವಾಗಿನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ? ಓಕೆ, ಮಾಡಿ ನೋಡೋಣ. ಕರೆಕ್ಟ್ ಬರ್ಬೋದು, ಬರುತ್ತೆ. ಇವಾಗ ಇಲ್ಲಿ ಏನಾಗುತ್ತೆ ಹೇಳಿ, ಮೈನಸ್ ಎಕ್ಸ್ ಸ್ಕ್ವೇರ್ ಝೆಡ್ ಎಕ್ಸ್ ವೈ ಬರುತ್ತೆ, ಎಕ್ಸ್ ವೈ ಝೆಡ್. ಇಲ್ಲ, ಎಕ್ಸ್ ಮಲ್ಟಿಪ್ಲೈ ಮಾಡಿದ್ದಾರೆ ಇವರು, ಡಿ ವೈ ಮಾಡ್ತಿದೀವಿ ಸರ್. ಅಲ್ಲ, ಒಂದ್ ಕೆಲಸ ಮಾಡಿ, ನೀವು ಇದನ್ನೆಲ್ಲ ಹೇಳಕ್ ಹೋಗ್ಬೇಡಿ, ಮಲ್ಟಿಪ್ಲೈರ್ಸ್ ಹೇಳಿ ಸಿಂಪಲ್ ಆಗಿ. ಏನ್ ತಗೊಂಡ್ರಿ ಮ್ಯಾಮ್ ನೀವು? ಮೈನಸ್ ವೈ ಡಿ ಎಕ್ಸ್
minus ಅಲ್ಲ x ಮಲ್ಟಿ dy ಮಲ್ಟಿ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಮಲ್ಟಿಪ್ಲೈಯರ್ಸ್ minus y minus x ಮೈನಸ್ ವೈ ಮೈನಸ್ ಎಕ್ಸ್ ಝೆಡ್. plus z. ಓಕೆ ಇವಾಗ ಮಾಡಿ. ಓಕೆನಾ, ಇವಾಗ ಏನಾಗುತ್ತೆ ಹೇಳಿ, ಮೈನಸ್ ವೈ ಡಿ ಎಕ್ಸ್ ಹೇಳಿ ಮ್ಯಾಮ್, ಮೈನಸ್ ಎಕ್ಸ್ ಡಿ ವೈ ಪ್ಲಸ್ ಝೆಡ್ ಡಿ ಝೆಡ್. ಓಕೆನಾ, Yes, ಸೊ sir. ಡಿವೈಡೆಡ್ ಬೈ ಇವಾಗ ಏನಾಗುತ್ತೆ ಇಲ್ಲಿ ನೋಡಿ, Plus xyz ಮೈನಸ್ ವೈ ಮಲ್ಟಿಪ್ಲೈ ಮಾಡ್ತಿದ್ವಿ, ಮೈನಸ್ ಎಕ್ಸ್ ವೈ z ಮೈನಸ್ ವೈ ಸ್ಕ್ವಯರ್ ಝೆಡ್. ನೆಕ್ಸ್ಟ್ first ಎಕ್ಸ್ term ಮಲ್ಟಿಪ್ಲೈ ಅಲ್ಲಿ ಮಾಡಿ, z ಇದೆ ಸರ್. ಸರ್ ಬರ್ತಿದೆ ಸರ್ ಬರ್ತಿದೆ. minus xyz first term ಅಲ್ಲಿ ಸರ್. ಫಸ್ಟ್ ಟರ್ಮ್ ಅಲ್ಲಿ ಇಲ್ಲಿ ಎಕ್ಸ್ ವೈ ಝೆಡ್ ರಾ? ಹಾ ಓಕೆ ಸರ್ ಓಕೆ ಎಕ್ಸ್ ವೈ ಝೆಡ್. ಓಕೆ ಮ್ಯಾಮ್, ಓಕೆ. ನೆಕ್ಸ್ಟ್ ಮೈನಸ್ ಎಕ್ಸ್ ಸ್ಕ್ವೇರ್ ಝೆಡ್ ಮೈನಸ್ ಎಕ್ಸ್ ಸ್ಕ್ವೇರ್ ಝೆಡ್. ಹೇಳಿ ನೀವು ಹೇಳಿ, ನನಗೆ ಇಲ್ಲಿ ಕನ್ಫ್ಯೂಸ್ ಆಗ್ತಿದೆ. xyz xyz ಪ್ಲಸ್ ಎಕ್ಸ್ ವೈ ಝೆಡ್. ಓಕೆ ಮ್ಯಾಮ್. ಪ್ಲಸ್ ಎಕ್ಸ್ ನೆಕ್ಸ್ಟ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಝೆಡ್ ಪ್ಲಸ್ ವೈ ಸ್ಕ್ವೇರ್ ಝೆಡ್. ಕರೆಕ್ಟ್ ಇದೆನಾ? ಓಕೆ ಮ್ಯಾಮ್, ಓಕೆ. ಕ್ಯಾನ್ಸಲ್ ಆಗ್ಬಿಡ್ತಿದೆ. ಓಕೆ ಓಕೆ ಬರ್ತಿದೆ. ಇದನ್ನ ಇವಾಗ ಇದು ಮಾಡ್ಬಿಡಿ, ಇಂಟಿಗ್ರೇಟ್ ಮಾಡಿ. ಇಲ್ಲಿ ನೋಡಿ ಮೈನಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ, ಡಿ ಆಫ್ ಎಕ್ಸ್ ವೈ ಆಗುತ್ತೆ ಪ್ಲಸ್ ಝೆಡ್ ಡಿ ಝೆಡ್ ಈಕ್ವಲ್ ಟು 0. ಸೊ ಝೆಡ್ ಡಿ ಝೆಡ್ ಈಕ್ವಲ್ ಟು ಏನಾಗ್ಬಿಡುತ್ತೆ, ಡಿ ಆಫ್ ಎಕ್ಸ್ ವೈ ಇಂಟಿಗ್ರೇಟಿಂಗ್ ಬೋತ್ ಸೈಡ್ ಮಾಡ್ಬಿಟ್ರೆ ಝೆಡ್ ಸ್ಕ್ವೇರ್ ಬೈ 2 ಈಕ್ವಲ್ ಟು ಎಕ್ಸ್ ವೈ ಪ್ಲಸ್ c2. ಸೊ ಝೆಡ್ ಸ್ಕ್ವೇರ್ ಈಕ್ವಲ್ ಟು 2xy ಪ್ಲಸ್ c2. ಸೊ ಝೆಡ್ ಸ್ಕ್ವೇರ್ ಮೈನಸ್ 2xy ಈಕ್ವಲ್ ಟು c2 ಇಸ್ ದ ಓಕೆ ಕರೆಕ್ಟ್ ಇದೆ. ಝೆಡ್ ಸ್ಕ್ವೇರ್ ಮೈನಸ್ 2xy ಇದೆ ನೋಡಿ, ಝೆಡ್ ಸ್ಕ್ವೇರ್ ಮೈನಸ್ 2xy ಆಲ್ರೆಡಿ ಬಂದ್ಬಿಟ್ಟಿದೆ ನಮಗೆ. ಆಪ್ಷನ್ 2 ಕರೆಕ್ಟ್ ಇದೆ ಅಲ್ವಾ? ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಝೆಡ್ ಮೈನಸ್ 2xy ಇದೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಝೆಡ್ ಮೈನಸ್ 2xy ಇದೆ. ಇದು ಮಾಡಿ ನೋಡೋಣ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬರ್ಬೇಕು ನಮಗೆ. ಬರುತ್ತಾ? ಚಾನ್ಸ್ ಇದೆನಾ? ಡಿ ಎಕ್ಸ್ ಪ್ಲಸ್ ಡಿ ವೈ ಪ್ಲಸ್ ಡಿ ಝೆಡ್ ಮಾಡ್ಬೇಕು ನೀವು ಹಂಗಾರೆ ಇವಾಗ. ಅವಾಗ ಏನಾಗುತ್ತೆ, ಇದು ಎಕ್ಸ್ ಬರಲ್ಲ ಅನ್ಸುತ್ತಲ್ವಾ ಇದು? ಸರ್ ಪಾಸಿಟಿವ್ ಜಾಸ್ತಿ ಆಗ್ಬಿಡ್ತವೆ ಸರ್. ಮ್ಯಾಮ್ ಪಾಸಿಟಿವ್ ಜಾಸ್ತಿ ಆಗ್ಬಿಡ್ತವೆ, ನೆಗೆಟಿವ್ ಇಲ್ಲಲ್ಲ ಸರ್ ಫಸ್ಟ್ ಇರ್ತದಲ್ಲಿ. ಅಂದ್ರೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಉಳ್ಕೊಳ್ಳುತ್ತೆ ಕ್ಯಾನ್ಸಲ್ ಆಗಲ್ಲ. ಪ್ಲಸ್ y ಪ್ಲಸ್ z ಸ್ಕ್ವೇರ್ ಮಾಡಿದ್ರೆ z ಮಾಡಿದ್ರೆ ಹ್ಞೂ ನಮ್ಗೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಓಕೆ ಮ್ಯಾಮ್, ಓಕೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬರಲ್ಲ ಹಂಗಾರೆ, ಕರೆಕ್ಟ್ ಅಲ್ವಾ? ಸರ್ ಒಂದು ಕೆಲಸ ಮಾಡಿದ್ವಿ, ಈ ತರ ಬಂದ್ಬಿಟ್ರೆ ಎಕ್ಸಾಮ್ಗಳಿಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ ಟು ಏನ್ ಮಾಡ್ಬಿಡ್ತೀರಾ, ಎಫ್ ಆಫ್ ಝೆಡ್ ಮೈನಸ್ 2xy ಅಲ್ವಾ? ಈ ಡಿಫ್ರೆನ್ಶಿಯೇಟ್ ಮಾಡಿದ ರೆಸ್ಪೆಕ್ಟ್ ಎಕ್ಸ್ ಇದು 1 ಪ್ಲಸ್ ದೋ ಝೆಡ್ ಬೈ ದೋ ಎಕ್ಸ್ ಈಕ್ವಲ್ ಟು ಎಫ್ ಡ್ಯಾಶ್ ಝೆಡ್ ಮೈನಸ್ 2xy. ಇಲ್ಲೇನಾಗ್ಬಿಡುತ್ತೆ ಹೇಳಿ, 1 ಮೈನಸ್ 2y ದೋ ಝೆಡ್ ಬೈ ದೋ ಎಕ್ಸ್. ನೆಕ್ಸ್ಟ್ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಪ್ಲಸ್ ದೋ ಝೆಡ್ ಬೈ ದೋ ವೈ ಈಕ್ವಲ್ ಟು ಸೊ ಎಫ್ ಡ್ಯಾಶ್ ಝೆಡ್ ಮೈನಸ್ 2xy. ನೆಕ್ಸ್ಟ್ ಏನಾಗುತ್ತೆ ಹೇಳಿ, 1 ಮೈನಸ್ 2x ದೋ ಝೆಡ್ ಬೈ ದೋ ವೈ ಆಗುತ್ತೆ. ಸೊ ಇವೆರಡು ಇದು ಮಾಡ್ಬಿಡಿ, ಡಿವೈಡ್ ಮಾಡ್ಬಿಡಿ. ಅವಾಗ ಏನಾಗುತ್ತೆ ಹೇಳಿ, 1 ಪ್ಲಸ್ ಪಿ ಈಕ್ವಲ್ ಟು 1 ಪ್ಲಸ್ ಕ್ಯೂ ಈಕ್ವಲ್ ಟು 1 ಮೈನಸ್ 2y ಪಿ ಡಿವೈಡೆಡ್ ಬೈ 1 ಮೈನಸ್ 2x ಕ್ಯೂ. ಕರೆಕ್ಟ್ ಅಲ್ವಾ? ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬಿಡಿ. ಇದು ಏನ್ ಬರುತ್ತೆ ನೋಡಿ, 1 ಮೈನಸ್ 2x ಕ್ಯೂ ಪ್ಲಸ್ ಪಿ ಮೈನಸ್ 2x ಪಿ ಕ್ಯೂ ಈಕ್ವಲ್ ಟು 1 ಮೈನಸ್ 2y ಪಿ ನೆಕ್ಸ್ಟ್ ಪ್ಲಸ್ ಕ್ಯೂ ಮೈನಸ್ 2y ಪಿ ಕ್ಯೂ. ಸೊ ಡೈರೆಕ್ಟ್ ಕ್ಯಾನ್ಸಲ್. ಇವಾಗ ಏನ್ ಬಂತು ನೋಡಿ, ಸೊ 1 ಮತ್ತೆ 1 ಗೆಟ್ ಕ್ಯಾನ್ಸಲ್. ಸೊ ಪಿ ಮೈನಸ್ ಕ್ಯೂ ಈಕ್ವಲ್ ಟು, ಬೇಡ ಒಂದು ಕೆಲಸ ಮಾಡಿ, ಪಿ ಇಲ್ಲಿದೆ, ಇಲ್ಲೊಂದು ಪಿ ಇದೆ ಅಲ್ವಾ, ತಗೊಂಬಿಡಿ. ಸೊ ಪಿ ಕಾಮನ್ ತಗೊಂಡ್ರೆ 1 ಪ್ಲಸ್ 2y ನೆಕ್ಸ್ಟು ಕ್ಯೂ ಕಾಮನ್ ತೆಗೆದ್ರೆ ಕ್ಯೂ ಈ ಕಡೆ ಬಂದು ಮೈನಸ್ ಆಗುತ್ತೆ. ಸೊ ಮೈನಸ್ ಕ್ಯೂ ಆಫ್ 1 ಪ್ಲಸ್ 2x ಈಕ್ವಲ್ ಟು 0. ಇದು ಬರ್ತಿದೆ ಅಲ್ವಾ? ನಮಗೆ ಕೊಟ್ಟಿರೋದು ಏನಿದೆ ನೋಡಿ, ಸ್ವಲ್ಪ ಅಲ್ಲಿ ಬರ್ತಾ ಇಲ್ಲ ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ ಪಿ ಅಂದ್ರೆ ಝೆಡ್ ಎಕ್ಸ್ ಇವಾಗ. ಸೊ ಝೆಡ್ ಎಕ್ಸ್ ಬರ್ತಾ ಇಲ್ಲ ಬಿಡಿ, ಸೊ ಹಾಗಾಗಿ ಬರಲ್ಲ ಅದು. ಓಕೆ, ಸಾಲ್ವ್ ಮಾಡಿ, ಅದು ಬಂದ್ರೆ ಅಷ್ಟೇ. ಈಗ ಆನ್ಸರ್ ಯಾವ್ದು ಬರ್ತಿದೆ ಇವಾಗ ಹಂಗಾರೆ? ಫಸ್ಟ್ ಆಪ್ಷನ್ ಬರ್ತಿಲ್ಲ, ಸೆಕೆಂಡ್ ಆಪ್ಷನ್ ಬರ್ತಿದೆ, ಇದು ಬರ್ತಿಲ್ಲ. ಆಪ್ಷನ್ 4 ನೋಡಿ ಸ್ವಲ್ಪ, ಆಪ್ಷನ್ 4 ನೋಡಿ. ಓಕೆ, ಎಕ್ಸ್ ಕ್ಯೂ ಮೈನಸ್ ವೈ ಕ್ಯೂ ಮೈನಸ್ ಝೆಡ್ ಕ್ಯೂಬ್ ಇದೆ ನೋಡಿ. ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್ ಝೆಡ್ ಸ್ಕ್ವೇರ್. ಓಕೆ, ಈಗ ಮಲ್ಟಿಪ್ಲೇಯರ್ಸ್ ಇದು ಮಾಡಿ. ಎಕ್ಸ್ ಸ್ಕ್ವೇರ್ ಡಿ ಯಾವ್ದಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್. ಸೊ ಎಲ್ಲೂ ಟ್ರೈ ಮಾಡಿದ್ರೆ ನೋಡೋಣ ಬರುತ್ತೇನಾ? ಏನ್ ಬರುತ್ತಿದು? ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಡಿ ವೈ
minus z square dz. So divided by ಏನಿದೆ ಇದು Cube x plus Z. y into z ಇದೆ. Okay, x square into x plus y into z. ಸುಮ್ಮನೆ ಯಾಕೋ ಕನ್ಫ್ಯೂಸ್ ಆಗ್ತಿದೆ. minus y square x minus y into z Z minus z square into x square plus y square. y square. ಓಕೆ, ಇವಾಗ ಇಲ್ಲಿ ಡಿನಾಮಿನೇಟರ್ 0 ಬಂದ್ರೆ ಆಯ್ತು ಅಷ್ಟೇ. ಇವಾಗ ನೋಡಿ x ಕ್ಯೂಬ್ z ಇದೆ, ಇಲ್ಲೆಲ್ಲರ x ಕ್ಯೂಬ್ z ಇದೆ ನೋಡಿ, ಇಲ್ಲ No, sir. ಅಲ್ವಾ? ಇದು ವರ್ಕ್ ಆಗಲ್ಲ ಬಿಡಿ. ಅಲ್ಲಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡಿಪ್ಪ. One second. ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ ಪ್ರಾಬ್ಲಮ್ಗೆ. x ಕ್ಯೂಬ್ ಮೈನಸ್ y ಕ್ಯೂಬ್ ಮೈನಸ್ z ಕ್ಯೂಬ್. x ಕ್ಯೂಬ್ z ಆಗುತ್ತೆ. ಸೊ ಇದು ಕೂಡ ವರ್ಕ್ ಆಗಲ್ಲ ಇಲ್ವಾ? ಅಲ್ಲಿ ಈ ಪ್ರಾಬ್ಲಮ್ ಇಲ್ಲ ಅನ್ಸತ್ ಬಿಡಿ ನೋಡ್ಸಲ್ಲಿ, ಅಲ್ವಾ? ಚೆಕ್ ಮಾಡ್ತೀನಿ ಸರ್. ಮೋಸ್ಟ್ ಇರ್ಲಿಕ್ಕಿಲ್ಲ ಇದು. ಆಪ್ಷನ್ 2 ಅಷ್ಟೇ ಸರ್. ಓಕೆ, ಆಪ್ಷನ್ 2 ಇದೆ ನೋಡಿ. ಓಕೆನಾ? ಆಪ್ಷನ್ 3 ಆಪ್ಷನ್ 4 ಬರ್ತಿಲ್ಲ ಬಿಡಿ. ಸೊ ಅದಕ್ಕೆ ನೋಡಿ ಚೆಕ್ ಮಾಡಿದೆ ನಾನು, ಇದು ಬರ್ತಾ ಇಲ್ಲ. ಓಕೆ, ಕೌಶಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಮುಗಿಯಿತು. ಓಕೆನಾ? ಸೊ ನೆಕ್ಸ್ಟ್, ಸೊ ನಾನ್ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಸೊ ಆಫ್ ದ ಫಸ್ಟ್ ಆರ್ಡರ್. ಸೊ ನೋಡಿ, ನಾನ್ ಲೀನಿಯರ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಸೊ ಏನ್ ಹೇಳಿ ನೋಡೋಣ. ಇವಾಗ ನೋಡಿ ಏನಂತಂದ್ರೆ ಪ್ರಾಬ್ಲಮ್ ಯಾವ ತರ ಕೊಟ್ಟಿರ್ತಾರೆ ಅಂದ್ರೆ z ಈಕ್ವಲ್ ಟು ಸೊ z ಆಫ್ x ಕಾಮ y ಕೊಟ್ಟಿರ್ತಾರೆ. ಓಕೆನಾ? ಸೊ z ಡಿಪೆಂಡೆಂಟ್ ವೇರಿಯೇಬಲ್, ನೆಕ್ಸ್ಟ್ ಇಲ್ಲಿ x ಇಂಡಿಪೆಂಡೆಂಟ್ ವೇರಿಯೇಬಲ್, ಸೊ y ಇಂಡಿಪೆಂಡೆಂಟ್ ವೇರಿಯೇಬಲ್. ಓಕೆನಾ? ಸೊ ಇವಾಗ ನಿಮಗೆ ಗೊತ್ತಿದೆ ODL ಯಾವ ತರ ಇರುತ್ತೆ, y ಈಕ್ವಲ್ ಟು f ಆಫ್ x ಫಾರ್ಮ್ ಅಲ್ಲಿ ಇರ್ತಿತ್ತು. ಸೊ y ಏನಾಗಿರುತ್ತೆ ಹೇಳಿ, ಡಿಪೆಂಡೆಂಟ್ ವೇರಿಯೇಬಲ್, x ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ನಾವು ಒಂದು ಸೆಟ್ ಅಲ್ಲಿ ನೆನ್ಪಿಟ್ಕೊಂಡಿದ್ವಿ, ಯಾವುದು y ಡ್ಯಾಶ್, y ಡಬಲ್ ಡ್ಯಾಶ್ ಅಂಡ್ ಸೊ ಆನ್ y n ಅಲ್ವಾ? ಸೊ ಈ ಸೆಟ್ ಒಳಗಡೆ ಸೊ ಟುಗೆದರ್ ಮಲ್ಟಿಪಲ್ ಆಗಿರಬಾರ್ದಾಗಿತ್ತು. ಸೊ ಲೀನಿಯರ್ ಆಗಬೇಕು, ಆಗಬಾರ್ದು ಅಂದ್ರೆ ಅಲ್ವಾ? Yes, sir. ಸಾರಿ, ಲೀನಿಯರ್ ಆಗಬೇಕು ಅಂದ್ರೆ ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, z ಡಿಪೆಂಡೆಂಟ್ ವೇರಿಯಬಲ್ z ಇದೆ, ವಿತ್ ರೆಸ್ಪೆಕ್ಟ್ ಟು x ಮತ್ತೆ y ಪಾರ್ಷಿಯಲ್ ಡಿಫರೆನ್ಶಿಯೇಟ್ ಆಗ್ತಾ ಹೋಗುತ್ತೆ. ಅಲ್ಲಿ ವಿತ್ ರೆಸ್ಪೆಕ್ಟ್ ಟು x ಮಾತ್ರ. ಇಲ್ಲಿ ಇವಾಗ ಇಲ್ಲಿ ಏನಾಗುತ್ತೆ ಹೇಳಿ, ಸೆಟ್ ಆ ತರ ಹೋದ್ರೆ ಫಸ್ಟ್ z ಬಂದ್ಬಿಡುತ್ತೆ. ನೆಕ್ಸ್ಟ್ ಫಸ್ಟ್ ನೋಡಿ x ಇದೆ, zx, ನೆಕ್ಸ್ಟ್ zy, ಇದು ಆ ಫಸ್ಟ್ ಆರ್ಡರ್ ಇದು ಅಲ್ವಾ? ಇವಾಗ ಫಸ್ಟ್ ಆರ್ಡರ್ ಬಗ್ಗೆ ಮಾತ್ರ ಮಾತಾಡೋದಾದ್ರೆ ಇಷ್ಟು ಬರ್ತವೆ. ಇಷ್ಟೆಲ್ವಾ ಬರೋದು, z ಬರುತ್ತೆ, Yes, sir. zx ಬರುತ್ತೆ, zy ಬರುತ್ತೆ. ಇದು ಫಸ್ಟ್ ಆರ್ಡರ್. ಸೊ ಈ ಸೆಟ್ ಒಳಗಡೆ ಮಲ್ಟಿಪಲ್ ಟುಗೆದರ್ ಆಗಿ ಈಗ ಅಂದ್ರೆ ಮಲ್ಟಿಪಲ್ ಆಗಿರಬಾರ್ದು. ಓಕೆನಾ? ಇಲ್ಲಿ ಯಾವ ತರ ಅಂದ್ರೆ ನೋಡಿ, ಇವಾಗ ನಾವು ಬರ್ಕೊಂಡ್ರೆ z ಆಗುತ್ತೆ, zx ಅಂದ್ರೆ p, zy ಅಂದ್ರೆ q. ಸೊ ಅಂದ್ರೆ p ಈಕ್ವಲ್ ಟು dou z ಬೈ dou x, q ಈಕ್ವಲ್ ಟು dou z ಬೈ dou y. ಇವಾಗ ನೋಡಿ, ನಾನು ಎಕ್ಸಾಂಪಲ್ ಬರ್ಕೊಳ್ತಾ ಹೋಗ್ತೀನಿ, ನಾನು ನೀವು ಹೇಳ್ತಾ ಹೋಗ್ಬೇಕು ಲೀನಿಯರ್ ಆಗುತ್ತೋ ಆಗಲ್ವಾ ಅಂತ. ಓಕೆನಾ? ಇವಾಗ ನೋಡಿ, ಸೊ p ಸ್ಕ್ವೇರ್ ಈಕ್ವಲ್ ಟು 1 ಕ್ಲಿಯರ್ ಆಗುತ್ತೆ ಇದು? ಆಗಲ್ಲ No, ಸರ್. no, sir. ಆಗಲ್ಲ. ಓಕೆ, p ಸ್ಕ್ವೇರ್ ಪ್ಲಸ್ q ಈಕ್ವಲ್ ಟು 1 ಲೀನಿಯರಾ? ಆಗಲ್ಲ No, ಸರ್. sir. ಸೊ p ಪ್ಲಸ್ q ಈಕ್ವಲ್ ಟು 1 ಲೀನಿಯರಾ? ಆಗುತ್ತೆ Yes, ಸರ್. sir. ಆಗ್ತಾ ಇದೆ. ಸೊ p ಮೈನಸ್ q ಈಕ್ವಲ್ ಟು 0? ಲೀನಿಯರ್. ಆಗುತ್ತೆ sir. ಓಕೆ, ಸೊ p q q ಈಕ್ವಲ್ ಟು 1 ಇದು ನಾನ್ ಲೀನಿಯರ್. ಆಗಲ್ಲ ಸರ್. ಆಗಲ್ಲ. ಸೊ z p ಸ್ಕ್ವೇರ್ ಪ್ಲಸ್ q ಈಕ್ವಲ್ ಟು 1 ಆಗಲ್ಲ ಸರ್. ಆಗಲ್ಲ ಸರ್. ಇದಾಗಲ್ಲ. ಯಾಕೆ ನೋಡಿ, z ಮತ್ತೆ p ಸ್ಕ್ವೇರ್ ಮಲ್ಟಿಪಲ್ ಆಗ್ತಿದೆ ಅಲ್ವಾ ಇಲ್ಲಿ. ನೆಕ್ಸ್ಟ್ ಹೇಳಿ ಸರ್, Z ಇದ್ರೂ ಸಹ ಅದು ಕ್ವಾಸಿ ಲೀನಿಯರ್ ಅಂತ ಕನ್ಸಿಡರ್ ಮಾಡ್ಬೋದಲ್ಲ, ಸಪೋಸ್ ಪಿ ಸ್ಕ್ವೇರ್ ಇರ್ಲಿಲ್ಲ ಅಂದ್ರೆ. ಮ್ಯಾಮ್ ಏನ್ ಗೊತ್ತಾ, ಕೌಶಿ ಲೀನಿಯರ್, ಅದಕ್ಕೆ ಅಲ್ಲಿ ಕೌಶಿ ಅಂತ ಇಟ್ಟಿರೋದಲ್ಲಿ. ಓಕೆನಾ? ಅಲ್ಲ, ಪಿ ಸ್ಕ್ವೇರ್ ಸಪೋಸ್ ಈ ಕ್ವಶನ್ ಅಲ್ಲಿ ಪೂರ್ತಿ ಲೀನಿಯರ್ ಅಲ್ಲ ಮ್ಯಾಮ್, ಪೂರ್ತಿ ಲೀನಿಯರ್ ಅಲ್ಲ ಕೌಶಿ ಲೀನಿಯರ್ ಅಂದ್ರೆ. ಅಷ್ಟು ಅರ್ಥ ಮಾಡ್ಕೊಳ್ಳಿ. ಲೀನಿಯರ್ ಅಂತ ಫಸ್ಟ್ ನಾವು ಡೆಫಿನೇಷನ್ ಹೇಳ್ತಾ ನೋಡಿ, ಅದು ಕಂಪ್ಲೀಟ್ ಲೀನಿಯರ್ ಅದು. ಹಾ ಸರ್, ಅದೇ ಅಂತ ಇದ್ದೀನಿ. ಲೀನಿಯರ್ ಇನ್ ಪಿ ಕ್ಯೂ ಝೆಡ್ ಅಲ್ಲ. ಕೌಶಿ ಲೀನಿಯರ್ ಅಂತ ಹೇಳಿದ ತಕ್ಷಣ ಲೀನಿಯರ್ ಅಲ್ಲ, ಕಂಪ್ಲೀಟ್ ಲೀನಿಯರ್ ಅಲ್ಲ ಅದು.
ಕೌಶಿ ಲೀನಿಯರ್. ಸೆಮಿ ಲೀನಿಯರ್ ಅಂತ ಏನ್ ಹೇಳಿ ಇವಾಗ ನಿಮಗೆ ಕೌಶಿ ಅಂತ ಇರೋದಕ್ಕೆ ನಿಮಗೆ ಸಮಸ್ಯೆ ಆಗ್ತಿದೆ ಇಲ್ಲಿ. ಓಕೆನಾ? ಹಾ, ಸೊ ಅವ್ರು ಹೇಳೋದು ಏನ್ ಗೊತ್ತಾ, ಕೌಶಿ ಲೀನಿಯರ್ ಅಂತ ಯಾವ ತರ ಡಿಫೈನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಲೀನಿಯರ್ ಇನ್ ಪಿ ಅಂಡ್ ಕ್ಯೂ. ಓಕೆನಾ? ಮತ್ತೆ ಯಾವ ಫಾರ್ಮ್ ಅಲ್ಲಿ ಇರ್ಬೇಕಂದ್ರೆ ಪಿ ಆಫ್ ಎಕ್ಸ್ ವೈ ಝೆಡ್ ಪ್ಲಸ್ ಕ್ಯೂ ಆಫ್ ಎಕ್ಸ್ ವೈ ಝೆಡ್ ಈಕ್ವಲ್ ಟು ಆರ್ ಆಫ್ ಎಕ್ಸ್ ವೈ ಝೆಡ್. ಕೌಶಿ ಲೀನಿಯರ್ ಅದು. ಲೀನಿಯರ್ ಅಂತ ಹೇಳಂಗಿಲ್ಲ ನೀವು, ಅಲ್ವಾ? ಟೈಪ್ಸ್ ಆಫ್ ಲೀನಿಯರ್ ಅಲ್ಲ ಅದು ಆಕ್ಚುಲಿ. ಅಂದ್ರೆ ಈಗ ಫಸ್ಟ್ ಆರ್ಡರ್ ಅಲ್ಲಿ ಆತರ ಪಾರ್ಟ್ ಮಾಡಿದ್ದಾರೆ. ಓಕೆನಾ ಮ್ಯಾಮ್? ಒಂದು ಲೀನಿಯರ್, ಇನ್ನೊಂದು ಸೆಮಿ ಲೀನಿಯರ್, ಇನ್ನೊಂದು ಕೌಶಿ ಲೀನಿಯರ್. ಓಕೆನಾ? ಅವೆಲ್ಲ ಏನಂತಂದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಅದೆಲ್ಲ. ಬಟ್ ಕಂಪ್ಲೀಟ್ ಲೀನಿಯರ್ ಅಂತಂದ್ರೆ ಇಲ್ಲಿದೆ ನೋಡಿ ಡೆಫಿನೇಷನ್. ಈ ತರ ಟುಗೆದರ್ ಮಲ್ಟಿಪಲ್ ಆಗಿರಬಾರ್ದು. ಓಕೆನಾ? ನಾವೀಗ ಮಾತಾಡ್ತಿರೋದು ಕೌಶಿ ಲೀನಿಯರ್ ಬಗ್ಗೆ ಅಲ್ಲ, ಸೆಮಿ ಲೀನಿಯರ್ ಬಗ್ಗೆ ಅಲ್ಲ, ಕಂಪ್ಲೀಟ್ ಲೀನಿಯರ್. ಓಕೆನಾ? ಈಗ ಹೇಳ್ತಾ ಹೋಗಿ ನೀವು ಆಗತ್ತಾ ಇಲ್ವಾ ಅಂತ. ಸೊ ಪಿ ಕ್ಯೂ 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 ಈಕ್ವಲ್ ಟು 1 ಇದೆ. ಆಗತ್ತಾ ಇದು ಲೀನಿಯರ್? ಅಷ್ಟೇ ಹೇಳ್ತಿರೋದು ನಾನು. ನೋ ಸರ್. ಓಕೆ, ಇದಾಗಲ್ಲ. ಓಕೆನಾ? ಈಗ ಅರ್ಥ ಆಯ್ತು ಅನ್ಸುತ್ತೆ ನಿಮ್ಗೆ. ಈಗ ನೆಕ್ಸ್ಟ್ ಪಿ ಕ್ಯೂ ಈಕ್ವಲ್ ಟು 1 ಆಗಲ್ಲ ಸರ್. ಆಗಲ್ಲ. ಓಕೆನಾ? ಈ ತರ ಬರ್ತಾ ಹೋಗುತ್ತೆ. ಸೊ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತ ಹೋಗ್ತೀವಿ. ಆಫ್ ಆರ್ಡರ್ 1 ಇದು. ಓಕೆನಾ? ನೋಡಿ ಇಲ್ಲಿದೆ ನೋಡಿ ಫಸ್ಟ್ ಆರ್ಡರ್. ಸೊ ನೋಡಿ ಇಲ್ಲಿ ಡೆಫಿನೇಷನ್ಸ್ ಎಲ್ಲ ಇಲ್ಲಿದಾವೆ. ಇವೆಲ್ಲ ಕಾಂಪ್ಲಿಕೇಟಿವ್. ಸುಮ್ಮನೆ ನಮಗೆ ಮತ್ತೆ ಯಾಕೆ ಟೈಮ್ ಇಲ್ಲ ಅಷ್ಟೊಂದು. ಇಲ್ಲಿ ಏನ್ ಬರ್ತಂದ್ರೆ ನೋಡಿ, ಈಗ ಫಸ್ಟ್ ಒನ್ ಏನ್ ಬರ್ತಂದ್ರೆ ಸೊ ಕಂಪ್ಲೀಟ್ ಇಂಟಿಗ್ರಲ್ ಅಂತ ಬರುತ್ತೆ. ಈಗ ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ, ಸೊಲ್ಯೂಷನ್ ಬಂದ ತೋರಿಸ್ತೀನಿ. ಕಂಪ್ಲೀಟ್ ಇಂಟಿಗ್ರಲ್ ಬರುತ್ತೆ. ನೆಕ್ಸ್ಟ್ ಸಿಂಗುಲರ್ ಸೊಲ್ಯೂಷನ್ ಅಂತ ಬರುತ್ತೆ. ನೆಕ್ಸ್ಟ್ ಜನರಲ್ ಸೊಲ್ಯೂಷನ್ ಅಂತ ಬರುತ್ತೆ. ಓಕೆನಾ? 3 ಈಗ ನೆನ್ಪಿಟ್ಕೋಬೇಕು. ಕಂಪ್ಲೀಟ್ ಇಂಟಿಗ್ರಲ್ ಅಥವಾ ಕಂಪ್ಲೀಟ್ ಸೊಲ್ಯೂಷನ್, ನೆಕ್ಸ್ಟ್ ಸಿಂಗುಲರ್ ಸೊಲ್ಯೂಷನ್, ನೆಕ್ಸ್ಟ್ ಸೊ ಜನರಲ್ ಸೊಲ್ಯೂಷನ್. ಓಕೆನಾ? ಸೊ ಕಂಪ್ಲೀಟ್ ಸೊಲ್ಯೂಷನ್ ಅಂದ್ರೆ ಏನಂತಂದ್ರೆ ನೋಡಿ, ಈಗ ಆರ್ಬಿಟ್ರಿ ಕಾನ್ಸ್ಟೆಂಟ್ ಎ ಮತ್ತೆ ಬಿ ಬಂದಿರುತ್ತೆ. ಅಂದ್ರೆ ಈಗ ಎ ಮತ್ತೆ ಬಿ ಬಂದಿರುತ್ತೆ ಅನ್ಕೊಳ್ಳಿ ಸೊಲ್ಯೂಷನ್ ಅಲ್ಲಿ. ಸೊ ಇವಾಗ ಬಿ ಇದೆ ನೋಡಿ, ಅದೇನ್ ಮಾಡ್ಬೇಕಂದ್ರೆ ನೀವು ಫಂಕ್ಷನ್ ಆಫ್ ಎ ಬರ್ಕೋಬೇಕು ನೀವು. ಈಗ ಝೆಡ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಬಂದಿದೆ ಅನ್ಕೊಳ್ಳಿ. ಓಕೆನಾ? ಇವಾಗ ಏನ್ ಮಾಡ್ಬೇಕಂದ್ರೆ ನೀವು ಝೆಡ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಇದೆ ನೋಡಿ, ಅದ್ರ ಬದಲು ಅಂತ ತಗೋಬೇಕಡಿ ಸೈ ಆಫ್ ಎ ತಗೊಳ್ಳಿ, ಅಥವಾ ಎಫ್ ಆಫ್ ಎ ತಗೊಂಡು ಸೊ ವೈ ಪ್ಲಸ್ ಸಿ ಅಂತ ತೋರಿಸ್ಕೋಬೇಕು. ಓಕೆನಾ? ಇದು ಕಂಪ್ಲೀಟ್ ಇಂಟಿಗ್ರಲ್ ಅಂತ. ನೆಕ್ಸ್ಟ್ ಸಿಂಗುಲರ್ ಸೊಲ್ಯೂಷನ್ ಅಂದ್ರೆ ಏನಂದ್ರೆ ನೋಡಿ ಇಲ್ಲಿ, ಸೊ ಸಿಂಗುಲರ್ ಸೊಲ್ಯೂಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇರಲ್ಲ. ಕರೆಕ್ಟ್ ಅಲ್ವಾ? ಎಸ್ ಸರ್. ಹಾ, ಸೊ ಅದಕ್ಕೆ ನಾವ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ನಾವು ಎಲಿಮಿನೇಟ್ ಮಾಡ್ಕೋಬೇಕು. ಯಾವ ತರ ಅಂತಂದ್ರೆ ಇಲ್ಲಿ ಏನ್ ಕೊಟ್ಟಿರ್ತಾರೆ ನೋಡಿ ಡಿಫರೆನ್ಷಿಯಲ್ ಇಕ್ವೇಶನ್, ಸೊ ಅದು ಜೊತೆಗೆ ಇವಾಗ ಏನ್ ಮಾಡ್ಬೇಕಂದ್ರೆ ವಿತ್ ರೆಸ್ಪೆಕ್ಟ್ ಎ ಮತ್ತೆ ಬಿ ಬಂದಿದೆ ಅನ್ಕೊಳ್ಳಿ ಆರ್ಬಿಟ್ರಿ ಕಾನ್ಸ್ಟೆಂಟ್, ಏನ್ ಮಾಡ್ಬೇಕಂದ್ರೆ ದೋ ಸೊಲ್ಯೂಷನ್ ಇದೆ ಅನ್ಕೊಳ್ಳಿ, ದೋ ಎಫ್ ಬೈ ದೋ ಎ ಈಕ್ವಲ್ ಟು 0 ಮಾಡಬೇಕು. ನೆಕ್ಸ್ಟ್ ದೋ ಎಫ್ ಬೈ ದೋ ಬಿ ಈಕ್ವಲ್ ಟು 0 ಮಾಡಬೇಕು. ಓಕೆನಾ? ಆರ್ಬಿಟ್ರಿ ಕಾನ್ಸ್ಟೆಂಟ್ ಇಲ್ಲಿ ಬಂದಿದೆ. ಇಲ್ಲಿ ಎ ಮತ್ತೆ ಎ ಆಗ್ತಿರೋದ್ರಿಂದ ಇಲ್ಲಿ ಏನ್ ಮಾಡ್ಬೇಕು, ಎರಡಿದೆ ಆರ್ಬಿಟ್ರಿ ಕಾನ್ಸ್ಟೆಂಟ್. ಒಂದು ಸಿ ಇದೆ, ಇನ್ನೊಂದು ಎ ಇದೆ. ಅವಾಗ ಏನ್ ಮಾಡ್ಬೇಕು ಹೇಳಿ, ದೋ ಎಫ್ ಬೈ ದೋ ಎ ಈಕ್ವಲ್ ಟು 0, ದೋ ಸಿ ಬೈ ದೋ ಎ ಈಕ್ವಲ್ ಟು 0 ಮಾಡಬೇಕು. ಸಾರಿ, ದೋ ಎಫ್ ಬೈ ದೋ ಸಿ ಈಕ್ವಲ್ ಟು 0 ಮಾಡಬೇಕು. ಓಕೆನಾ? ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅರ್ಥ ಆಗ್ಬಿಡೋದು ಅಷ್ಟೇ ಅವೆಲ್ಲ. ಓಕೆ, ಇಲ್ಲಿದೆ ನೋಡಿ, ಇಲ್ಲಿ ಸೊಲ್ಯೂಷನ್ ಬಂದಿದೆ. ನೆಕ್ಸ್ಟ್ ಆ ಬಂದಿರೋ ಸೊಲ್ಯೂಷನ್ ಏನ್ ಮಾಡಬೇಕು, ದೋ ಎಫ್ ಬೈ ದೋ ಎ ಈಕ್ವಲ್ ಟು 0, ದೋ ಎಫ್ ಬೈ ದೋ ಬಿ ಈಕ್ವಲ್ ಟು 0 ಮಾಡಬೇಕು. ಸೊ 0 ಮಾಡ್ಬಿಟ್ಟು ಎಲಿಮಿನೇಟ್ ಮಾಡ್ಬೇಕು ಇಲ್ಲಿ ಎ ಮತ್ತೆ ಬಿ ಅನ್ನ. ಅವಾಗ ಏನ್ ಬರುತ್ತಲ್ಲ ದಟ್ ಈಸ್ ಸಿಂಗುಲರ್ ಸೊಲ್ಯೂಷನ್. ಓಕೆ, ಈಗ ಪ್ರಾಬ್ಲಮ್ ನೋಡ್ಕೊಂತ ಹೋಗೋಣ. ಎಲ್ಲ ದೊಡ್ಡ ಸುಮ್ಮನೆ ಕತೆ ಕೊಟ್ಟಿದ್ದಾರೆ ಅಷ್ಟೇ ಅವರು. ಓಕೆ, ಈಗ ನೋಡಿ ಇಲ್ಲಿ ಬರ್ತಾವ ಮೆಥಡ್ಸ್, ಸಾಲ್ವ್ ಮಾಡ್ಕೊಂತ ಹೋಗೋದಷ್ಟೇ. ಈಗ ಈಕ್ವೇಶನ್ಸ್ ಕಂಟೈನಿಂಗ್ ಓನ್ಲಿ ಪಿ ಅಂಡ್ ಕ್ಯೂ ಅಂದ್ರೆ ಇವಾಗ ಏನಾಗ್ಬಿಡುತ್ತೆ ಹೇಳಿ, ಫಂಕ್ಷನ್ ಇದೆ ಅದರಲ್ಲಿ ಓನ್ಲಿ ಪಿ ಮತ್ತೆ ಕ್ಯೂ ಇದೆ. ಸೊ ಪಿ ಅಂದ್ರೆ ಏನ್ ಹೇಳಿ, ದೋ ಝೆಡ್ ಬೈ ದೋ ಎಕ್ಸ್, ಕ್ಯೂ ಈಕ್ವಲ್ ಟು ದೋ ಝೆಡ್ ಬೈ ದೋ ವೈ. ಓಕೆನಾ? ಈ ತರ ಇದೆ. ಸೊ ಈ ನೋಡಿ ಈ ತರ ಬಂದಾಗ ನೋಡಿ ನಾನು ಸಿಂಪಲ್ ಬ್ರೀಫ್ ಆಗಿ ಹೇಳ್ಕೊಂಡು ಹೋಗ್ತೀನಿ ನಾನು. ಈಗ ನೋಡಿ ಎಫ್ ಆಫ್ ಪಿ ಕ್ಯೂ ಈಕ್ವಲ್ ಟು 0 ಬರುತ್ತೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ತಗೊಳಿದ್ರೆ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಈಕ್ವಲ್ ಟು 1. ಅವಾಗ ಏನಾಗ್ಬಿಡುತ್ತೆ, ಮೈನಸ್ ಈ ಕಡೆ ತಗೋಬೇಕು ನೀವು, ಈಕ್ವಲ್ ಟು 0 ಆಗುತ್ತೆ. ಅವಾಗ ಏನಾಗುತ್ತೆ, ಎಫ್ ಈಕ್ವಲ್ ಟು ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಮೈನಸ್ 1 ತಗೋಬೇಕು. ಓಕೆನಾ? ಈ ತರ ತಗೊಂತ ಹೋಗ್ಬೇಕು. ಈ ತರ ಈಕ್ವೇಶನ್ಸ್ ಬಂದ್ರೆ ಜನರಲ್ ಸೊಲ್ಯೂಷನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ಝೆಡ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಫಾರ್ಮ್ ಅಲ್ಲಿ ಇರುತ್ತೆ. ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಹೇಳಿ, ಝೆಡ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಫಾರ್ಮ್ ಅಲ್ಲಿ ಇರುತ್ತೆ. ಇದನ್ನ ನಾವೇನ್ ಮಾಡ್ಬೇಕು, ಇದನ್ನ ಯಾವ ಫಾರ್ಮ್ ಅಲ್ಲಿ ನಾವು ಇದನ್ನ ಮಾಡ್ಬೇಕಂದ್ರೆ ನೋಡಿ, ಈಗ ಪಾರ್ಷಿಯಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಪಿ ಈಕ್ವಲ್ ಟು ದೋ ಝೆಡ್ ಬೈ ದೋ ಎಕ್ಸ್ ಈಕ್ವಲ್ ಟು ಏನಾಗ್ಬಿಡುತ್ತೆ ನೋಡಿ, ಎ ಆಗುತ್ತೆ. ನೆಕ್ಸ್ಟ್ ಕ್ಯೂ ಈಕ್ವಲ್ ಟು ಏನಾಗುತ್ತೆ, ದೋ ಝೆಡ್ ಬೈ ದೋ ವೈ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಬಿ ಆಗುತ್ತೆ. ಓಕೆನಾ? ಈ ತರ ಎಲಿಮಿನೇಟ್ ಮಾಡ್ಬೇಕು ನೀವು. ಈ ಏನ್ ಬಂದಿದೆ ಪಿ ಮತ್ತೆ ಕ್ಯೂ ಅದನ್ನ ತಗೊಂಡೋಗ್ಬಿಟ್ಟು ಕೊಟ್ಟಿರೋ ಪ್ರಾಬ್ಲಮಿಗೆ ಕೊಡಬೇಕು. ಓಕೆನಾ? ಸೊ ಕೊಟ್ಟಿರೋ ಪ್ರಾಬ್ಲಮಿಗೆ ಕೊಟ್ಬಿಟ್ಟು ನಾವು ರಿಲೇಷನ್ ಬಿಟ್ವೀನ್ ಎ ಮತ್ತೆ ಬಿ ಕಂಡು ಹಿಡ್ಕೋಬಹುದು. ಈಗ ನೋಡಿ
ಪಿ ಅಂದ್ರೆ ಏನ್ ಬಂದಿದೆ, ಎ ಬಂದಿದೆ. ಅವಾಗ ಏನಾಗುತ್ತೆ ಹೇಳಿ, ಅದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು 0. ಇವಾಗ ಏನಾಗುತ್ತೆ, ಎ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ಬಿ ಸ್ಕ್ವೇರ್. ಎ ಈಕ್ವಲ್ ಟು ಏನಾಗುತ್ತೆ ನೋಡಿ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ 1 ಮೈನಸ್ ಬಿ ಸ್ಕ್ವೇರ್ ಅಲ್ವಾ, ಇದು ಬರ್ತಿದೆ. ಈಗ ನಾವು ಕಂಪ್ಲೀಟ್ ಸೊಲ್ಯೂಷನ್ ಬರೀರಿ ಅಂತಂದ್ರೆ ಏನಂತಂದ್ರೆ z ಈಕ್ವಲ್ ಟು ಎ ಎಕ್ಸ್. ಓಕೆ, ಈಗ ಕಂಡುಹಿಡ್ಕೊಂಡ್ಬಿಟ್ಟಿದೀವಿ. ಏನ್ ಬಂದಿದೆ ನೋಡಿ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ 1 ಮೈನಸ್ ಬಿ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ. ಓಕೆನಾ, ಇದು ಕಂಪ್ಲೀಟ್ ಸೊಲ್ಯೂಷನ್. ಇವಾಗ ಇದೇನು ಹೇಳಿ ನೋಡೋಣ, ಕಂಪ್ಲೀಟ್ ಸೊಲ್ಯೂಷನ್. ನೆಕ್ಸ್ಟ್ ಸಿಂಗುಲರ್ ಸೊಲ್ಯೂಷನ್ ಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ, ಇದನ್ನ ಇಲ್ಲಿ ಏನ್ ಬಂದಿದೆ ನೋಡಿ, ಅದನ್ನ ಎರಡು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇದೆ, ಇಲ್ಲಿ ಬಿ ಇದೆ, ಇನ್ನೊಂದು ಸಿ ಇದೆ. ಓಕೆನಾ, ಸೊ ಪಾರ್ಷಿಯಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನ್ ಮಾಡ್ಬೇಕು ಹೇಳಿ, ಬಿ ಅಂಡ್ ಸಿ ಮಾಡ್ಬೇಕು. ಈಗ ಬಿ ಮಾಡಿದ್ರೆ ನಿಮ್ಗೆ ಏನೋ ಒಂದು ಬರುತ್ತೆ, ಬಟ್ ಸಿ ಮಾಡಿದಾಗ ಏನ್ ಬರುತ್ತೆ ಹೇಳಿ, ಈ ಕಡೆ 0 ಈಕ್ವಲ್ ಟು ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಪೂರ್ತಿದು 0 ಆಗ್ಬಿಡುತ್ತೆ. ಇದು ಬಿ ಬೈ ಇದೆ 0 ಪ್ಲಸ್ ಸಿ ಇದೆ 1 ಇದೆ ನೋಡಿ, 0 ಈಕ್ವಲ್ ಟು 1 ಬರ್ತಿದೆ. ಸೊ ನೆವರ್ ಪಾಸಿಬಲ್ ಇದು ಅಲ್ವಾ, 0 ನಾಟ್ ಈಕ್ವಲ್ ಟು 1 ಬರುತ್ತೆ ಅಲ್ವಾ. ಅಂದ್ರೆ ನೋಡಿ, ಈ ಟೈಪ್ ಪ್ರಾಬ್ಲಮ್ ಬಂದ್ರೆ ಯಾವ ಟೈಪು, ಎಫ್ ಆಫ್ ಪಿ ಕ್ಯೂ ಈಕ್ವಲ್ ಟು 0 ಈ ಫಾರ್ಮ್ ಅಲ್ಲಿ ಏನಾದ್ರು ನಿಮಗೆ ಪ್ರಾಬ್ಲಮ್ ಕೊಟ್ರೆ, ಇಂಥ ಪ್ರಾಬ್ಲಮ್ಗಳಿಗೆ ಸಿಂಗುಲರ್ ಸೊಲ್ಯೂಷನ್ ಇರಲ್ಲ. ಸೊ ದೇರ್ ಇಸ್ ನೋ ಸಿಂಗುಲರ್ ಸೊಲ್ಯೂಷನ್. ಯಾಕೆ ಹೇಳಿ, ಇಲ್ಲಿ ಗೊತ್ತಾಗ್ತಿದೆ ನೋಡಿ, ದೋ ಝಡ್ ಬೈ ದೋ ಸಿ ಮಾಡಿದ್ರೆ ನಮ್ಗೆ ಇಲ್ಲಿ ಏನಾಗ್ಬಿಡುತ್ತೆ, ಇಲ್ಲಿ 0 ಆಗ್ಬಿಡುತ್ತೆ. ಎಲ್ ಎಚ್ ಎಸ್ ಏನ್ ಹೇಳಿ, ದೋ ಝಡ್ ಬೈ 1 ಬರುತ್ತೆ. ಸೊ 0 ನಾಟ್ ಸೊಲ್ಯೂಷನ್ ಸಿಗಲ್ಲ. ಓಕೆನಾ, ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಜನರಲ್ ಸೊಲ್ಯೂಷನ್ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಈಗ ನಾವು ಕಂಪ್ಲೀಟ್ ಸೊಲ್ಯೂಷನ್ ಕಂಡುಹಿಡ್ಕೊಂಡಿರ್ತೀವಿ, z ಮೈನಸ್ ಎ ಎಕ್ಸ್ ಮೈನಸ್ ಪೈ ಆಫ್ ಎ ಅಂತ ಡಿಫೈನ್ ಮಾಡ್ಕೊಂಡು, ಈಗ ನಾವು ಆಗ್ಲೇ ತಗೊಂಡ್ವಿ. ಸೊ ಬಿ ಈಕ್ವಲ್ ಟು ಪೈ ಆಫ್ ಎ ಅಂತ ನಾವು ಡಿಫೈನ್ ಮಾಡ್ಕೊಂಡಿರ್ತೀವಿ. ಬಟ್ ಇನ್ನೊಂದು ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಅಲ್ಲಿ ಉಳ್ಕೊಂಡಿತ್ತಲ್ವಾ, ಅದಕ್ಕೆ ಏನ್ ತಗೋಬೇಕಂದ್ರೆ ಸಿ ಈಕ್ವಲ್ ಟು ಸೈ ಆಫ್ ಎ ತಗೋಬೇಕು, ಸೈ ಆಫ್ ಎ ತಗೋಬೇಕು. ಸೊ ಸೈ ಆಫ್ ಎ ತಗೊಂಡು, ಸೊ ಇಲ್ಲಿ ನೋಡಿ, ಇದು ಆಕ್ಚುಲಿ ಬೇಡ, ಇದೆ ಆಕ್ಚುಲಿ ಕಂಪ್ಲೀಟ್ ಸೊಲ್ಯೂಷನ್ ಬೇಕು ನಮಗೆ, ಸಿಂಗುಲರ್ ಸೊಲ್ಯೂಷನ್ ಇಷ್ಟೇ ಹೇಳೋದು. ಇದೇನಂತಂದ್ರೆ ನೋಡಿ, ಜನರಲ್ ಸೊಲ್ಯೂಷನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ, ಸೊ ಜನರಲ್ ಸೊಲ್ಯೂಷನ್ ಆಫ್ 1 is obtained by eliminating the constant a from the equations f equal to 0 and dou f by dou a equal to 0. ಯಾಕಂದ್ರೆ 1 ಪ್ಯಾರಾಮೀಟರ್ ಆಗ್ಬಿಡುತ್ತೆ ಇವಾಗ. ಸೊ a is the only 1 ಪ್ಯಾರಾಮೀಟರ್. ಇವಾಗ ನೋಡಿ, a ಇದೆ. ಸೊ dou f by dou a equal to 0 ಮಾಡಬೇಕು. ಸೊ ಇವೆರಡು ಈಕ್ವೇಶನ್ ಅಲ್ಲಿ ನಾವು a ನ ಎಲಿಮಿನೇಟ್ ಮಾಡಬೇಕು. ಓಕೆನಾ, ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ ಅವರು ಅಂತಂದ್ರೆ, ಈ ಈಕ್ವೇಶನ್ ಈಕ್ವಲ್ ಟು 0, ನೆಕ್ಸ್ಟ್ ಇಲ್ಲಿ ಏನ್ ಡಿಫ್ರೆನ್ಶಿಯೇಟ್ ಮಾಡೋದು ಬರುತ್ತಲ್ಲ ಇಲ್ಲಿ ಈಕ್ವಲ್ ಟು 0. ಸೊ ಅವೇ ಜನರಲ್ ಸೊಲ್ಯೂಷನ್ ಅಂತ ಹೇಳ್ಬಿಡ್ತಾರೆ. ಓಕೆನಾ, ಸೊ z ಮೈನಸ್ ಎ ಎಕ್ಸ್ ಮೈನಸ್ ಪೈ ಆಫ್ ಎ ವೈ ಮೈನಸ್ ಐ ಆಫ್ ಎ ಈಕ್ವಲ್ ಟು 0 ಅಂಡ್ ಮೈನಸ್ ಎಕ್ಸ್ ಮೈನಸ್ ಪೈ ಡ್ಯಾಶ್ ಆಫ್ ಎ ವೈ ಮೈನಸ್ ಐ ಡ್ಯಾಶ್ ಆಫ್ ಎ ಈಕ್ವಲ್ ಟು 0. ಓಕೆ, ಇಲ್ಲಿದೆ ನೋಡಿ ವರ್ಕಿಂಗ್ ರೂಲ್. ಫಸ್ಟ್ ಕಂಪ್ಲೀಟ್ ಸೊಲ್ಯೂಷನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, z ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ. ಓಕೆನಾ, ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್. ನೆಕ್ಸ್ಟ್ ಪಿ ಈಕ್ವಲ್ ಟು ದೋ ಝಡ್ ಬೈ ದೋ ಎಕ್ಸ್ ಈಕ್ವಲ್ ಟು ಎ ಆಗುತ್ತೆ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ. ಸೊ ಕ್ಯೂ ಈಕ್ವಲ್ ಟು ಏನಾಗುತ್ತೆ, ಬಿ ಆಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಇಲ್ಲಿ ಬರ್ಕೊಳ್ತೀರಿ ನೀವು ಕಂಪ್ಲೀಟ್ ಸೊಲ್ಯೂಷನ್ ತಗೊಂಡ್ಬಿಟ್ರೆ z ಈಕ್ವಲ್ ಟು ಎಕ್ಸ್ ಪ್ಲಸ್ ಪೈ ಆಫ್ ಎ ವೈ ಪ್ಲಸ್ ಸಿ ಆಗುತ್ತೆ. ಸೊ ನೆಕ್ಸ್ಟ್ ಸಿಂಗುಲರ್ ಸೊಲ್ಯೂಷನ್ ಸಿಗಲ್ಲ ಅಂತ ಹೇಳ್ತಾರೆ ನೋಡಿ, ಎಸ್ ನೋ ಸಿಂಗುಲರ್ ಸೊಲ್ಯೂಷನ್. ಓಕೆನಾ, ಎಸ್ ನೋ ಸಿಂಗುಲರ್ ಸೊಲ್ಯೂಷನ್. ಓಕೆ, ಇವಾಗ ಪ್ರಾಬ್ಲಮ್ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ ಅಷ್ಟೇ. ಇವಾಗ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಸಾಲ್ವ್ ಪಿ ಕ್ಯೂ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, ಕೆ ಕೊಟ್ಟಿದ್ದಾರೆ ಅಲ್ವಾ. ಸಾಲ್ವ್ ಪಿ ಕ್ಯೂ ಈಕ್ವಲ್ ಟು ಕೆ. ಓಕೆ, ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಇದು ಎಫ್ ಆಫ್ ಪಿ ಕ್ಯೂ ಫಾರ್ಮ್ ಅಲ್ಲಿ ಇದೆ ಇದು ಅಲ್ವಾ. ಎಫ್ ಆಫ್ ಪಿ ಕ್ಯೂ ಫಾರ್ಮ್ ಅಲ್ಲಿ ಇದೆ, ಈಕ್ವಲ್ ಟು ಪಿ ಕ್ಯೂ, ಕೆ ಈ ಕಡೆ ತಗೊಂಬಿಡಿ, ಮೈನಸ್ ಕೆ ಈಕ್ವಲ್ ಟು 0. ಇವಾಗ ಸೊಲ್ಯೂಷನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ಇವಾಗ z ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಫಾರ್ಮ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ಲೆಟ್ ಸೊಲ್ಯೂಷನ್ ಇಸ್ ಆಫ್ ದ ಫಾರ್ಮ್ ಅಂತ ತಗೊಂಡ್ಬಿಟ್ಟು ಹಿಂಗೆ ತಗೊಳ್ಳಿ. ನೆಕ್ಸ್ಟ್ ದೋ ಝಡ್ ಬೈ ದೋ ಎಕ್ಸ್ ಈಕ್ವಲ್ ಟು, ಇಲ್ಲಿ ಏನಾಗುತ್ತೆ ಹೇಳಿ, ದೋ ಝಡ್ ಬೈ ದೋ ಎಕ್ಸ್ ಈಕ್ವಲ್ ಟು ಎ ಆಗುತ್ತೆ. ಸೊ ದೋ ಝಡ್ ಬೈ ದೋ ವೈ ಏನಾಗುತ್ತೆ, ದಿಸ್ ಇಸ್ ಪಿ, ದಿಸ್ ಇಸ್ ಬಿ ಅಂಡ್ ಕ್ಯೂ. ಇಲ್ಲಿ ಕೊಟ್ರೆ ಏನಾಗುತ್ತೆ ಇವಾಗ ಸೊಲ್ಯೂಷನ್, z ಈಕ್ವಲ್ ಟು ಹೇಳಿ, ಬೇಡ ಆಕ್ಚುಲಿ ಸೊಲ್ಯೂಷನ್ ತಗೊಂಡ್ಬಿಟ್ಟಿದೀವಿ ನಾವು. ಇಲ್ಲಿ ಕೊಡಿ, ಪಿ ಕ್ಯೂ ಮೈನಸ್ ಕೆ ಅಂತ ಇದೆ ಅಲ್ವಾ. ಇವಾಗ ಇಲ್ಲಿ ಏನಾಗುತ್ತೆ, ಎ ಬಿ ಆಗುತ್ತೆ, ಪಿ ಕ್ಯೂ ಅಂದ್ರೆ ಎ ಬಿ ಈಕ್ವಲ್ ಟು ಕೆ ಆಗುತ್ತೆ. ಸೊ ಇವಾಗ ಬಿ ಈಕ್ವಲ್ ಟು ಏನಂತ ಬರ್ಕೋಬಹುದು ನಾವು, ಕೆ ಬೈ ಎ, ಕೆ ಬೈ ಎ ಅಂತ ಬರೀಬಹುದು. ಇವಾಗ ಕಂಪ್ಲೀಟ್ ಸೊಲ್ಯೂಷನ್ ಏನಾಗ್ಬಿಡುತ್ತೆ ಹೇಳಿ, z ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಅಂದ್ರೆ ಏನ್ ಬಂದಿದೆ ನೋಡಿ, ಕೆ ಬೈ ಎ ಇಂಟು ವೈ ಪ್ಲಸ್ ಸಿ. ಓಕೆನಾ, ಇದು ಕಂಪ್ಲೀಟ್ ಸೊಲ್ಯೂಷನ್. ನೋಡಿ ಇಲ್ಲಿ ನಾನು ಆಗ್ಲೇ ತಗೊಂಡೆ ನಿಮ್ಗೆ ಸೈ ಆಫ್ ಎ ಅಂತ ತಗೊಳ್ಳಿ ಬಿ ಬದಲಿ ಅಂತ, ಇಲ್ಲಿ ಬಂದಿದೆ ನೋಡಿ, ಸೈ ಆಫ್ ಏನ್ ಬಂದಿದೆ, ಕೆ ಬೈ
ಎ ಬಂದಿದೆ. ಇದು ಕಂಪ್ಲೀಟ್ ಸೊಲ್ಯೂಷನ್. ಓಕೆನಾ. ಇವಾಗ ಸಿಂಗುಲರ್ ಸೊಲ್ಯೂಷನ್ ಕಂಡುಹಿಡಿತೀನಿ ನಾನು. ಸಿಂಗುಲರ್ ಸೊಲ್ಯೂಷನ್ ಕಂಡುಹಿಡಿಯಬೇಕಂದ್ರೆ ನೋಡಿ ಇಲ್ಲಿ z = ax + k/a y + c. ಆಕ್ಚುಲಿ ಪಿ ಕ್ಯೂ = k ಬಂದಾಗ ನಮಗೆ ಅಂದ್ರೆ ಎಫ್ ಆಫ್ ಪಿ ಕ್ಯೂ ಫಾರ್ಮ್ ಅಲ್ಲಿ ಬಂದಾಗ ಸಿಂಗುಲರ್ ಸೊಲ್ಯೂಷನ್ ಸಿಗಲ್ಲ. ಯಾಕೆಂದ್ರೆ ಫಸ್ಟ್ ಏನ್ ಮಾಡ್ತೀರಾ ನೀವು ಅಂದ್ರೆ ಪಾರ್ಷಿಯಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎ ಮಾಡಿ. ಕಾನ್ಸ್ಟೆಂಟ್ ಇದೆ ನೋಡಿ ಎ ಮಾಡಿ. ಸೊ ಪಾರ್ಷಿಯಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎ ಮಾಡಿದ್ರೆ z 0 ಆಗ್ಬಿಡುತ್ತೆ. = ವಿತ್ ರೆಸ್ಪೆಕ್ಟ್ ಟು ಎ ಮಾಡಬೇಕಾದ್ರೆ ಇಲ್ಲಿ x ಬರುತ್ತೆ. ನೆಕ್ಸ್ಟ್ ಇಲ್ಲಿ -ky / a² ಅಲ್ವಾ. ಓಕೆ, ಇದೇನೋ ಕಂಡು ಹಿಡ್ಕೊಂಡ್ರಿ. ನೆಕ್ಸ್ಟ್ ಪಾರ್ಷಿಯಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಇನ್ನೊಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದೆ ಸಿ, ಅದನ್ನು ಮಾಡಬೇಕು. ಅವಾಗ ಏನಾಗುತ್ತೆ z 0 ಬರುತ್ತೆ. = ax ಇದೆ ಪಾರ್ಷಿಯಲಿ ಅಂತ ಹೇಳ್ತಿದೀವಿ ವಿತ್ ರೆಸ್ಪೆಕ್ಟ್ ಟು ಸಿ 0 ಆಗುತ್ತೆ. ಸಿ ಮಾಡ್ತಿರೋದು 0 ಪ್ಲಸ್ k/a y ಇದು ಕಾನ್ಸ್ಟೆಂಟ್ ಆಗ್ಬಿಡುತ್ತಲ್ವಾ ವಿತ್ ರೆಸ್ಪೆಕ್ಟ್ ಟು ಸಿ 0 ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ಸಿ ಮಾಡೋದು ಇಲ್ಲಿ ಏನಾಗುತ್ತೆ 1 ಆಗುತ್ತೆ. ಸೊ 0 ≠ 1 ಆಗ್ಬಿಡ್ತು. ಅಂದ್ರೆ ಇಲ್ಲಿ ಬರ್ತಾ ಇಲ್ಲ, ಇಲ್ಲಿ LHS = RHS ಬರ್ತಿಲ್ಲ. ಸೊ ಹಾಗಾಗಿ ನೋ ಸಿಂಗುಲರ್ ಸೊಲ್ಯೂಷನ್. ಓಕೆನಾ. ಸೊ ನೆಕ್ಸ್ಟ್ ಜನರಲ್ ಸೊಲ್ಯೂಷನ್ ಅಂದ್ರೆ ಏನಂತಂದ್ರೆ ನೋಡಿ, ಸೊ ಇಲ್ಲಿ ನೋಡಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಬಂದಿದೆ ಕಂಪ್ಲೀಟ್ ಸೊಲ್ಯೂಷನ್. ಏನ್ ಬಂದಿದೆ z = ax + k/a y ಪ್ಲಸ್ ಇನ್ನೊಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಹಂಗೆ ಉಳ್ಕೊಂಡಿದೆ, ಅದನ್ನು ಕೂಡ ಈಗ ಎಗೆ ತಗೋಬೇಕು. ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಸೊ ಲೆಟ್ ಸೈ ಆಫ್ ಎ ತಗೊಳ್ಳಿ. ಏನು ಸಿ = ಸೈ ಆಫ್ ಎ ತಗೋಬೋದಲ್ವಾ ಇದು. ಸೊ ಫಾರ್ ಜನರಲ್ ಸೊಲ್ಯೂಷನ್ ಇವಾಗ ನೋಡಿ, ಈಗ ವಿತ್ ರೆಸ್ಪೆಕ್ಟ್ ಟು ಎ ಮಾತ್ರ ಕಾನ್ಸ್ಟೆಂಟ್ ಇದೆ. ಈಗ ಇದೇನ್ ಮಾಡ್ತೀರಿ ಅಂದ್ರೆ ಪಾರ್ಷಿಯಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎ ಮಾಡಿ. ಅವಾಗ ಏನಾಗುತ್ತೆ ಇದು 0 = x - k/a² y ಪ್ಲಸ್ ಸೈಡ್ ಡ್ಯಾಶ್ ಆಫ್ ಎ. ಈಗ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಅಂತ ತಗೊಂಡ್ರೆ, ಸೊ ಇವಾಗ ಜನರಲ್ ಸೊಲ್ಯೂಷನ್ ಏನಂತಂದ್ರೆ, ಸೊ ಇವೆರಡು ಈಕ್ವೇಶನ್ ಇಂದ ನಾವು ಎ ಅನ್ನ ಏನ್ ಮಾಡ್ಬೇಕು ಹೇಳಿ, ಎಲಿಮಿನೇಟ್ ಮಾಡಬೇಕು. ಓಕೆನಾ. ಸೊ ಇದು ರಿಸ್ಕ್ ಆಗುತ್ತೆ. ಎ ಅನ್ನ ಎಲಿಮಿನೇಟ್ ಮಾಡೋದು ರಿಸ್ಕ್ ಇದೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಜನರಲ್ ಸೊಲ್ಯೂಷನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ಸೊಲ್ಯೂಷನ್ ಬಿಟ್ವೀನ್ ಈಕ್ವೇಶನ್ 1 and 2. ಓಕೆನಾ. ಈಕ್ವೇಶನ್ 1 2 ಇವೆರಡು ಬರ್ಬಿಟ್ರೆ ಆಯ್ತು, ದಟ್ ಇಸ್ ಜನರಲ್ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಈ ಕೇಳಿ ನೋಡೋಣ ಏನ್ ಬರುತ್ತೆ ಆನ್ಸರ್. ಫಸ್ಟ್ ಒನ್ q = 4p³ ಕಂಪ್ಲೀಟ್ ಇಂಟಿಗ್ರಲ್ ಮಾತ್ರ ಕೇಳ್ತಿರೋದು ಇವಾಗ ಅವರು. ಇವಾಗ ಏನಾಗುತ್ತೆ ಎಫ್ ಆಫ್ ಪಿ ಕ್ಯೂ = q - ಸೊ 0. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, ಇವಾಗ ಸೊಲ್ಯೂಷನ್ z = ax + by + c. ಇವಾಗ ಡೈರೆಕ್ಟ್ p = a ಆಗುತ್ತೆ, q = b. ಇಲ್ಲಿ ಕೊಟ್ರೆ ಏನಾಗುತ್ತೆ ನೋಡಿ, b = 4a³ ಕರೆಕ್ಟ್ ಅಲ್ವಾ ಇದು. ಇವಾಗ ಇಲ್ಲಿ ಕೊಟ್ರೆ z = ax + 4a³ y + c ಇದೆ ಕಂಪ್ಲೀಟ್ ಸೊಲ್ಯೂಷನ್. ಅಷ್ಟೇ ಅವ್ರು ಕೇಳಿರೋದು, ದಟ್ ಇಸ್ ಕಂಪ್ಲೀಟ್ ಸೊಲ್ಯೂಷನ್. ಓಕೆನಾ. ಓಕೆ, ನೆಕ್ಸ್ಟ್ ಇವು ಮಿಕ್ಕಿದೆಲ್ಲ ಈಸಿ ಇದೆ, ಇವೆಲ್ಲ ಈಸಿ ಇದಾವೆ, ತುಂಬಾ ಈಸಿ ಇದು. ಓಕೆ, ಇದು ಮಾಡಿ 6th ಒನ್ p + q = pq. p + q - pq = 0 ಆಗುತ್ತೆ, ದಟ್ ಈಸ್ ಎಫ್. ಇವಾಗ ಏನ್ ಮಾಡ್ತೀರಾ, ಯಾವ ಫಾರ್ಮ್ ಇರುತ್ತೆ, z = ax + by + c ಫಾರ್ಮ್ ಇರುತ್ತೆ. ಇವಾಗ ಏನ್ ಮಾಡ್ತೀರಾ, ಸೊ p = ∂z/∂x ಮಾಡಿದ್ರೆ a ಬರುತ್ತೆ. ನೆಕ್ಸ್ಟ್ q = ∂z/∂y ಮಾಡಿದ್ರೆ b ಬರುತ್ತೆ. ಓಕೆನಾ. ಇವಾಗ ಏನ್ ಮಾಡ್ತೀರಾ, ರಿಲೇಷನ್ ಬಿಟ್ವೀನ್ a ಮತ್ತೆ b ಕಂಡುಹಿಡ್ಕೊಳ್ಳಿ. ಏನ್ ಬರುತ್ತೆ ನೋಡಿ, a + b - ab = 0. ಇವಾಗ ನಮಗೆ b ಬೇಕು, ಸೊ b ಕಾಮನ್ ತಗೊಂಡ್ರೆ ಇಲ್ಲಿ 1 - a = -a. ಸೊ b = -a/1 - a ಆಗುತ್ತೆ ಅಲ್ವಾ. ಸೊ ಅವಾಗ ಏನಾಗ್ಬಿಡುತ್ತೆ ಸೊಲ್ಯೂಷನ್, z = ax ಅಂತಿದೆ -a/1 - ay + c. ಸೊ ಇವಾಗ ಇಲ್ಲಿ ಏನ್ ಬಂತಿದ್ದು ಕಂಪ್ಲೀಟ್ ಸೊಲ್ಯೂಷನ್. ಓಕೆನಾ. ಇವಾಗ ಸಿಂಗುಲರ್ ಸೊಲ್ಯೂಷನ್ ಸಿಗಲ್ಲ ಬಿಡಿ. ನೆಕ್ಸ್ಟ್ ಇವಾಗ ಏನ್ ಮಾಡ್ತೀರಾ, ಜನರಲ್ ಸೊಲ್ಯೂಷನ್ ಬೇಕಂದ್ರೆ ಇದನ್ನ ಏನ್ ಮಾಡ್ಬೇಕು ಹೇಳಿ, ಇಲ್ಲಿ ಬಂದಿರೋದನ್ನ ಒಂದು ಈಕ್ವೇಶನ್ ಅಂತ ತಗೊಂಡ್ಬಿಡಿ. ಈಗ ನೋಡಿ z - ax + a/1 - ay - c = 0 ಇದೊಂದು ಈಕ್ವೇಶನ್. ಓಕೆನಾ. ನೆಕ್ಸ್ಟ್ ಇವಾಗ ಅಲ್ಲಿ ಸಿ ಇದೆ ನೋಡಿ, ಸಿ ಬದಿ ಅಂತ ತಗೋಬೇಕು, ಸೈ ಆಫ್ ಎ ತಗೋಬೇಕು. ಆ ಕಾನ್ಸ್ಟೆಂಟ್ ಅನ್ನು ಕೂಡ ಫಂಕ್ಷನ್ ಆಫ್ ಎ ಅಂತ ತಗೋಬೇಕು ಇಲ್ಲಿ. ಅವಾಗ ಏನಾಗ್ಬಿಡುತ್ತೆ, ಸೈ ಆಫ್ ಎ ಆಗುತ್ತೆ. ಇದನ್ನ ಬಂದಿರೋದನ್ನ ಪಾರ್ಷಿಯಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎ ಮಾಡಬೇಕು. ಸೊ ಎ ಮಾಡಿದಾಗ ಏನ್ ಬರುತ್ತಲ್ಲ ಈಕ್ವೇಶನ್, ಈ ಈಕ್ವೇಶನ್ ಮತ್ತೆ ಈ ಈಕ್ವೇಶನ್ ಅಲ್ಲಿ ಎ ಅನ್ನ ಎಲಿಮಿನೇಟ್ ಮಾಡಬೇಕು, ದಟ್ ಈಸ್ ಜನರಲ್ ಸೊಲ್ಯೂಷನ್. ಓಕೆನಾ. ಅದು ಎಲಿಮಿನೇಟ್ ಮಾಡೋದು ಬಹಳ ಕಷ್ಟ ಇರುತ್ತೆ,
ಅದಕ್ಕೆ ಇಷ್ಟೇ ಬರೀಬೇಕು ನೀವು ಅಷ್ಟೇ. ಓಕೆ, ನೆಕ್ಸ್ಟ್ ಇದಕ್ಕೆ ಏನ್ ಬರುತ್ತೆ ಹೇಳಿ ನೋಡೋಣ. ಕಂಪ್ಲೀಟ್ ಸೊಲ್ಯೂಷನ್ ಹಂಗೆ ಹೇಳ್ಬಿಡಿ ನೋಡೋಣ ಏನ್ ಬರುತ್ತೆ. ಪಿ ಈಕ್ವಲ್ ಟು ಎ ಸ್ಕ್ವೇರ್ ಬಿ ಕ್ಯೂಬ್ ಈಕ್ವಲ್ ಟು 1. ಝಡ್ ಈಕ್ವಲ್ ಏನಾಗ್ಬಿಡುತ್ತೆ ಎ ಎಕ್ಸ್ ಪ್ಲಸ್ ಬಿ ಅಂತಾನೆ ಏನಾಗ್ಬಿಡುತ್ತೆ ಇಲ್ಲಿ. ಸೊ ಬಿ ಕ್ಯೂಬ್ ಈಕ್ವಲ್ ಟು 1/a ಸ್ಕ್ವೇರ್, ಬಿ ಈಕ್ವಲ್ ಟು 1/a ಪವರ್ 2/3, a ಪವರ್ 2/3. ಸೊ y ಪ್ಲಸ್ c ಅಲ್ವಾ. ದಿಸ್ ಇಸ್ ಕಂಪ್ಲೀಟ್ ಸೊಲ್ಯೂಷನ್. ನೆಕ್ಸ್ಟ್ ಬರ್ರಿ, ಸಾಕು ಬಿಟ್ರೆ ನೆಕ್ಸ್ಟ್. ಓಕೆ ನೋಡಿ, ಸೊ ಈ ರಿಸಲ್ಟ್ ಮೇಲೆ ನಮಗೆ ಹೋದ್ ಸರಿ ಒಂದು ಕ್ವಶನ್ ಕೇಳಿದ್ರು. ಸೊ ಕ್ಲಾರೆಟ್ಸ್ ಈಕ್ವೇಶನ್ ಆಫ್ ದ ಫಾರ್ಮ್ ಏನಾಗುತ್ತೆ ಹೇಳಿ. ಅಲ್ಲೇನ್ ಬರುತ್ತೆ ಹೇಳಿ, ಒನ್ ವೇರಿಯಬಲ್ ಇದ್ದಾಗ ಏನ್ ಬಂತು, ಝಡ್ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ ಎಫ್ ಆಫ್ ಪಿ ಬಂದಿತ್ತು. ಇವಾಗ ಏನ್ ಬರ್ತಿದೆ ನೋಡಿ, ಇಲ್ಲಿ 2 ಇಂಡಿಪೆಂಡೆಂಟ್ ವೇರಿಯಬಲ್ ಇದೆ, ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ. ಏನಾಗುತ್ತೆ, ಝಡ್ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ ಕ್ಯೂ ವೈ ಪ್ಲಸ್ ಎಫ್ ಆಫ್ ಪಿ ಕ್ಯೂ. ಕರೆಕ್ಟ್ ಅಲ್ವಾ? ಎಸ್ ಸರ್. ಹಾ, ಇಲ್ಲಿದೆ ನೋಡಿ, ಝಡ್ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ ಕ್ಯೂ ವೈ ಪ್ಲಸ್ ಎಫ್ ಆಫ್ ಪಿ ಕ್ಯೂ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ವೈ ತಗೊಳ್ಳಿ ಆಕ್ಚುಲಿ. ಸೊ ವೈ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದ್ದಾಗ, ಸೊ ವೈ ಡಿಪೆಂಡೆಂಟ್ ವೇರಿಯಬಲ್, ಎಕ್ಸ್ ಇಂಡಿಪೆಂಡೆಂಟ್ ವೇರಿಯಬಲ್. ಇವಾಗ ಏನಿರುತ್ತೆ, ಝಡ್ ಈಕ್ವಲ್ ಟು ಝಡ್ ಆಫ್ ಎಕ್ಸ್ ಕಾಮ ವೈ ಇರುತ್ತೆ. ಸೊ ಝಡ್ ಡಿಪೆಂಡೆಂಟ್ ವೇರಿಯಬಲ್, ಎಕ್ಸ್ ಮತ್ತೆ ವೈ ಇಂಡಿಪೆಂಡೆಂಟ್ ವೇರಿಯಬಲ್, ಅದಕ್ಕೆ ಎಕ್ಸ್ಟೆಂಡ್ ಆಗಿದೆ ಅಷ್ಟೇ. ಇದೇ ಫಾರ್ಮುಲಾ, ಎಕ್ಸ್ಟೆಂಡ್ ಟು ವೈ. ಸೊ ಈ ಫಾರ್ಮುಲಾ ಬಂದಾಗ ಅಲ್ಲೇನ್ ಮಾಡ್ತಿದ್ವಿ ನಾವು, ಸೊ ಪಿ ಈಕ್ವಲ್ ಟು ಎ ತಗೊಳ್ತಿದ್ವಿ. ಅವಾಗ ಸೊಲ್ಯೂಷನ್ ಏನಾಗ್ಬಿಡ್ತಿತ್ತು, ವೈ ಈಕ್ವಲ್ ಟು ಅಥವಾ ಸಿ ತಗೊಂಡ್ರೆ ಸಿ ಎಕ್ಸ್ ಪ್ಲಸ್ ಎಫ್ ಆಫ್ ಪಿ. ಇವಾಗ ಇಲ್ಲಿ ಪಿ ಮತ್ತೆ ಕ್ಯೂ ಇದೆ, ಅದಕ್ಕೆ ಏನ್ ಮಾಡ್ತೀರಾ, ಪಿ ಈಕ್ವಲ್ ಟು ಎ ತಗೊಳ್ಳಿ, ಕ್ಯೂ ಈಕ್ವಲ್ ಟು ಬಿ ತಗೊಳ್ಳಿ ಅಷ್ಟೇ. ಅವಾಗ ಏನಾಗ್ಬಿಡುತ್ತೆ ಸೊಲ್ಯೂಷನ್, ಝಡ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಎಫ್ ಆಫ್ ಎ ಕಾಮ ಬಿ. ಓಕೆನಾ, ಇದೇ ಕಂಪ್ಲೀಟ್ ಸೊಲ್ಯೂಷನ್. ಓಕೆ, ಇಲ್ಲಿದೆ ನೋಡಿ. ಸೊ ವರ್ಕಿಂಗ್ ರೂಲ್ ಇದೆ ಇಲ್ಲಿ ಸೇಮ್, ಝಡ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಜಿ ಆಫ್ ಎ ಕಾಮ ಬಿ ಏನಾಗ್ಬಿಡುತ್ತೆ, ಕಂಪ್ಲೀಟ್ ಸೊಲ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಫಾರ್ ಸಿಂಗುಲರ್ ಸೊಲ್ಯೂಷನ್ ಏನ್ ಮಾಡ್ತೀರಾ ಅಂದ್ರೆ, ಬಂದಿರೋಂಥ ಸೊಲ್ಯೂಷನ್ ಜೊತೆಗೆ ವಿತ್ ರೆಸ್ಪೆಕ್ಟ್ ಟು ಎ ಮತ್ತೆ ವಿತ್ ರೆಸ್ಪೆಕ್ಟ್ ಟು ಬಿ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಪಾರ್ಷಿಯಲಿ, ಸೊ ಎ ಮತ್ತೆ ಬಿ ಅನ್ನ ಎಲಿಮಿನೇಟ್ ಮಾಡ್ಬೇಕು ನೀವು ಅಷ್ಟೇ. ಅಂದ್ರೆ ಸಿಂಗುಲರ್ ಸೊಲ್ಯೂಷನ್ ನೀವು ಕಂಡುಹಿಡಿತೀರಲ್ಲ, ಅಲ್ಲಿ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇರಬಾರ್ದು, ಆ ತರ ಮಾಡ್ಬೇಕು. ಇವಾಗ ನೋಡಿ ಇಲ್ಲಿ ಪ್ರಾಬ್ಲಮ್ ನೋಡಿ, ಝಡ್ ಈಕ್ವಲ್ ಏನ್ ಬಂದಿದೆ ಹೇಳಿ. ಝಡ್ ಈಕ್ವಲ್ ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್, ಪಿ ಎಕ್ಸ್ ಪ್ಲಸ್ ಕ್ಯೂ ವೈ ಪ್ಲಸ್ ಪಿ ಕ್ಯೂ. ಕರೆಕ್ಟ್ ಅಲ್ವಾ? ಇವಾಗ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ, ಇದು ಕ್ಲಾರೆಟ್ಸ್ ಫಾರ್ಮ್ ಅಲ್ಲಿ ಇದೆ. ಇವಾಗ ಇಲ್ಲಿ ಏನಾಗುತ್ತೆ ಹೇಳಿ, ಸೊ ಸೊಲ್ಯೂಷನ್ ಯಾವ ಫಾರ್ಮ್ ಇರುತ್ತೆ ಅಥವಾ ಸೊಲ್ಯೂಷನ್. ಸೊ ಪಿ ಈಕ್ವಲ್ ಟು ಎ ತಗೊಳ್ತೀರಾ, ಕ್ಯೂ ಈಕ್ವಲ್ ಟು ಬಿ ತಗೊಳ್ತೀರಾ. ಅವಾಗ ಏನಾಗುತ್ತೆ, ಝಡ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಎ ಬಿ ಆಗುತ್ತೆ. ಓಕೆನಾ? ಸೊ ಇದು ಕಂಪ್ಲೀಟ್ ಸೊಲ್ಯೂಷನ್. ಇವಾಗ ಕಂಪ್ಲೀಟ್ ಸೊಲ್ಯೂಷನ್. ಸೊ ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಸಿಂಗುಲರ್ ಸೊಲ್ಯೂಷನ್ ಬೇಕಂದ್ರೆ, ಸೊ ಪಾರ್ಷಿಯಲಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎ ಮಾಡಿ, ಎರಡಿದೆ ಆರ್ಬಿಟ್ರಿ ಕಾನ್ಸ್ಟೆಂಟ್, ಅಂಡ್ ಪಾರ್ಷಿಯಲಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಬಿ ಮಾಡಿ. ಅವಾಗ ಏನ್ ಬರುತ್ತೆ, ಇದು 0 ಈಕ್ವಲ್ ಟು ಎಕ್ಸ್ ಬರುತ್ತೆ ಪ್ಲಸ್ ಬಿ ಈಕ್ವಲ್ ಟು, ಓಕೆ 0 ತಗೊಂಡ್ಬಿಟ್ಟಿದ್ವಿ, ವಿಚ್ ಇಂಪ್ಲೈಸ್ ದಟ್ ಬಿ ಈಕ್ವಲ್ ಏನಾಗುತ್ತೆ, ಮೈನಸ್ ಎಕ್ಸ್ ಆಗುತ್ತೆ. ಬಿ ಈಕ್ವಲ್ ಟು ಮೈನಸ್ ಎಕ್ಸ್. ವಿತ್ ರೆಸ್ಪೆಕ್ಟ್ ಟು ಬಿ ಮಾಡಿದ್ರೆ 0 ಈಕ್ವಲ್ ಟು ವೈ ಪ್ಲಸ್ ಎ, ವಿಚ್ ಇಂಪ್ಲೈಸ್ ದಟ್ ಎ ಈಕ್ವಲ್ ಟು ಮೈನಸ್ ವೈ. ಓಕೆನಾ? ಇವಾಗ ಎಲಿಮಿನೇಟ್ ಮಾಡ್ಬೇಕು ಇಲ್ಲಿ ಸೊಲ್ಯೂಷನ್ ಅಲ್ಲಿ. ಏನ್ ಬಂದಿದೆ ಸೊಲ್ಯೂಷನ್, ಝಡ್ ಈಕ್ವಲ್ ಟು ಎ ಎಕ್ಸ್ ಬಂದಿದೆ. ಎ ಅಂದ್ರೆ ಗೊತ್ತಾಯ್ತು ನಮ್ಗೆ, ಮೈನಸ್ ವೈ ಇಂಟು ಎಕ್ಸ್ ಪ್ಲಸ್ ಬಿ ಅಂತಂದ್ರೆ ಮೈನಸ್ ಎಕ್ಸ್ ಇಂಟು ವೈ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಎಕ್ಸ್ ವೈ ಅಲ್ವಾ. ಮೈನಸ್ ಎಕ್ಸ್ ವೈ ಪ್ಲಸ್ ಕ್ಯಾನ್ಸಲ್. ಈಗ ಝಡ್ ಈಕ್ವಲ್ ಏನ್ ಬರ್ತಿದೆ, ಮೈನಸ್ ಎಕ್ಸ್ ವೈ. ಈ ಕಡೆ ತಗೊಂಡ್ಬಿಟ್ರೆ ಝಡ್ ಪ್ಲಸ್ ಎಕ್ಸ್ ವೈ ಈಕ್ವಲ್ ಟು 0. ಇದೆ ಸಿಂಗುಲರ್ ಸೊಲ್ಯೂಷನ್. ಓಕೆನಾ? ನೀವು ಜನರಲ್ ಸೊಲ್ಯೂಷನ್ ಬಿಟ್ಬಿಡಿ, ಸಿಂಗುಲರ್ ಸೊಲ್ಯೂಷನ್ ಮತ್ತೆ ಕಂಪ್ಲೀಟ್ ಸೊಲ್ಯೂಷನ್ ಮಾತ್ರ ಮಾಡ್ತಾ ಹೋಗಿ ಅಷ್ಟೇ. ನೆಕ್ಸ್ಟ್ ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಕಂಪ್ಲೀಟ್ ಇಂಟಿಗ್ರಲ್ ಏನ್ ಬರುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ರಾಬ್ಲಮ್. ಓಕೆ, ಸೊ ನೋಡ್ತಿದ್ದಂಗೆ ಸ್ವಲ್ಪ ಭಯ ಆಗೋ ತರ ಇದೆ, ಬಟ್ ಅಲ್ಲಿ ಏನಿಲ್ಲ. ಅಲ್ಲಿ ಏನ್ ಮಾಡ್ಬೇಕು ಹೇಳಿ, ಇದು ಝಡ್ ಮೈನಸ್ ಪಿ ಎಕ್ಸ್ ಮೈನಸ್ ಕ್ಯೂ ವೈ ಅಲ್ಲೇ ಬರ್ಕೊಳ್ಳಿ, ಇದನ್ನ ಆ ಕಡೆ ತಗೊಂಬಿಡಿ. ಅವಾಗ ಏನಾಗುತ್ತೆ, 1/p ಪ್ಲಸ್ ಕ್ಯೂ ಆಗುತ್ತೆ. ಓಕೆನಾ? ಇದು ಯಾವ ಫಾರ್ಮಲ್ ಬಂತು ಇವಾಗ, ಝಡ್ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ ಕ್ಯೂ ವೈ ಪ್ಲಸ್ ಎಫ್ ಆಫ್ ಪಿ ಕಮ ಕ್ಯೂ ಫಾರ್ಮಲ್ ಬರ್ತಿದೆ, ಪಿ ಕಮ ಕ್ಯೂ. ಸೊ ಕ್ಲಾರೆಟ್ಸ್ ಫಾರ್ಮಲ್ ಬರ್ತಿದೆ. ಅಂದ್ರೆ ಇವಾಗ ಏನಾಗ್ಬಿಡುತ್ತೆ ಇಲ್ಲಿ, ಝಡ್ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ ಕ್ಯೂ ವೈ ಪ್ಲಸ್ 1/p ಪ್ಲಸ್ ಕ್ಯೂ ಬರ್ತಿದೆ. ಓಕೆನಾ? ಇವಾಗ ಸೊಲ್ಯೂಷನ್ ಏನಾಗ್ಬಿಡುತ್ತೆ ಹೇಳಿ, ಪುಟ್ ಪಿ ಈಕ್ವಲ್ ಟು ಎ ಕ್ಯೂ ಈಕ್ವಲ್ ಟು ಬಿ ಅಲ್ವಾ. ಅವಾಗ ಏನಾಗುತ್ತೆ, ಝಡ್
ax plus by plus 1 by a plus b is the ಕಂಪ್ಲೀಟ್ ಸೊಲ್ಯೂಷನ್ ಅಲ್ವಾ. ಸೊ ಪುಟ್ ಅಂತ ತಗೊಂಡು ಪಿ ಕೋಟೆ ಕ್ಯೂ ಕೋಟೆ ಬಿ ತಗೊಂಡ್ಬಿಟ್ರೆ ಮುಗೀತಲ್ಲ ಅಷ್ಟೇ. ಇವಾಗ ಏನ್ ಮಾಡ್ತೀರಾ, ಸೊ ಸಿಂಗುಲರ್ ಸೊಲ್ಯೂಷನ್ ಬೇಕು. ಇವಾಗ ನಾವು ಪಾರ್ಷಿಯಲಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎ ಅಂಡ್ ಬಿ ಮಾಡಬೇಕು, ಎಲಿಮಿನೇಟ್ ಮಾಡಬೇಕು. ಯಾಕಂದ್ರೆ ಸಿಂಗುಲರ್ ಸೊಲ್ಯೂಷನ್ ಅಲ್ಲಿ ಯಾವುದೇ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರಲ್ಲ. ಇವಾಗ ಇಲ್ಲಿ ಏನಾಗುತ್ತೆ, 0 ಈಕ್ವಲ್ ಟು ವಿತ್ ರೆಸ್ಪೆಕ್ಟ್ ಎ ಮಾಡ್ತೀವಿ ಎಕ್ಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ -1 ಡಿವೈಡೆಡ್ ಬೈ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ. ಸೊ 1 by a plus b ಹೋಲ್ ಸ್ಕ್ವೇರ್ ಆಗ್ಬಿಡುತ್ತೆ ಅಷ್ಟೇ. ಈಗ ನೆಕ್ಸ್ಟ್ ಇಲ್ಲಿ ಏನಾಗ್ಬಿಡುತ್ತೆ, ವಿಚ್ ಇಂಪ್ಲೈಸ್ ದಟ್ ಏನಾಗುತ್ತೆ ಹೇಳಿ, a plus b ಹೋಲ್ ಸ್ಕ್ವೇರ್ ಈಕ್ವಲ್ ಟು 1 by x. ಕರೆಕ್ಟ್ ಅಲ್ವಾ ಇದು? a plus b ಹೋಲ್ ಸ್ಕ್ವೇರ್ ಈಕ್ವಲ್ ಟು 1 by x ಬರ್ತಿದೆ. ಓಕೆ, ನೆಕ್ಸ್ಟ್ ಪಾರ್ಷಿಯಲ್ ಡಿಫರೆನ್ಷಿಯೇಟ್ ಬಿ ಮಾಡಿದ್ರೆ ಏನಾಗುತ್ತೆ, 0 ಈಕ್ವಲ್ ಟು x minus 1 divided by a plus b whole square, which implies that a plus b whole square equal to ಸಾರಿ ಇಲ್ಲಿ ಏನ್ ಬರುತ್ತೆ, y ಬರುತ್ತೆ. ಓಕೆ, 1 by y. ಓಕೆನಾ, 1 by y ಬರ್ತಿದೆ. 1 by a plus b. ಇವಾಗ ಏನಾಗ್ಬಿಡುತ್ತೆ a plus b ಅಂತಂದ್ರೆ, a plus b ಏನಾಗುತ್ತೆ ನೋಡಿ, ಪ್ಲಸ್ ಆರ್ ಮೈನಸ್ 1 by root x ತಗೋಬಹುದು, 1 by root ಒಟ್ಟ ನಮ್ಗೆ ಎಲಿಮಿನೇಟ್ ಆಗ್ಬೇಕು. ಅವಾಗ ಏನಾಗುತ್ತೆ ಸೊಲ್ಯೂಷನ್, z equal to ಏನಾಗುತ್ತೆ ಹೇಳಿ. ಓಕೆ, a plus b equal to ಇಲ್ಲಿ a plus b ಏನಾಗುತ್ತೆ equal to ಪಾಸಿಟಿವ್ ತಗೊಂಡ್ರು ಪಾಸಿಟಿವ್ 1 by root x. ಇಲ್ಲಿ ತಗೊಂಡ್ರೆ a plus b ಏನಾಗುತ್ತಿದೆ 1 by root y ಅಲ್ವಾ. ಓಕೆ, 1 by a plus b ಹೋಲ್ ಸ್ಕ್ವೇರ್ ಬರ್ತಿದೆ. ಓಕೆ, ಇವಾಗ ಏನ್ ಮಾಡ್ಬೇಕಂದ್ರೆ ಈ ತರ ಬಂದಾಗ, ಸೊ ಎಲಿಮಿನೇಟ್ ಎ ಅಂಡ್ ಬಿ ಇನ್ ಈಕ್ವೇಶನ್ ಇಲ್ಲಿದೆ ನೋಡಿ ಅಲ್ಲಿ ಅಲ್ವಾ, ಅಷ್ಟೇ. ಸೊ ನಮಗೆ ಕಂಡಿಡಿಯಕ್ಕೆ ಬರಲಿಲ್ಲ ಅಂದ್ರೆ ಅಷ್ಟು ಮಾಡ್ಬಿಡಿ. ಸೊ ಎಲಿಮಿನೇಟಿಂಗ್ ಎ ಅಂಡ್ ಬಿ ಇನ್ ಈಕ್ವೇಶನ್ z equal to ax plus by plus 1 by a plus b. ಆಪ್ಷನ್ ಕೊಟ್ಟಿದ್ರಲ್ಲ ಅಲ್ಲಿ ಮೇಲೆ ಗೊತ್ತಾಗುತ್ತೆ ಅಷ್ಟೇ ಇವಾಗ. ಓಕೆ, ನೆಕ್ಸ್ಟ್ ಏನಿದೆ ಹೇಳಿ. ಸೊ ಇದು ಸಾಲ್ವ್ ಮಾಡಿದ್ದು ಥರ್ಡ್ ಒನ್. ಇಲ್ಲಿ ಏನ್ ಮಾಡ್ತೀರಿ ಹೇಳಿ ನೋಡೋಣ. 2q ಆ ಕಡೆ ತಗೊಂಬಿಡಿ ಅಲ್ವಾ. ಸೊ 2q ತಗೊಂಡ್ರೆ ಏನಾಗುತ್ತೆ ನೋಡಿ, z equal to px plus qy plus 1 plus q square divided by 2q ಅಲ್ವಾ. ಸೊ ಕ್ಲಾರೆಟ್ಸ್ ಫಾರ್ಮ್ ಅಲ್ಲಿ ಬರ್ತಿದೆ. ಸೊಲ್ಯೂಷನ್ ಏನಾಗ್ಬಿಡುತ್ತೆ ಹೇಳಿ, z equal to ax plus by plus 1 plus b square divided by 2b. 1 plus q square. ಓಕೆ, ಇದು ಬರ್ತಿದೆ. ಈಗೇನ್ ಬಂತಲ್ಲ ಇದೇನಾಗ್ಬಿಡುತ್ತೆ ಹೇಳಿ ನೋಡೋಣ, ಕಂಪ್ಲೀಟ್ ಸೊಲ್ಯೂಷನ್. ಸಿಂಗುಲರ್ ಸೊಲ್ಯೂಷನ್ ಬೇಕಾದ್ರೆ ಏನ್ ಮಾಡಬೇಕು, ಪಾರ್ಷಿಯಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎ ಅಂಡ್ ಬಿ ಮಾಡಿ. ಅವಾಗ ಏನಾಗುತ್ತೆ ಇದು 0 ಈಕ್ವಲ್ ಟು x ಅಷ್ಟೇ. x equal to 0 ಬರ್ತಿದೆ ಅಲ್ವಾ. ಓಕೆ, x equal to 0 ಬರ್ತದೆ. ನೆಕ್ಸ್ಟ್ ಬಿ ಮಾಡಿದ್ರೆ y. ಓಕೆ, y plus 2b whole square 2b into 2b minus 1 plus b square into 2 ಇವಾಗ equal to 0. ಓಕೆ, ಹೇಳಿ y plus 4b square minus 2b square divided by 4b square equal to 0. ಇವಾಗ ಇಲ್ಲಿ ಏನಾಗುತ್ತೆ, y equal to ಇಲ್ಲಿ ನೋಡಿ 4b square minus 2b square ಏನಾಗ್ಬಿಡುತ್ತೆ ಹೇಳಿ, 2b square minus 2. ಓಕೆ, ಮೈನಸ್ ಬರುತ್ತೆ ಬೈ 4b square. ಕರೆಕ್ಟ್ ಇದೆ ಅಲ್ವಾ. ಇವಾಗ ಸಪರೇಟ್ ಡಿವೈಡ್ ಮಾಡ್ಬಿಟ್ರೆ ಏನಾಗುತ್ತೆ, ಸಪರೇಟ್ ಆಗಿ minus 1/2 plus 1/2b square. ಕರೆಕ್ಟ್ ಅಲ್ವಾ. ಇವಾಗ ಈ ಕಡೆ ಬಂದ್ರೆ ಏನಾಗುತ್ತೆ ಹೇಳಿ, ಅದು y plus 1/2 equal to 1/2b square. ಸೊ ಇವಾಗ ಏನಾಗುತ್ತೆ 2y plus 1 equal to 1/b square, which implies that b square equal to 1 divided by 2y plus 1 ಅಲ್ವಾ. ಇವಾಗ ಏನಾಗುತ್ತೆ, b equal to plus or minus 1/√2y minus 1. ಇವಾಗ ಇಲ್ಲಿ ಏನಾಗುತ್ತೆ ಸೊಲ್ಯೂಷನ್ ಹಂಗಾರೆ, ಈಗ ಸಿಂಗುಲರ್ ಸೊಲ್ಯೂಷನ್ z equal to a ಏನ್ ಬಂತು 0 ಬಂದಿದೆ, ಸಾರಿ x equal to 0 ಬಂದಿದೆ. ಅದು 0 ಆಗುತ್ತೆ ಟರ್ಮ್.
ಅಲ್ಲ ಇವಾಗ ಏನ್ ಬಂದಿದೆ ಎಕ್ಸ್ ಈಕ್ವಲ್ ಟು 0. ಓಕೆ ಅಂತ ತಗೊಳ್ಳಿ ಅಷ್ಟೇ, ಎಕ್ಸ್ ಈಕ್ವಲ್ ಟು 0 ಕೊಟ್ಬಿಡಿ ಇಲ್ಲಿ ಅಲ್ವಾ. ಎಸ್ ಸರ್. ನೆಕ್ಸ್ಟ್ ಬಿಗೆ ಏನ್ ಬರುತ್ತೆ ಪ್ಲಸ್ ಆರ್ ಮೈನಸ್ 1 ಬೈ ರೂಟ್ ಆಫ್ 2y 2y plus 1. 2y plus 1. ನೆಕ್ಸ್ಟ್ ಇಲ್ಲಿ y ಪ್ಲಸ್ 1 ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 2b ಏನಾಗುತ್ತೆ 1 2y ಪ್ಲಸ್ plus 1 ಡಿವೈಡೆಡ್ ಆಗುತ್ತೆ. ಬೈ 2y ಪ್ಲಸ್ 1 ಡಿವೈಡೆಡ್ ಬೈ 2b ರೂಟ್ ಆಫ್ ಪ್ಲಸ್ ಆರ್ ಮೈನಸ್ 2 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ 2y ಪ್ಲಸ್ 1 ಹಿಂಗೆಲ್ಲ ಬರ್ತಿದೆ ಅಲ್ವಾ. ಸಾಲ್ವ್ ಮಾಡಿ ಅಷ್ಟೇ. ಓಕೆ ನೆಕ್ಸ್ಟ್ ಇದಕ್ಕೆ ಹೇಳಿ ನೋಡೋಣ, ಸಾಲ್ವ್ ಮಾಡಿ ಫೋರ್ತ್ ಒನ್ ಅಥವಾ ಇದು ಮಾಡಿ ನೋಡೋಣ. 7 ಮಾಡಿ, ಇನ್ನು ಮಿಕ್ಕಿದೆಲ್ಲ ನೀವು ಮಾಡ್ಕೋಬೇಕು. ಓಕೆನಾ, 7 ಮಾಡಿ. ಸೆವೆಂತ್ ಒನ್ ಏನ್ ಬರುತ್ತೆ z ಈಕ್ವಲ್ ಟು px ಪ್ಲಸ್ qy ಪ್ಲಸ್ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್. ಇವಾಗ ಏನಾಗುತ್ತೆ ಹೇಳಿ, ಇದು p ಈಕ್ವಲ್ ಟು a ತಗೊಳ್ಳಿ, q ಈಕ್ವಲ್ ಟು b ತಗೊಳ್ಳಿ. ಸೊ z ಈಕ್ವಲ್ ಟು ax ಪ್ಲಸ್ by ಪ್ಲಸ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದೇ ಕಂಪ್ಲೀಟ್ ಸೊಲ್ಯೂಷನ್. ನೆಕ್ಸ್ಟ್ ಇವಾಗ ಏನ್ ಮಾಡ್ತೀರಾ, ಸಿಂಗುಲರ್ ಸೊಲ್ಯೂಷನ್ಗೆ ಪಾರ್ಷಿಯಲ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎ ಮಾಡಿ ಅಂಡ್ ಬಿ ಮಾಡಿ. ಅವಾಗ ಏನಾಗುತ್ತೆ ಹೇಳಿದು 0 ಈಕ್ವಲ್ ಟು ಸೊ ಎಕ್ಸ್ ಪ್ಲಸ್ 2a ಈಕ್ವಲ್ ಟು ಓಕೆ. ಇವಾಗ ಏನಾಗುತ್ತೆ ವಿಚ್ ಇಂಪ್ಲೈಸ್ ದಟ್ a ಈಕ್ವಲ್ ಟು ಮೈನಸ್ ಎಕ್ಸ್ ಬೈ 2. ಕರೆಕ್ಟ್ ಅಲ್ವಾ ಇದು? ಎಸ್ ಸರ್. ಓಕೆ ನೆಕ್ಸ್ಟ್ ಪಾರ್ಷಿಯಲ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಬಿ ಮಾಡಿದ್ರೆ 0 ಈಕ್ವಲ್ ಟು y minus 2b. y minus 2b equal which implies that b is b equal to y by 2. 2. ಓಕೆ ಇವಾಗ ಇನ್ನು ತಗೊಂಡ್ಬಿಟ್ಟು ಸೊಲ್ಯೂಷನ್ ಕೊಡಿ, ದಟ್ ಇಸ್ ದ ಸಿಂಗುಲರ್ ಸೊಲ್ಯೂಷನ್. z ಈಕ್ವಲ್ ಏನಾಗುತ್ತೆ ಮೈನಸ್ ಎಕ್ಸ್ ಬೈ 2 ಇಂಟು ಎಕ್ಸ್ ಪ್ಲಸ್ ವೈ Plus ಬೈ y 2 square ಇಂಟು equal to ವೈ ಪ್ಲಸ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಬೈ 4 ಮೈನಸ್ ವೈ ಸ್ಕ್ವೇರ್ ಬೈ y square by 4. ಸೊ z ಈಕ್ವಲ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ y square by 2. ನೆಕ್ಸ್ಟು ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 4 ಮೈನಸ್ ವೈ ಸ್ಕ್ವೇರ್ ಬೈ 4. ಇಲ್ಲೇ ಮಾಡ್ಬಿಡಿ. ಇವಾಗ ಇಲ್ಲಿ ಏನಾಗುತ್ತೆ, ಸೊ ಮೈನಸ್ 1/2 ಟೈಮ್ಸ್ ಇದೆ. ನೆಕ್ಸ್ಟ್ ಇಲ್ಲಿ 1/4 ಇದೆ, ಅಂದರೆ 1/4 ಮೈನಸ್ 1/4 ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ಮೈನಸ್ ಮಾಡಿದ್ರೆ ಮೈನಸ್ 1/4 ವೈ ಸ್ಕ್ವೇರ್. ಸೊ ಇಲ್ಲಿ ಕಡೆ ತಗೊಂಡ್ರೆ ಏನಾಗುತ್ತೆ 4z ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 0. ಕರೆಕ್ಟ್ ಇದೆ ಅಲ್ವಾ ಇದು? yes sir. ಪ್ಲಸ್ 1/4 y ಸ್ಕ್ವೇರ್ ಬರುತ್ತೆ. ಪ್ಲಸ್ 1/4. ಓಕೆ ಓಕೆ ಇಲ್ಲಿ ಎಸ್ ಪ್ಲಸ್ 1/4. ಇಲ್ಲಿ ಬೌಂಡ್ರಿ ಅಂತ ಮೈನಸ್ ವೈ ಸ್ಕ್ವೇರ್. ಸೊ ಇದು ಸಿಂಗುಲರ್ ಸೊಲ್ಯೂಷನ್. ಓಕೆನಾ, ನೋಡಿ ಇವೆಲ್ಲ ಮೆಥಡ್ ಅಷ್ಟೇ. ಇದು ಎಕ್ಸಾಮ್ಗಳಿಗೆ ಕ್ವಶನ್ಸ್ ಸಾಲ್ವ್ ಮಾಡ್ಬಿಟ್ಟು ಕೊಟ್ಟಿರ್ತಾರೆ. ಓಕೆನಾ, ಸಾಲ್ವ್ ಮಾಡ್ಬಿಟ್ಟು ಇನಿಷಿಯಲ್ ಕಂಡೀಷನ್ಸ್ ಎಲ್ಲ ಕೊಟ್ಟು ಸೊ ಆ ತರ ಇರುತ್ತೆ. ಹಾಗಾಗಿ ಮೆಥಡ್ ಅಷ್ಟೇ ಗೊತ್ತಿರ್ಬೇಕು ಹೆಂಗ್ ಮಾಡ್ಬೇಕಂತ. ಸೊ ಈಗ ಅರ್ಥ ಆಯ್ತಲ್ವಾ ಇದು ನಿಮ್ಗಿದು ಎರಡು ಮೆಥಡ್? ಓಕೆನಾ, ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇದು ನಾನ್ ಲೀನಿಯರ್. ಯಾಕೆ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಬಂದ್ಬಿಡ್ತು ಅಲ್ವಾ. ಸೊ ನಾನ್ ಲೀನಿಯರ್. ಓಕೆ ಇದು ಫಸ್ಟ್ ಆರ್ಡರ್ ಅಲ್ವಾ ಇವೆಲ್ಲ ನಾವೇನ್ ಸಾಲ್ವ್ ಮಾಡಿದ್ವಲ್ಲ ಫಸ್ಟ್ ಆರ್ಡರ್ ಇದು. ನೋಡಿ ಫಸ್ಟ್ ಆರ್ಡರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಪಿ ಅಂದ್ರೆ ಏನಾಗ್ಬಿಡುತ್ತೆ ದೋ ಝೆಡ್ ಬೈ ದೋ ಎಕ್ಸ್, ಒನ್ ಟೈಮ್ ಮಾತ್ರ ಡಿಫ್ರೆನ್ಶಿಯೇಟ್. ಸೊ ಕ್ಯೂ ಅಂದ್ರೆ ಒನ್ ಟೈಮ್ ಮಾತ್ರ ಡಿಫ್ರೆನ್ಶಿಯೇಟ್. ಕ್ಯೂ ಸ್ಕ್ವೇರ್ ಅಂದ್ರೆ ಹೋಲ್ ಸ್ಕ್ವೇರ್ ಅಲ್ವಾ. ಇದು ಫಸ್ಟ್ ಆರ್ಡರ್. ಇವೆಲ್ಲ ಫಸ್ಟ್ ಆರ್ಡರ್. ಓಕೆನಾ, ಫಸ್ಟ್ ಆರ್ಡರ್ ನಾನ್ ಲೀನಿಯರ್. ಸೊ ಲೀನಿಯರ್ಗೆಲ್ಲ ನಾವು ಸಾಲ್ವ್ ಮಾಡಿದ್ವಿ. ಲೀನಿಯರ್ ಯಾವ ತರ ಮಾಡ್ಬೇಕಂತ ನಿಮ್ಗೆ ಗೊತ್ತಿದೆ ಅಲ್ವಾ. yes sir. ಈಗ ಏನಂತಂದ್ರೆ ಲೀನಿಯರ್ ಇಂಪ್ಲೈಸ್ ಸೆಮಿಲೀನಿಯರ್, ಸೆಮಿಲೀನಿಯರ್ ಇಂಪ್ಲೈಸ್ ಲೀನಿಯರ್, ಸಾರಿ ಕೌಶಿಲೀನಿಯರ್. ನಮಗೆ ಮೆಥಡ್ ಗೊತ್ತಾಗಿದ್ದೇನಂದ್ರೆ ಕೌಶಿಲೀನಿಯರ್ ಗೊತ್ತಾಗ್ಬಿಡುತ್ತೆ ನಮ್ಗೆ. ಕೌಶಿಲೀನಿಯರ್ಗೆ ಮೆಥಡ್ ಗೊತ್ತಿದೆ ಯಾವುದು, ಎಕ್ಸಾಕ್ಟ್ ಈಕ್ವೇಶನ್ ತಗೊಂಡು ಸೊ ಪೈ ಆಫ್ ಯು ಕಮ ವಿ ಈಕ್ವಲ್ ಟು 0, ಪೈ ಆಫ್ ಯು ಕಮ ವಿ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ. ಸೊ ಕೌಶಿಲೀನಿಯರ್ಗೆ ಮೆಥಡ್ ಅಪ್ಲೈ ಆಗ್ತಿದೆ ಅಂದ್ರೆ ಮಿಕ್ಕಿದ ಲೀನಿಯರ್ ಮತ್ತೆ ಸೆಮಿಲೀನಿಯರ್ಗೂ ಅಪ್ಲೈ ಆಗ್ಬಿಡುತ್ತೆ ಅಲ್ವಾ. yes sir. ಅಷ್ಟೇ. ಓಕೆ ನೋಡಿ ಇದು ಲಾಸ್ಟ್ ಮೆಥಡ್ ಇದು. ಅಂದ್ರೆ ಈಗ ಇನ್ನೊಂದು ಬರುತ್ತೆ, ಸೊ ಚಾರ್ಪಿಟ್ಸ್ ಮೆಥಡ್ ಅಂತ ಬರುತ್ತೆ. ಸೊ ಚಾರ್ಪಿಟ್ಸ್ ಮೆಥಡ್ ನಾಳೆ. ಓಕೆನಾ, ಇನ್ನು ಒಂದು 5 ಮಿನಿಟ್ಸ್ ಅಷ್ಟೇ ಮುಗಿದ್ಬಿಡುತ್ತಿದ್ದು, ಸುಮ್ಮನೆ ಯಾಕೆ ಮತ್ತೆ ಇದಾಗೋದು. ಇಲ್ಲಿ ನೋಡಿ ಇಲ್ಲಿ ಈಕ್ವೇಶನ್ಸ್ ಕಂಟೈನಿಂಗ್ ಓನ್ಲಿ ಝೆಡ್ ಪಿ ಅಂಡ್ ಕ್ಯೂ. ಓಕೆನಾ, ಇವಾಗ ಅಂದ್ರೆ ನೋಡಿ ಏನಾಗ್ಬಿಡ್ತು. ಸೊ ಫಸ್ಟ್ ಮೆಥಡ್ ನಾವು ಮಾಡಿದ್ದೀನಂದ್ರೆ ಎಫ್ ಆಫ್ ಪಿ ಕಾಮ ಕ್ಯೂ ಈಕ್ವಲ್ ಟು 0.
ಸೆಕೆಂಡ್ ಮೆಥಡ್ ಕ್ಲಾರೆಟ್ಸ್ ಫಾರ್ಮ್ ಏನು, z equal to px plus qy plus f of p, q. ನೆಕ್ಸ್ಟ್ ಇವಾಗ ನಾವು ಸಾಲ್ವ್ ಮಾಡ್ತಿರೋದು ಈಕ್ವೇಶನ್ ಕಂಟೈನಿಂಗ್ p q z. ಸೊ p q z ನೋಡಿಲಿ, p q z ಇದೆ, ಓಕೆನಾ. ಸೊ p q z ಬಂದಾಗ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ. ಸೊ p q z ಬಂದಾಗ ಓಕೆ, ಈಗ ನೋಡಿ ನಾನು ಡೈರೆಕ್ಟ್ ಆಗಿ ಇಲ್ಲಿ ಬರ್ದ್ಬಿಡ್ತೀನಿ. ಏನಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ನೋಡಿ, ಪಿ ಕ್ಯೂ ಝೆಡ್ ಬಂದಾಗ ಎಫ್ ಆಫ್ ಪಿ ಕ್ಯೂ ಝೆಡ್ ಈಕ್ವಲ್ ಟು 0 ಬಂದಾಗ, ಸೊ ಪುಟ್ ಯು ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ವೈ ತಗೋಬೇಕು. ಏನ್ ತಗೋಬೇಕು ಹೇಳಿ, ಯು ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ವೈ. ಇವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಪಿ ಮತ್ತೆ ಕ್ಯೂ ಇದೆ ನೋಡಿ. ಸೊ ಪಿ ಬದಲಿ ನೀವೇನ್ ತಗೋಬೇಕಂದ್ರೆ ದೋ ಝೆಡ್ ಬೈ ದೋ ಯು ತಗೋಬೇಕು. ಕ್ಯೂ ಬದಲಿ ಏನ್ ತಗೋಬೇಕಂದ್ರೆ ಎ ಇಂಟು ಡಿ ಝೆಡ್ ಬೈ ಡಿ ಯು ಕನ್ವರ್ಟ್ ಆಗೋದು, ಓಕೆನಾ. ಯು ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ವೈ ತಗೊಂಡಿದ್ದೀವಿ. ಪಿ ಈಕ್ವಲ್ ಟು ಡಿ ಝೆಡ್ ಬೈ ಡಿ ಯು, ಕ್ಯೂ ಈಕ್ವಲ್ ಟು ಎ ಇಂಟು ಡಿ ಝೆಡ್ ಬೈ ಡಿ ಯು ಆಗುತ್ತೆ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಡಿಫರೆನ್ಷಿಯಲ್ ಇಕ್ವೇಶನ್ ಕೊಟ್ಬಿಟ್ಟು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡ್ಬಿಟ್ಟು ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ಇನ್ನೊಂದು ಬರುತ್ತೆ. ಏನಂದ್ರೆ ಇಲ್ಲಿ ಪಿ ಮತ್ತೆ ಕ್ಯೂ ಕಂಡಿಡ್ಕೊಳ್ಳಿ. ಸೊ ಕಂಡಿಡ್ಕೊಂಡ್ಮೇಲೆ ಡಿ ಝೆಡ್ ಈಕ್ವಲ್ ಟು ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ವೈ ಅಂತ ಬರುತ್ತೆ, ಓಕೆನಾ. ಡಿ ಝೆಡ್ ಏನ್ ಬರುತ್ತೆ ಹೇಳಿ, ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ಅಂತ ಬರುತ್ತೆ. ಸೊ ಅಲ್ಲಿ ಇಂಟಿಗ್ರೇಟ್ ಮಾಡ್ಬಿಟ್ರೆ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಫಸ್ಟ್ ಏನ್ ಮಾಡ್ಬೇಕು ಹೇಳಿ, ಯು ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ವೈ ತಗೋಬೇಕು. ಸೊ ಪಿ ಈಕ್ವಲ್ ಟು ಏನ್ ತಗೋಬೇಕು, ಡಿ ಝೆಡ್ ಬೈ ಡಿ ಯು ತಗೋಬೇಕು ಈ ಕೊಟ್ಟಿರೋಂಥ ಈಕ್ವೇಶನ್ಗೆ. ಸೊ ಕ್ಯೂ ಈಕ್ವಲ್ ಟು ಎ ಇಂಟು ಡಿ ಝೆಡ್ ಬೈ ಡಿ ಯು ತಗೋಬೇಕು. ತಗೊಂಡ್ಬಿಟ್ಟು ಸಾಲ್ವ್ ಮಾಡ್ಬೇಕು ನೀವು, ಓಕೆನಾ. ಸಾಲ್ವ್ ಮಾಡ್ಬಿಟ್ಟು ಕೊನೆಗೆ ನೋಡಿ ಇಲ್ಲಿ ಡಿ ಝೆಡ್ ಈಕ್ವಲ್ ಟು ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ವೈಗೆ ಅಪ್ಲೈ ಮಾಡ್ಬಿಟ್ಟು ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ ಮಾಡ್ಬಿಟ್ರೆ ಸೊಲ್ಯೂಷನ್ ಸಿಗುತ್ತೆ. ಓಕೆ, ಪ್ರಾಬ್ಲಮ್ ಹೇಳಿ ನನಗೆ ಸ್ವಲ್ಪ. ಇದು ಇಲ್ಲಿದೆ ನೋಡಿ, ಆ ಪ್ರಾಬ್ಲಮ್ ಹೇಳಿ. ಪ್ರಾಬ್ಲಮ್ ಹೇಳಿ, ಅದು ನನಗೆ ಏನಿದೆ 9. ಓಕೆ, ಡಿ ಝೆಡ್ ಈಕ್ವಲ್ ಟು ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ಇವಾಗಿನ ಬೇಕಾಗಲ್ಲ. ಓಕೆ, ಅದು ಹೇಳಿ ಅದು ಸ್ವಲ್ಪ. 9 ಪಿ ಸ್ಕ್ವೇರ್ ಝೆಡ್ ಪ್ಲಸ್ ಕ್ಯೂ ಸ್ಕ್ವೇರ್ ಈಕ್ವಲ್ ಟು 4 ಇದೆ. ನೋಡಿ ಇಲ್ಲಿ ಏನಾಗ್ಬಿಡುತ್ತೋ, ಇಲ್ಲಿ ಕೊಟ್ಟಿರೋಂಥ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲಿ ಟರ್ಮ್ ಪಿ ಇದೆ, ಝೆಡ್ ಇದೆ, ಕ್ಯೂ ಇದೆ. ಅಂದ್ರೆ ಅರ್ಥ ಏನಂದ್ರೆ ಫಂಕ್ಷನ್ ಆಫ್ ಪಿ ಕ್ಯೂ ಝೆಡ್ ಅಲ್ವಾ, ಫಂಕ್ಷನ್ ಆಫ್ ಪಿ ಕ್ಯೂ ಝೆಡ್ ಅಂತ. ಇವಾಗ ಏನಾಗುತ್ತಿದ್ದು, ಸೊ 9 ಇಂಟು ಪಿ ಸ್ಕ್ವೇರ್ ಝೆಡ್ ಪ್ಲಸ್ ಕ್ಯೂ ಸ್ಕ್ವೇರ್ ಮೈನಸ್ 4 ಅಂತ ಈಕ್ವಲ್ ಟು 0, ಕರೆಕ್ಟ್ ಅಲ್ವಾ ಇದು. ಇವಾಗ ಏನ್ ಮಾಡ್ಬೇಕಂದ್ರೆ ಈ ಫಾರ್ಮಲ್ ಬಂದಾಗ ಸೊ ಪುಟ್ ಯು ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ವೈ ಮಾಡಬೇಕು. ಎಕ್ಸ್ ಪ್ಲಸ್ ಎ ವೈ ತಗೊಂಡಿದ್ದಕ್ಕೆ ಇವಾಗ ಏನಾಗ್ಬಿಡುತ್ತೆ ಅಂದ್ರೆ ಪಿ ಬದಲಿ ನೀವು ಡಿ ಝೆಡ್ ಬೈ ಡಿ ಯು, ಕ್ಯೂ ಈಕ್ವಲ್ ಟು ಏನ್ ತಗೋಬೇಕು, ಎ ಇಂಟು ಡಿ ಝೆಡ್ ಬೈ ಡಿ ಯು ತಗೋಬೇಕು. ಓಕೆ, ಇಲ್ಲಿ ತಗೊಂಡ್ಬಿಡಿ. ಅವಾಗ ಏನಾಗುತ್ತೆ, 9 ಇಂಟು ಪಿ ಸ್ಕ್ವೇರ್ ಏನಿದೆ ನೋಡಿ, ಪಿ ಸ್ಕ್ವೇರ್ ಇದೆ ಡಿ ಝೆಡ್ ಬೈ ಹೋಲ್ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಏನಿದೆ ನೋಡಿ, ಎ ಸ್ಕ್ವೇರ್ ಡಿ ಝೆಡ್ ಬೈ ಡಿ ಯು ಏನು, ಓಕೆ ಝೆಡ್ ಇದೆ ಅಲ್ವಾ ಇಲ್ಲಿ, ಓಕೆ ಝೆಡ್, ಓಕೆ ಝೆಡ್. ನೆಕ್ಸ್ಟ್ ಏನಾಗುತ್ತೆ, ಈಕ್ವಲ್ ಟು 4 ಆಗುತ್ತಲ್ವಾ, ಈಕ್ವಲ್ ಟು 4. ಇವಾಗ 9 ಆ ಕಡೆ ತಗೊಂಡ್ಬಿಡಿ, ಓಕೆನಾ. ಅವಾಗ ಏನಾಗುತ್ತೆ, ಸೊ ಝೆಡ್ ಇಂಟು ಡಿ ಝೆಡ್ ಬೈ ಡಿ ಯು ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿ ಝೆಡ್ ಬೈ ಡಿ ಯು ಈಕ್ವಲ್ ಟು 4 ಬೈ ಕ್ಯೂ ಸ್ಕ್ವೇರ್ ಅದು ಹೋಲ್ ಸ್ಕ್ವೇರ್ ಆಗುತ್ತಲ್ಲ ಸರ್. ಓಕೆ ಓಕೆ ಓಕೆ, ಇಲ್ಲಿ ಓಕೆ ನಾನು ಬಿಟ್ಟಿದ್ದೀನಿ ಅಲ್ಲಿ ಸ್ಕ್ವೇರ್ ಅಂಡ್ ಇದು ಸ್ಕ್ವೇರ್. ಓಕೆ, ಇವಾಗ ಏನ್ ಮಾಡ್ಬೋದು ಹೇಳಿ, ಡಿ ಝೆಡ್ ಬೈ ಡಿ ಯು ಹೋಲ್ ಸ್ಕ್ವೇರ್ ಕಾಮನ್ ತಗೊಂಡ್ಬಿಡಿ. ಸೊ ಡಿ ಝೆಡ್ ಬೈ ಡಿ ಯು ಹೋಲ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಏನಾಗುತ್ತೆ ಹೇಳಿ, ಝೆಡ್ ಪ್ಲಸ್ ಎ ಸ್ಕ್ವೇರ್ ಝೆಡ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತಲ್ವಾ. ಎಸ್ ಸರ್. ನೆಕ್ಸ್ಟ್ ಈಕ್ವಲ್ ಟು 4 ಬೈ 9. ಇವಾಗ ಡಿ ಝೆಡ್ ಬೈ ಡಿ ಯು ಅಲ್ಲೇ ಇಟ್ಕೊಳ್ಳಿ, ಹೋಲ್ ಸ್ಕ್ವೇರ್ ಈಕ್ವಲ್ ಟು ನೆಕ್ಸ್ಟ್ ನೋಡಿ 4 by 9 ಇಂಟು ಝೆಡ್ ಪ್ಲಸ್ ಎ ಸ್ಕ್ವೇರ್ ಅಲ್ವಾ. ಇವಾಗ ಏನಾಗುತ್ತೆ ನೋಡಿ, ಡಿ ಝೆಡ್ ಬೈ ಡಿ ಯು ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ 2 by 3 ಸ್ಕ್ವೇರ್ ರೂಟ್ ಝೆಡ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಇವಾಗ ಏನ್ ಮಾಡ್ಬೋದು, ಇದು ಇಂಟಿಗ್ರೇಟ್ ಮಾಡ್ಬೇಕಲ್ವ ಇವಾಗ. ಝೆಡ್ ಪ್ಲಸ್ ಅಷ್ಟೇ, ಝೆಡ್ ಪ್ಲಸ್ ಈ ಸ್ಕ್ವೇರ್ ರೂಟ್ ಝೆಡ್ ಪ್ಲಸ್ ಎ ಸ್ಕ್ವೇರ್ ಈ ಕಡೆ ತಗೊಂಬಿಡಿ. ಅವಾಗ ಏನಾಗುತ್ತೆ, ಇದು ರೂಟ್ ಝೆಡ್ ಪ್ಲಸ್ ಎ ಸ್ಕ್ವೇರ್ ಇಂಟು ಡಿ ಝೆಡ್ ಪ್ಲಸ್ ಎ ಸ್ಕ್ವೇರ್ ಇಂಟು ಡಿ ಝೆಡ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 by 3 ಡಿ ಯು. ಓಕೆ, ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡಿದ್ರೆ ಇಂಟಿಗ್ರೇಟ್ ಮಾಡ್ಬಿಡಿ.
ಸ್ಕ್ವೇರ್ ರೂಟ್ Z ಝೆಡ್ plus A ಪ್ಲಸ್ square ಎ ಸ್ಕ್ವೇರ್ whole ಇಂಟು to ಡಿ the ಝೆಡ್ power ಇದೆ. of ಇವಾಗ ಗೊತ್ತಿದೆ ನಿಮಗೆ ಏನು ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಎನ್ ಇಂಟು ಡಿ ಎಕ್ಸ್ ಇಕ್ವಲ್ ಟು ಎಕ್ಸ್ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಅಲ್ವಾ? ಅದ್ರ 3 by ಪ್ರಕಾರ 2 ಏನಾಗ್ಬಿಡುತ್ತೆ ಇದು z ಪ್ಲಸ್ ಎ ಸ್ಕ್ವೇರ್ ಹೋಲ್ ಪವರ್ 3/2 ಡಿವೈಡೆಡ್ ಬೈ 3/2 3 by 2 ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2/3 3 into U plus C. ಯು. ಓಕೆನಾ? ಯು ಪ್ಲಸ್ ಸಿ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಪ್ಲಸ್ ಆರ್ ಮೈನಸ್ 2/3 ಇದೆ, ಪ್ಲಸ್ ಆರ್ ಮೈನಸ್ ಇದೆ ಅಲ್ವಾ, ಇದನ್ನ ಈ ಕಡೆ ತಗೊಂಬಿಡಿ. ಓಕೆನಾ? ಅವಾಗ ಏನಾಗುತ್ತೆ ಹೇಳಿ, ಅಥವಾ ಈಗ 3/2 ಆ ಕಡೆ ತಗೊಂಬಿಡಿ. 3/2 ತಗೊಂಡ್ರೆ ಏನಾಗುತ್ತೆ ಹೇಳಿ? Cancel ಆಗುತ್ತೆ ಸರ್. ಕ್ಯಾನ್ಸಲ್ ಆಗುತ್ತೆ. ಓಕೆ, ಅವಾಗ ಏನಾಗ್ಬಿಡುತ್ತೆ z ಪ್ಲಸ್ ಎ ಸ್ಕ್ವೇರ್ Whole ಹೋಲ್ to the ಪವರ್ power 3 by 2 is equal to U 3/2 plus equal to ಪ್ಲಸ್ ಆರ್ ಮೈನಸ್ ಯು ಪ್ಲಸ್ ಎಗೇನ್ ಸಿ. ತಗೋಬೋದಾ ಎಗೇನ್ ಸಿನಾ? yes sir. ಓಕೆ, ಇವಾಗ ಪ್ಲಸ್ ಆರ್ ಮೈನಸ್ ಯು ಕಡೆ ತಗೊಂಬಿಡಿ. ಅವಾಗ ಏನಾಗುತ್ತೆ ಪ್ಲಸ್ ಆರ್ ಮೈನಸ್ ಯು ಈಕ್ವಲ್ ಟು z ಪ್ಲಸ್ ಎ ಸ್ಕ್ವೇರ್ ಹೋಲ್ ಪವರ್ 3/2 ಪ್ಲಸ್ ಸಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಬಿಡಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಯು ಸ್ಕ್ವೇರ್ ಈಕ್ವಲ್ ಟು Z plus A square whole cube 1/3 plus ಹೋಲ್ C ಸ್ಕ್ವೇರ್. square. ಈ ತರ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಹೇಳಿ, ಯು ಸ್ಕ್ವೇರ್ ಅಂದ್ರೆ ಏನ್ ತಗೊಂಡಿದ್ದೀವಿ ನಾವು? ಫಸ್ಟ್ ತಗೊಂಡಿದ್ದೀವಿ ನೋಡಿ, ಯು ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ವೈ. plus AY. ಓಕೆ, ಅದಿಲ್ಲಿ ಕೊಡಿ. ಅವಾಗ ಏನಾಗ್ಬಿಡುತ್ತೆ ಎಕ್ಸ್ ಪ್ಲಸ್ ಎ ವೈ ಹೋಲ್ ಸ್ಕ್ವೇರ್. ಒಂದು ಕೆಲಸ ಮಾಡಿ, ಇಲ್ಲಿ ಪ್ಲಸ್ ಇದೆಯಲ್ಲ ಈ ಕಡೆ ತಗೊಂಬಿಡಿ, ಅದನ್ನು ತಗೊಂಬಿಡಿ. ಪ್ಲಸ್ ಇದೆ ಅಲ್ವಾ? ಅಲ್ಲ, ಸೊಲ್ಯೂಷನ್ ಏನು ಯೂನಿಕ್ ಅಲ್ಲ ಇವು. ಓಕೆ, ಏನ್ ಬರ್ತದೆ ಅದನ್ನ ಅಷ್ಟು ಮಾಡಿ ಅಷ್ಟೇ. ಇವಾಗ ಏನ್ ಬರುತ್ತೆ ಹೇಳಿ, ಎಕ್ಸ್ ಪ್ಲಸ್ ಎ ವೈ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ ಏನ್ ಬರುತ್ತೆ z ಪ್ಲಸ್ 3/2 ಪ್ಲಸ್ ದಿ ಹೋಲ್ ಸ್ಕ್ವೇರ್. ಇದೇ ಜನರಲ್ ಸೊಲ್ಯೂಷನ್. ಓಕೆನಾ? ಸೊ ಇದೇ ಜನರಲ್ ಸೊಲ್ಯೂಷನ್ ಇವಾಗ. ಸಾರಿ, ಯಾವುದು ಕಂಪ್ಲೀಟ್ ಸೊಲ್ಯೂಷನ್. ಸೊ ಇನ್ ಮಿಕ್ಕಿದೆಲ್ಲ ಮಾಡ್ಕೊಳ್ತೀರಾ ನೀವು? Yes sir. ಓಕೆನಾ? ಮಾಡ್ಕೊಳ್ಳಿ ನೀವು. ಓಕೆನಾ? ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಮತ್ತೆ ಏನಾದ್ರು ಈ ತರ ಪ್ರಾಬ್ಲಮ್ಸ್ ಅಂದ್ರೆ ಅಲ್ಲಿ ಸಾಲ್ವ್ ಮಾಡ್ತೀನಿ ನಾನು. ಓಕೆನಾ? ಇನ್ ಮಿಕ್ಕಿದೆಲ್ಲ ನೀವು ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ ಮ್ಯಾಮ್? Okay sir. ಓಕೆ, ಲಾಸ್ಟ್ ಒನ್ ಇದೆ ನೋಡಿ, z ಈಕ್ವಲ್ ಟು ಪಿ ಕ್ಯೂ. ಅದ್ ಮಾಡಿ ನೋಡೋಣ. z ಈಕ್ವಲ್ ಟು ಪಿ ಕ್ಯೂ ಏನ್ ಮಾಡ್ಬೋದು ಹೇಳಿ? ಯು ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ವೈ ತಗೋಬೇಕು. ನೆಕ್ಸ್ಟ್ ಪಿ ಏನಾಗುತ್ತೆ? ಡಿ ಝೆಡ್ ಬೈ ಡಿ ಯು ಆಗುತ್ತೆ. ಕ್ಯೂ ಏನಾಗುತ್ತೆ? ಎ ಇಂಟು ಡಿ ಝೆಡ್ ಬೈ ಡಿ ಯು ಆಗುತ್ತೆ. ಸೊ ಇವಾಗ z ಈಕ್ವಲ್ ಟು, ಸೊ ಪಿ ಕ್ಯೂ ಅಂದ್ರೆ ಏನಾಗ್ಬಿಡುತ್ತೆ? ಎ ಇಂಟು ಡಿ ಝೆಡ್ ಬೈ ಡಿ ಯು ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಏನಾಗ್ಬಿಡುತ್ತೆ? ಡಿ ಝೆಡ್ ಬೈ ಡಿ ಯು ಹೋಲ್ ಸ್ಕ್ವೇರ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಝೆಡ್ ಬೈ ಸ್ಕ್ವೇರ್ ರೂಟ್ ಎ ಆಗುತ್ತೆ. ಇದು ಬಿಟ್ಬಿಡಿ. ನೆಕ್ಸ್ಟ್ ಏನಾಗುತ್ತೆ ಹೇಳಿ? ಡಿ ಝೆಡ್ ಡಿವೈಡೆಡ್ ಬೈ ರೂಟ್ ಝೆಡ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ 1/√a ಇಂಟು ಡಿ ಯು. ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ ಮಾಡ್ಬಿಟ್ರೆ ಏನಾಗುತ್ತೆ? 2 ಇಂಟು ರೂಟ್ ಝೆಡ್. ನೆಕ್ಸ್ಟ್ ಇಲ್ಲಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1/√a ಇಂಟು ಯು ಪ್ಲಸ್ ಬಿ. ಸೊಲ್ಯೂಷನ್ ಅಷ್ಟೇ. ಇವಾಗ ಯು ಬದಲಿ ಕೊಟ್ಬಿಡಿ. ಏನ್ ಕೊಡ್ತೀರಾ? ಎಕ್ಸ್ ಪ್ಲಸ್ ಎ ವೈ ಅಷ್ಟೇ. ಇವೆಲ್ಲ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಈಸಿ. ಇವು ಎಲ್ಲ ಆಲ್ರೆಡಿ ನಾವು ಡಿಗ್ರಿ ಓದಿರ್ತೀವಲ್ವಾ, ಒಂದ್ ಸ್ವಲ್ಪ ನೀವು ನೋಡ್ಕೋಬೇಕಷ್ಟೇ. ಸೊ ಇವು ನೋಡ್ಕೊಂಡ್ರೆ ಮಾತ್ರ ನೆಕ್ಸ್ಟ್ CSIR ಕ್ವಶನ್ಸ್ ಆಗಲಿ KSET ಕ್ವಶನ್ಸ್ ಆಗಲಿ ಈಸಿ ಆಗುತ್ತೆ. ಓಕೆನಾ? ಇವನ್ನೆಲ್ಲ ನೀವು ಸಾಲ್ವ್ ಮಾಡ್ಕೊಳ್ಳಿ. ನೀವು ಯಾವ್ದಾದ್ರು ಗೊತ್ತಾಗಿಲ್ಲ ಅಂದ್ರೆ ಗ್ರೂಪ್ ಅಲ್ಲಿ ಹಾಕಿ. ಓಕೆನಾ? ಸೊ ಏನಾದ್ರು ಡೌಟ್ಸ್ ಇರೋ ಕೇಳಿ. ಏನು ಡೌಟ್ಸ್ ಇಲ್ವಾ? ಓಕೆ, ನೋಡಿ 3 ಮೆಥಡ್ ಆಯ್ತು. ಇವಾಗ ಇನ್ನೊಂದು ಮೆಥಡ್ ಇದೆ. ಓಕೆನಾ? ಚಾರ್ಪಿಟ್ಸ್ ಮೆಥಡ್ ಅಂತ. ಸೊ ಅದು ನಾಳೆ ಮಾಡ್ತೀನಿ. ಸೊ ಅದು ಆಯ್ತು ಅಂತಂದ್ರೆ ಅಲ್ಲಿಗೆ ಫಸ್ಟ್ ಆರ್ಡರ್ ನಾನ್ ಲೀನಿಯರ್ ಮುಗೀತು. ನೆಕ್ಸ್ಟ್ ಹೈಯರ್ ಆರ್ಡರ್ ಬರ್ತಾ ಹೋಗುತ್ತೆ. ಓಕೆನಾ? Okay sir. ಓಕೆ ಮ್ಯಾಮ್, ಥ್ಯಾಂಕ್ ಯು. Thank you sir.